ಓಂ ತತ್. ಎಲ್ಲರಿಗೆ ನಮಸ್ಕಾರ. ಗದಾಯುದ್ಧ ವಾಚನ ವ್ಯಾಖ್ಯಾನದ ಮಾಲಿಕೆಯಲ್ಲಿ 4ನೇ ದಿವಸಕ್ಕೆ ನಾವು ಬಂದಿದ್ದೀವಿ. 5ನೇ ಆಶ್ವಾಸದ ಮಧ್ಯದಲ್ಲಿ ಇದ್ದೀವಿ. ನಿನ್ನೆ ದಿವಸ ದ್ರೋಣ ಮತ್ತು ಕರ್ಣ ಅವರ ಅವಸಾನವನ್ನು, ಅವರ ಶವಗಳನ್ನು ಕಂಡು ದುರ್ಯೋಧನ ಸಂಕಟಪಟ್ಟು ಮುಂದೆ ಸುಳಿದದ್ದನ್ನು, ಅಲ್ಲಿಯವರೆಗಿನ ಭಾಗವನ್ನು ನಾವು ಗಮನಿಸಿದ್ವಿ. ಇನ್ನು ಮುಂದೆ ಅವನು ದಿವಿಷತ್ತಟಿನಿ ತನಯ, ದೇವಗಂಗಾ ತನಯನ ಹತ್ತಿರಕ್ಕೆ ಹೋಗ್ತಾನೆ. ಅವನೊಬ್ಬ ಇನ್ನೂ ಬದುಕಿದ್ದಾನೆ, ಶರತಲ್ಪದ ಮೇಲೆ ಕುಳಿತಿದ್ದಾನೆ. ಆ ಸನ್ನಿವೇಶವನ್ನು ನಾವು ನೋಡೋಣ, ಅದನ್ನು ಪರಿಭಾವಿಸೋಣ. ಇದು ಕೂಡ ರಸೋತ್ಕಟವಾದ ಭಾಗಗಳಲ್ಲಿ ಒಂದು. ತುಂಬ ಸೊಗಸಾದ ಪದ್ಯಗಳು ಇಲ್ಲಿಯೂ ಇವೆ. ಈಗ ನೋಡೋಣ. ಕವಲಂಬು ತಲೆಗೆ ಇಂಬಿನ ಕವುಳುಡೆಗೆ ಶರಮಂಚ ಬೆರೆಸಿದ ಅರಲೆಯ ಹಾಸು ಎಂಬಿವು ಬಾಣಗಣದಿಂ ಎಸೆದಿರೆಗೆ ತಲೆಗೆ ಇಂಬಿನ ಕವಲಂಬುಂ ಕವುಳುಡೆ ಶರಮಂಚ ಬೆರೆಸಿದ ಅರಲೆಯ ಹಾಸೋ ಎಂಬ ಇವು ಬಾಣಗಣದಿಂ ಎಸೆದಿರೆ ದಿವಿಜನದಿ ಸೂನೋ ಶಸ್ತ್ರಶಯನದೊಳ್ ದಿವಿಜನದಿ ಸೋನು ಬಾಣಗಣದಿಂ ಎಸೆದ ಅರಲೆಯ ಹಾಸಿನಲಿರೆ ಶಸ್ತ್ರಶಯನದೊಳ್ ಇದ್ದ ದಿವಿಜನದೀಸೂರು. ದಿವ್ಯ ನದೀಸೂನು, ದಿವಿಜ ನದೀಸೂನು, ದೇವಗಂಗಾ ತನಯ ಭೀಷ್ಮ ಶರತಲ್ಪದ ಮೇಲೆ ಮಲಗಿದ ಸನ್ನಿವೇಶವನ್ನು ಸ್ವಭಾವೋಕ್ತಿಯಿಂದ ಹೇಳ್ತಾ ಇದ್ದಾನೆ. ವಕ್ರತೆ ಏನಿಲ್ಲ. ಕವಲಂಬು ತಲೆಗಿಂಬಿನ ಕವುಳುಡೆ ಶರಮಂಚವು ಅರಸಿದ ಅರಲೆಯ ಹಾಸು. ಬಾಣಗಳು ನಟ್ಟುಕೊಂಡದ್ದೇ ಅವನಿಗೆ ತಲೆಗೆ ಇಂಬಾಗಿವೆ. ಕವಲಂಬು ಅಂತಂದರೆ ಅರ್ಧಚಂದ್ರಾಕಾರದಲ್ಲಿ ಅಲುಗಿರ್ತಕ್ಕಂಥ ಬಾಣ ಅಂತ. ನಾವು ಬಾಣ ಅಂದರೆ ಎಲ್ಲವನ್ನು ಒಂದೇ ಅಂತ ಅಂದ್ಕೊಂಡ್ಬಿಡ್ತೀವಿ. ಶರ ಅಂತಂದರೆ ಜೊಂಡಿನ ಕಾಂಡ ಇರ್ತಕ್ಕಂಥ ಬಾಣ, ಅದಕ್ಕೆ ಶರ ಅಂತ ಕರೀತಾರೆ. ನಾರಾಚ ಅಂತಂದರೆ ಆದ್ಯಂತ ಲೋಹಮಯವಾದಂಥ ಚಿಕ್ಕ ಬಾಣ, ಅದನ್ನು ಬಿಲ್ಲಿನ ಮೇಲೆ ಅಥವಾ ಕೆಳಗಿನ ತುದಿಯಲ್ಲಿಂದ ಬಿಡ್ತಾ ಇದ್ರು. ಅದೇ ರೀತಿಯಲ್ಲಿ ಶಿಲೀಮುಖ ಅಂತಂದರೆ ಅಗಲವಾದ ಅಲುಗುಳ್ಳಂಥದ್ದು, ದುಂಬಿಗಳ ರೆಕ್ಕೆಯ ಹಾಕಿ ಅಗಲವಾದ ಅಲುಗುಳ್ಳ ಬಾಣ. ಈ ರೀತಿಯಾಗಿ ಪರ್ಯಾಯ ಶಬ್ದಗಳೆಲ್ಲ ಸಮಾನಾರ್ಥಕ ಶಬ್ದಗಳಲ್ವಲ್ಲ. ಆಲ್ ಸಿನಾನಿಮ್ಸ್ ಆರ್ ನಾಟ್ ಇಕ್ವಾನಿಮ್ಸ್ ಅಂತನ್ನುವ ಪ್ರಸಿದ್ಧೋಕ್ತಿಯೇ ಉಂಟಲ್ವ, ಆ ಬಗೆಯಲ್ಲಿ ಇದ್ದದ್ದು. ಹೀಗೆ ಕವಲಂಬು ಅಂದರೆ ಅರ್ಧಚಂದ್ರಾಕಾರದ ಬಾಣ, ಅದು ತಲೆಗಿಂಬು. ಹಳಗನ್ನಡದಲ್ಲಿ ತಲೆಗೆ ಇಂಬು, ತಲೆಗಿಂಬು ಅಂತಿದ್ದದ್ದು. ಹೊಸಗನ್ನಡಕ್ಕೆ ಬರ್ತಾ ಇದ್ದಂತೆ ತಲೆದಿಂಬಾಗ್ಬಿಡ್ತು. ತಲೆ ಹೋಗ್ಬಿಟ್ಟು ಬರೀ ದಿಂಬು ಮಾತ್ರ ಉಳ್ಕೊಂಡಿದೆ. ಪದಗಳಿಗೆ ತಲೆಗೆ ಇಂಬು ಅನುಕೂಲತೆಯನ್ನು ಒದಗಿಸುವಂಥದ್ದು ಅನ್ನುವ ಅರ್ಥದಲ್ಲಿ ಉಪಧಾನ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಶಿರ ಉಪಧಾನ, ಮೂರ್ಧ್ನೋಪಧಾನ, ಹೀಗೆ ಉಪಧಾನ ಅಂತಂದರೆ ಅದು ಒಂದು ಅನುಕೂಲವಾಗಿ ಹತ್ತಿರ ಇಡತಕ್ಕಂಥ, ಹತ್ತಿರ, ತಲೆಗೆ ಹತ್ತಿರವಾಗಿ ಧಾನ ಇಡತಕ್ಕಂಥದ್ದು ಅನ್ನುವ ಅರ್ಥದಲ್ಲಿ ಆ ಪದಗಳು. ಇಂಬು ಅನ್ನುವ ಪದ ತಲೆಗೆ ಸೇರಿಕೊಂಡು ತಲೆಗಿಂಬಾದದ್ದು, ಕಡೆಗೆ ಅದು ದಿಂಬಾಗಿ ತಲೆಯೂ ಹೋಗಿ ಅಚಿಂತ್ಯವಾದದ್ದು ಪದಗಳ ಗತಿ. ಚಿತ್ರಂ ಶಬ್ದಮಾರ್ಗಂ ಅಪಾರಂ ಆರ್ಗಂ ಅಶಕ್ಯಂ ಅಂತ ಹೇಳ್ತಾನಲ್ಲ ನಮ್ಮ ಕೇಶರಾಜ, ಆ ತರಹ ಆಗಿದೆ. ಕವಳುಡೆ ಶರಮಂಚವು, ತಲೆಗಿಂಬಿನ ಕವಳುಡೆ, ತಲೆಗೆ ಹಿತವಾಗಿರ್ತಕ್ಕಂಥ ದಿಂಬಾಗಿ ಅರ್ಧಚಂದ್ರಾಕೃತಿಯ ಬಾಣಗಳಾದರೆ, ಶರಮಂಚವೇ ಅರಳೆ ಹಾಸು, ಹತ್ತಿಯ ಒಳ್ಳೆಯ ಮೃದುವಾದ ಹಾಸಿಗೆ ಆಗಿದೆ. ಎಂಬಿವು ಬಾಣಗಣದಿನ್ ಎಸೆದಿರೆ, ಎಲ್ಲವೂ ಬಾಣವೇ, ಸಮಸ್ತವೂ ಬಾಣಮಯವಾಗಿವೆ.
ಹಾಗಿದ್ದು ದಿವಿಜ ನದಿ ಸೂನು ದೇವಗಂಗಾತನೆಯ ಶಸ್ತ್ರಶಯನದೊಳಿರ್ದಂ. ಆ ಶಕಾರಗಳ ಪುನರುಕ್ತಿ ಶಸ್ತ್ರಶಯನ ಎಷ್ಟು ಚೆನ್ನಾಗಿದೆ. ಬ್ರಾಹ್ಮಣ ದರ್ಭೆ ಹಾಸಿಕೊಂಡು ಪ್ರಾಯೋಪವೇಶ ಮಾಡಬೇಕು, ಕ್ಷತ್ರಿಯನಾದವನು ಬಾಣಗಳನ್ನು ಹಾಸಿಕೊಂಡು ಪ್ರಾಯೋಪವೇಶ ಮಾಡಬೇಕು ಅಂತಿದೆ. ಅವನು ಕ್ಷಾತ್ರವನ್ನು ಎಂದಿಗೂ ಬಿಡಬಾರದು ಅಂತ. ನಮ್ಮ ದೇಶ ಕ್ಷಾತ್ರವನ್ನು ಎಷ್ಟು ಚೆನ್ನಾಗಿ ಪೋಷಣೆ ಮಾಡಿಕೊಂಡು ಬಂದಿತ್ತು, ಅದನ್ನು ನಾವು ಮರೆತವಲ್ಲ ಅನ್ನುವ ದುಃಖವಾಗುತ್ತೆ ಎಷ್ಟೋ ಬಾರಿ. ಅವರಿಗೆ ಆ ಬಾಣಗಳಿಂದಲೇ ಸದ್ಗತಿಯಾಗಬೇಕಾದದ್ದು. ಕೊನೆಗೂ ಕ್ಷತ್ರಿಯನಿಗೆ ದಹನ ಮಾಡಬೇಕಾದರೂ ಬಾಣವನ್ನು ನಿಕ್ಷೇಪಣ ಮಾಡಬೇಕು ಅಲ್ಲಿ ಅಂತ ಉಂಟು. ಅವನು ಆ ಸಾಂಗತ್ಯವನ್ನು ಬಿಡಬಾರದು ಅಂತನ್ನುವಂಥದ್ದು. ಹೀಗಿರುವ ದೇವ ನದಿ ತನೆಯನನ್ನು ನೋಡ್ದ. ಇಲ್ಲಿ ನೋಡಿ, ಭೀಷ್ಮ ಅನ್ನುವ ಶಬ್ದವನ್ನು ಎಷ್ಟೆಷ್ಟು ಬಗೆಯಲ್ಲಿ ಹೇಳಬಹುದು. ಇಂದು ಬೆಳಗ್ಗೆ ಆಲೋಚನೆ ಮಾಡ್ತಾ ಇದ್ದೆ, ಇದುವರೆಗೂ ಯಾರೂ ಭೀಷ್ಮ ಅನ್ನೋ ಹೆಸರಿಗೆ ಬಳಸಿರದೇ ಇರತಕ್ಕಂಥ ಹೆಸರೇನಾದರೂ ಹೇಳಬಹುದಾ ಅಂತಂದರೆ ಲೇಖ ದ್ವೀಪವತಿ ಸುತ ಅಂತ ಹೇಳ್ಬೋದು. ಲೇಖ ದ್ವೀಪವತಿ ಸುತ. ಲೇಖ ಅಂದರೆ ದೇವತೆಗಳು, ದ್ವೀಪವತಿ ಅಂದರೆ ನದಿ. ಲೇಖ ದ್ವೀಪವತಿ ಅಂದರೆ ದೇವ ನದಿ, ಅದು ಗಂಗೆ. ಲೇಖ ದ್ವೀಪವತಿ ಸುತ ಅಂತ ಹೇಳ್ಬಹುದಾ. ಹೀಗೆ ಹೊಸ ಹೊಸ ಪದಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದು. ಈಗ ಲೇಖ ದ್ವೀಪವತಿ ಸುತಂದೆಗಳದಿರಲ್ಲ ಅಂತಂದರೆ ಶಾರ್ದೂಲ ವಿಕ್ರೀಡಿತ ಛಂದಸ್ಸಾಗ್ತಾ ಹೋಗುತ್ತದೆ. ನಿರ್ಮಾಣ ಮಾಡೋದಕ್ಕೆ ಲೇಖ ದ್ವೀಪವತಿ ಸುತಂ ಅಂದರೆ ಅನುಷ್ಟುಪ್ಪಿನ ಒಂದು ಯುಕ್ಪಾದ, ಈವನ್ ಲೈನ್ಸಲ್ಲಿ ಒಂದು. ನಮ್ಮ ಭಾಷೆಯನ್ನು ನಮ್ಮ ಛಂದಸ್ಸಿಗೆ, ನಮ್ಮ ಭಣಿತ ವೈಚಿತ್ರ್ಯಕ್ಕೆ ಅನುಗುಣವಾಗುವಂತೆ ರೂಪಿಸಿದ್ದಾರೆ. ಇದು ಹಾಗಿಲ್ಲದೆ ಇದ್ದರೆ ಇಷ್ಟು ಒಳ್ಳೆಯ ಸಂಗೀತಮಯವಾದ ಪದ್ಯ ರಚನೆಗಳು ಮತ್ತು ಗೀತ ರಚನೆಗಳು ಆಗ್ತಾ ಇರಲಿಲ್ಲ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಇದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡುತ್ತಾ ಯಾವ ಮೂರ್ತಿಸ್ ಕ್ಲಾಸಿಕ್ಸ್ ಆಗಲಿ, ಯಾವ ಕೀರ್ತಿಸ್ ಕ್ಲಾಸಿಕ್ಸ್ ಆಗಲಿ ಏನು ಮಾಡಿದ್ರೂ ಕಿಸಿಯೋಕ್ಕಾಗೋಲ್ಲ. ಇಂಗ್ಲೀಷೇ, ಅದು ಎಣ್ಣೆನೇ, ಡಾಲ್ಡಾನೇ, ತುಪ್ಪನೇ, ಅದು ಬೇರೆಯೇ ಆದದ್ದು. ಅದನ್ನು ಪರ್ಯಾಯವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇದನ್ನು ಅನುಭವಿಸಬೇಕು ಅಂದರೆ ಅದನ್ನೇ ಮಾಡಬೇಕು, ಬೇರೆದನ್ನು ಮಾಡೋಕ್ಕಾಗೋಲ್ಲ. ಈ ಅನನ್ಯತೆ ಆ ಭಾವಸ್ಫೂರ್ತಿಯಲ್ಲಿ ಎಷ್ಟು ಚೆನ್ನಾಗಿ ಮಹಾಕವಿಗಳಿಗೆ ಸಹಜವಾಗಿ ಬಂದಿದೆ. ಅದನ್ನು ನೋಡಿ ಆ ಸನ್ನಿವೇಶವನ್ನು ರಾಜರಾಜಂ ಮನ್ಯೂದ್ಗತ ಕಂಠನಾಗಿ ಕೋಪ ಉಕ್ಕಿ ಬರುವ ಗಂಟಲಿಂದ ದುಃಖ ಪಡ್ತಾನೆ. ಕೋಪ, ಅಸಹಾಯಕತೆ, ಸಂಕಟ ಎಲ್ಲ ಒಟ್ಟು ಸೇರಿರುವ ವಿಚಿತ್ರ ಭಾವ ಶಬಲಿತ ಸ್ಥಿತಿ ನೋಡಿ. ವಿನಯಮಂ ವಕ್ಕೋ ನಿಮ್ಮ ವಿನಯಮಂ ವಕ್ಕೋ ಗುರು ವೃದ್ಧರ ಪೇಳ್ದಹಿತೋಪದೇಶಮಂ ಮನದೊಳ್ ಅವಜ್ಞೆಗೈದೋ ಅನಿಲನಂದನ ವೈರದೆ ಸಿಂಧು ನಂದನ ನಿಮ್ಮಂ ಇಂದ್ರನಂದನನೊಡನೆ ಆನೆ ಕಾದಿಸಿದೆನ್ ಆನೆ ಕಡಂಗಿದೆನ್ ಸಿಂಧು ನಂದನ ಎನ್ನ ಪಾಪ ಕರ್ಮನ ಕಥದಿಂದಂ ಎನ್ನ ಪಾಪ ಕರ್ಮನ ಕಥದಿಂದ ಈ ನಿಮಗಂ ಈರವು ಆದುದೇ. ಕರುಣರಸದ ಪಟ್ದೀಪರಾಗ ವಿನಯಮನ್ ಒಕ್ಕು ನಿಮ್ಮ ಗುರುವೃದ್ಧರ ಪೇಳ್ದ ಹಿತೋಪದೇಶಮಂ ಮನದೊಳಗೆ ಅವಜ್ಞೆಗೈದು. ವಿನಯಮನ್ ಒಕ್ಕು ಅಂದರೆ ಅದನ್ನು ಒಕ್ಕಲಿಟ್ಟು ಪಕ್ಕಕ್ಕಿಟ್ಟು ಉಪೇಕ್ಷೆ ಮಾಡಿ ಅದನ್ನು ಜಜ್ಜಿ ತಿರಸ್ಕರಿಸಿ ತುಳಿದು ಅನ್ನುವ ಎಲ್ಲ ಭಾವ ಇಟ್ಟು ಅದಷ್ಟು ಭಾವಗಳನ್ನು ಇಟ್ಟಿದ್ದಾನೆ ಆ ಪದದಲ್ಲಿ. ಒಕ್ಕುವುದು ಅಂತಂದರೆ ಬಿಡಿಸಿ ಬಿಡಿಸಿ ಕಡೆಗೆ ಕಡೆಗಣಿಸ್ತಕ್ಕಂಥದ್ದು. ಕಾಳು ಮತ್ತು ಗಟ್ಟಿ ಕಾಳು ಹಾಗೂ ಹೊಟ್ಟನ್ನು ಬೇರ್ಪಡಿಸ್ತೀವಲ್ಲ, ಅದಕ್ಕೂ ಒಕ್ಕುವುದು ಅಂತಾರೆ. ಹಾಗೆ ಒಕ್ಕಿ ವಿನಯವನ್ನು ಪಕ್ಕಕ್ಕಿಟ್ಟುಬಿಟ್ಟೆ ಅಂತ, ವಿನಯವನ್ನು ದೂರ ಇಟ್ಟೆ. ನಿಮ್ಮ ಗುರುವೃದ್ಧರ ಪೇಳ್ದ ಹಿತೋಪದೇಶಮಂ ಮನದೊಳ ಅವಜ್ಞೆಗೆ ಇದೆ. ನಮ್ರತೆಯನ್ನು ಬಿಟ್ಟೆ, ಹಿತೋಪದೇಶವನ್ನು ಕೇಳಲಿಲ್ಲ. ಯಾರೋ ಹೇಳಿದ್ರಂತಲ್ಲ, ಗಂಡನಿಗೆ ವಿದ್ಯಾಬುದ್ಧಿ ಉಂಟಾ ಅಂತ. ಆಹಾ, 64 ವಿದ್ಯೆಯಲ್ಲಿ 1-2 ಬರೋಲ್ಲ ಅಷ್ಟೇನೆ, ಇನ್ನೆಲ್ಲ ಉಂಟು ಅಂದ್ರಂತೆ. ಓ ಪರವಾಗಿಲ್ಲ, ಒಳ್ಳೆ ಸಂಬಂಧ ಅಂತ ಮದುವೆ ಮಾಡಿದ ಮೇಲೆ ಅವನ ಅಳಿಯನ ಕುರುಡು ಬೆಳಗಾದ ಮೇಲೆ ಅಂತ ಸರ್ವನಾಶ ಗೊತ್ತಾಯಿತು. ಉತ್ತರ ಭಾರತದ ಕಡೆ ಸತ್ಯಾನಾಶ ಅಂತಾರಲ್ಲ, ಆ ರೀತಿಯಾಗಾಯಿತು.
ಆಗ ಏನಪ್ಪ ಇಷ್ಟೆಲ್ಲ ಹೇಳಿದ್ರಲ್ಲ, 64ರಲ್ಲಿ 1-2 ವಿದ್ಯೆ ಬಿಟ್ಟು ಇನ್ನೆಲ್ಲ ಬರುತ್ತೆ ಅಂತ. ಏನದು ಅಂದರೆ ಸ್ವಂತ ಬುದ್ಧಿ ಇಲ್ಲ, ಹೇಳದ ಮಾತು ಕೇಳೋಲ್ಲ ಅಂತ. ಅಷ್ಟು ಸಾಕು, ಇನ್ನೇನು ಬೇಕು, ಸರ್ವಾನರ್ಥಕಾರಿ. ಹಾಗೆ ವಿನಯವಿಲ್ಲ, ಸ್ವಂತ ಬುದ್ಧಿ ಇಲ್ಲ. ವಿನಯ ಅಂದರೆ ಒಂದು ಒಳ್ಳೆಯ ಚಾರಿತ್ರ್ಯ, ನಡವಳಿಕೆ ಅಂತ ಅರ್ಥ. ಇನ್ನು ಉಪದೇಶವನ್ನು ಅವಜ್ಞೆ ಮಾಡುವುದು, ಹೇಳಿದ ಮಾತು ಕೇಳೋಲ್ಲ. ಅನಿಲನಂದನ ವೈರದೆ, ಭೀಮ ವೈರದಲ್ಲಿ ಇಂದ್ರನಂದನನೊಡನೆ ಆನೆ ಕಾದಿಸಿದೆನು. ಅರ್ಜುನನ ಜೊತೆ ನಾನೇ ನಿಮ್ಮನ್ನು ಹುರಿಗೊಳಿಸಿದೆ, ಬಿಟ್ಟೆ, ತಿವಿದೆ, ಮೂದಲಿಸದೆ ಯುದ್ಧ ಮಾಡಬೇಕು ಅಂತ ಹಠ ಮಾಡಿದೆ. ಆನೆ ಕಡಂಗಿದೆನ್ನ ಪಾಪ, ನಾನೇ ಪರ್ಯವಸಾನ ಮಾಡಿಕೊಟ್ಟದ್ದು ಈ ಸ್ಥಿತಿ. ಹಾಗೆ ಮಾಡಿದ ಎನ್ನ ಪಾಪ ಕರ್ಮಕ್ಕೆ ನಿಮಗೆ ಈ ಇರವಾದುದೇ, ನನ್ನ ಪಾಪದಿಂದ ನಿಮಗೆ ಈ ಸ್ಥಿತಿ ಬಂತಲ್ಲ ಅಂತ. ಎಷ್ಟೋ ಬಾರಿ ನಾವು 10 ಜನರ ಹತ್ರ ಹೇಳೋಕ್ಕೆ ಸಿದ್ಧವಿರೋಲ್ಲ. ಅರೆ ನಮಗೇ ನಮ್ಮ ಸೋಲು ಒಪ್ಕೊಳ್ಳೋದಾಗಿರುತ್ತದೆ. ಆದರೆ ಒಪ್ಕೊಳ್ಳೋದಕ್ಕೆ ಅಭಿಮಾನ ಅಡ್ಡ ಬರ್ತಾ ಇರುತ್ತೆ, ಅದಾಗ್ತಲೇ ಇರುತ್ತೆ. ಇಂದು ಒಂದು ಸೆಮಿನಾರನ್ನು ಮುಗಿಸ್ಕೊಂಡು ಬಂದೆ. ಅಲ್ಲಿ ಆ ಸೆಮಿನಾರ್ನಲ್ಲಿ ಒಬ್ಬರು ಮಹಾನುಭಾವರು ಏನೋ ಅಪಲಾಪಗಳನ್ನು ಮಾಡಿದ್ರು. ಹಾಗಲ್ಲ ಹೀಗೆ ಅಂತಂದೆ. ಇಲ್ಲ, PV ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರದ ಕನ್ನಡ ಅನುವಾದ ಮೈಸೂರು ಯೂನಿವರ್ಸಿಟಿನವರು ತಂದಿದ್ದಾರೆ, ಅಲ್ಲಿದೆ ಅಂತ. ಸ್ವಾಮಿ, ಮೊನ್ನೆ ತಾನೇ ಶುರು ಮಾಡಿದ್ದನ್ನು ಆದ್ಯಂತ ಮತ್ತೆ ಓದ್ತಾ ಇದ್ದೀವಿ, ಅಕ್ಷರಕ್ಷರನೂ ಓದಿದ್ದೀನಿ, ಎಲ್ಲಿದೆ, ಬ್ಯಾಗಲ್ಲಿದೆ, ಈಗಲೇ ಕೊಡ್ತೀನಿ ಪುಸ್ತಕ ಅಂದರೆ, ಇಲ್ಲ ನನ್ನ ಪುಸ್ತಕ ಬೇಕು ಅಂದರು. ನಾನು ಹೇಳಿದೆ, ಬಾಸಂದೊಂದು ನಾಟಕ ಬರುತ್ತೆ, ಅದರೊಳಗೆ ನನ್ನ ಪುಸ್ತಕದಲ್ಲಿ ಈ ಅಕ್ಷರ ಇಲ್ಲ ಅಂತ ಹೇಳ್ತಾನೆ. ಅಸ್ತಿ ರಾಮಾಯಣಂ ನಾಮ ನಾಟ್ಯಶಾಸ್ತ್ರಂ ತತ್ರ 3 ಶ್ಲೋಕೆ ಅಧೀತಾಹ ಅಂತ. ಹೀಗೆ ನಾನು ಹೇಳಿದೆ, ನೀವು ಇಷ್ಟು ಅಪಲಾಪ ಮಾಡೋದಿದ್ರೆ ಏನು ಮಾಡೋದು, ನೀವು ಸುಳ್ಳು, ಎಷ್ಟು ಕೋಟಿ ರೂಪಾಯಿ ಚಾಲೆಂಜು, ಎಷ್ಟು ಬೆಟ್ಟಿಂಗ್ ಇಡ್ತೀರಾ ಅಂತ ಹೀಗೆಲ್ಲ ಮಾತಾಡಿಸಿದೆ. ಮಾನವಿಲ್ಲ, ಮರ್ಯಾದೆ ಇಲ್ಲ ಅಂತನ್ನುವ ಸ್ಥಿತಿ ಬಂದಾಗ ಇನ್ನೇನು ಮಾಡೋಕ್ಕಾಗಲ್ಲ. ದಟ್ಟಿ ಬಿಟ್ಟು ಅಖಾಡ ಕೀಳಿದ್ರೆ ಮಲ್ಲಯುದ್ಧ ಮಾಡ್ಬೋದು, ಅದನ್ನು ಬಿಚ್ಚಿ ಬಂದರೆ ಏನು ಮಾಡೋದಕ್ಕೆ ಸಾಧ್ಯ, ದೂರ ಸರಿಯಬೇಕು ಅಂತ ಕುವೆಂಪು ಹೇಳ್ತಾರೆ. ಹಾಗಾಗ್ಬಿಡುತ್ತದೆ. ಇಲ್ಲ, ಅಚಾತುರ್ಯವಾಯಿತು, ತಪ್ಪಾಯಿತು, ತೊಂದರೆ ಇಲ್ಲ. ರಾಮಾಯಣದ ಕೂಟ ಶ್ಲೋಕಗಳು ಅಂತಂದರು. ರಾಮಾಯಣದಲ್ಲಿ ಕೂಟ ಶ್ಲೋಕವೂ ಇಲ್ಲ, ಗೂಟ ಶ್ಲೋಕವೂ ಇಲ್ಲ. ಮಹಾಭಾರತದಲ್ಲಿ ಇರುವುದು ಅಂತಂದರೆ ಒಪ್ಪುತ್ತಾನೇ ಇಲ್ಲ. ಹೀಗೆ ವ್ಯಕ್ತಿಗಳು ಅಹಂಕಾರವನ್ನು ಮುಂದೆ ಇಟ್ಟುಕೊಂಡು ವಾಸ್ತವವನ್ನು ಉಪೇಕ್ಷೆ ಮಾಡ್ತಾರೆ. ದುರ್ಯೋಧನ ಅಂತೂ ಅಂಥ ಮಾಡುವ ದುಷ್ಕರ್ಮಗಳಲ್ಲಿ ಅಗ್ರಗಣ್ಯ. ಆದರೆ ಅವನಿಗೂ ಕೂಡ ತನ್ನ ಅಜ್ಜ ಈ ಥರ ಶರಮಂಚದ ಮೇಲೆ ಬೇಯ್ತಾ ಇದ್ದಾನೆ, ಉತ್ತರಾಯಣ ಪುಣ್ಯಕಾಲಕ್ಕಾಗಿ ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂತಂದರೆ ಏನು ಸಂಕಟ ಆಗಿರಬೇಕು. ಈ ಹೃದಯ ವಿದ್ರಾವಕವಾದ ಸ್ಥಿತಿಗೆ ತಾನು ಕಾರಣ ಆದನಲ್ಲ ಅಂತ ಆ ಅಪರಾಧಿ ಪ್ರಜ್ಞೆ ಬಂದು ಅವನನ್ನು ವಿಚಲಿತನನ್ನಾಗಿಸಿದೆ. ಇದು ತುಂಬ ತುಂಬ ಮುಖ್ಯವಾದಂಥ ಅಂಶ ಅಂತ ನನಗನ್ನಿಸುತ್ತದೆ. ಯಾಕೆಂದರೆ ಎಲ್ಲರೆದುರಿಗೂ ನಾವು ಹೇಳ್ಕೊಳ್ಬೇಕಾಗಿಲ್ಲ, ಎಲ್ಲಿಯೂ ಒಮ್ಮೆ ಆದರೂ ನಮ್ಮ ಮನಸ್ಸನ್ನು ಚುಚ್ಚುತ್ತದೆ. ಶಂಕರರದು ಅಂತ ಪ್ರಸಿದ್ಧವಾದ ಪ್ರಶ್ನೋತ್ತರ ರತ್ನಮಾಲಿಕೆ, ಅದು ವಿದ್ವಾಂಸರು ಅಮೋಘ ವರ್ಷ ಬರೆದದ್ದು ಅಂತ ಕೂಡ ಹೇಳ್ತಾರೆ. ಅಲ್ಲಿ ಆಮರಣಂ ಕಿಮಿಶಲ್ಯಂ, ಕೊನೆವರೆಗೂ ಚುಚ್ಚುವುದು ಯಾವುದು, ಪ್ರಚ್ಛನ್ನಂ ಯತ್ ಕೃತಂ ಪಾಪಂ, ಮರೆಯಲ್ಲಿ ಮಾಡಿದ ಪಾತಕ ನಮ್ಮನ್ನು ಚುಚ್ಚುತ್ತದೆ ಅಂತ. ಇಲ್ಲಿ ಇವನು ಮರೆಯಲ್ಲಿ ಮಾಡಿದ್ದಲ್ಲ, ಹೇಳ್ಕೊಳ್ಳೋದಾಗ್ತಾ ಇಲ್ಲ. ಆದರೆ ಈಗ ದುಃಖ ಪಡ್ತಾನೆ, ದುಃಖಪಟ್ಟು ಬಾಷ್ಪಾಂಬು ಪೂರಿತ ಲೋಚನನಾಗಿ ಮಂಡಿ ಊರ್ತಾನೆ. ಆದರೆ ಭೀಷ್ಮ ನೋಡಿ ಅವನಿಗೆ ಮೊಮ್ಮಗನ ಮೇಲೆ ವಾತ್ಸಲ್ಯ ಇದೆ. ಅಯ್ಯೋ, ಈ ಸ್ಥಿತಿಯಲ್ಲಿ ನೀನು ಬರ್ತಿದ್ದೀಯಲ್ಲ ಅಂತ ಅವನನ್ನು ಕುರಿತು ದುಃಖದಿಂದ ಸಂಬೋಧಿಸ್ತಾನೆ. ಧವಳ ಗಜೇಂದ್ರಮುಂ ಧವಳ ಚಾಮರಮುಂ ಧವಳಾತ ಪತ್ರಮುಂ ಧವಳ ವಿಲೋಚನೋತ್ಪಲವಧೂ ಜನಮುಂ ಬೆರಸು ಅಷ್ಟದಿಕ್ತಟಂ ಧವಳಿತ ಕೀರ್ತಿಂ ಧವಳ ಮಂಗಳಗೇಯರಿಂ ಒಪ್ಪಿ ಬರ್ಪ ಕೌರವ ಧವಳಂಗೆ ದೇಸಿಗನೆ ಬರ್ಪವೋ ವರುವನೆ ಬರ್ಪುದಾರುದೇ. ಧವಳ ಅನ್ನುವ ಪದವನ್ನು ಬಗೆಬಗೆಯಾದ ಅರ್ಥಗಳಲ್ಲಿ ಬಳಸಿದ್ದಾನೆ ಕವಿ. ತುಂಬ ಚೆನ್ನಾಗಿದೆ. ಪಂಪ ಇದಕ್ಕೆ ಸ್ಫೂರ್ತಿ ಕೊಟ್ಟಿದ್ದಾನೆ ಅಂತ ಕೂಡ ಗೊತ್ತಾಗುತ್ತದೆ. ಧವಳ ಗಜೇಂದ್ರಮಂ ಧವಳ ಚಾಮರಮಂ ಧವಲಾತಪತ್ರಮಂ ಧವಳ ವಿಲೋಚನೋತ್ಪಲ ವಧೂಜನಮಂ ಬೆರಸಿ ಅಷ್ಟದಿಕ್ತಟನ್ ಧವಳಿಸೆ ಕೀರ್ತಿಯಂ
ಧವಳ ಮಂಗಳ ಗೇಯದಿನ್ ಒಪ್ಪಿ ಬರ್ಪ ಕೌರವ ಧವಳಂಗೆ ದೇಸಿಗನೆ ಬರ್ಪವೊಲ್ ಒರ್ವನೆ ಬರ್ಪುದಾದುದೆ. ದೇಸಿಗನಂತೆ ಹಾದಿಹೋಕನಂತೆ ಬರ್ತಿದ್ಯಲ್ಲ, ನೀನು ಬಂದರೆ ಏನೆಲ್ಲ ವೈಭವ ಇರಬೇಕಾಗಿತ್ತು. ಆ ವಾರನಾರಿಯರೇನು, ಒಂದಿ ಮಾಗದರೇನು, ಕೈವಾರದವರೇನು, ಹಸಾದ, ಚಾಂಗು, ಉಘೆ, ಬಳ, ಎಚ್ಚರ ಅಂತ ಹೇಳ್ತಕ್ಕಂಥವ್ರು ಎಷ್ಟು ಜನ. ಒಂದು ರಾಜ ಅಂತಂದರೆ ಪರಿವಾರ ಎಷ್ಟು ಬರಬೇಕು. ಈಗಲೂ ಅಷ್ಟೇ ನಮ್ಮ ಮಹಾ ಮಿನಿಸ್ಟರ್ಗಳು, ರಾಷ್ಟ್ರಪತಿಗಳು ಎಲ್ಲ ಬರ್ತಾರೆ ಅಂದರೆ ಒಂದು ಮಹಾಪರಿವಾರ ಬರ್ತದೆ ಹಿಂದೆ. ಹೀಗೆ ಅವರೆಲ್ಲ ಬಂದು ಆ ವೈಭವವನ್ನು ತರ್ತಾರೆ. ಟ್ಯಾಕ್ಸ್ ಪೇಯರ್ಸ್ ಮನಿ ಹೋಗುತ್ತದೆ, ಅದು ಬೇರೆ ಸಂಗತಿ. ಆದರೆ ಅದಕ್ಕೊಂದು ವೈಭವ. ಧವಳ ಗಜೇಂದ್ರ ಬೆಳ್ಳಾನೆಯ ಮೇಲೆ ಹತ್ತಿ ಬರ್ತಾ ಇದ್ದೆ. ಧವಳ ಚಾಮರ, ಶ್ವೇತ ಚಾಮರ, ಚಮರ ಮೃಗದ ಬಾಲ, ಅದನ್ನು ಬೀಸಿಕೊಂಡು ಬರತಕ್ಕಂಥದ್ದು. ಧವಲಾತ ಪತ್ರ, ಬೆಳ್ಗೊಡೆಯನ್ನು ಹಿಡಿದು ಬರುವುದು. ಇನ್ನು ಧವಳ ವಿಲೋಚನೋತ್ಪಲ ವಧೂಜನ, ಕನ್ನೈದಿಲೆಯಂಥ ಬೆಳ್ದಾವರೆಯಂಥ ಕಣ್ಣುಳ್ಳ ಸುಂದರಿಯರು, ನಿರ್ಮಲವಾದ ನೇತ್ರ, ಆ ನೇತ್ರಕಾಂತಿ ನೀರಾಜನ ಮಾಡ್ತಾ ಇರುವ ಸುಂದರಿಯರು ಜೈಗೀತವನ್ನು ಹಾಡಿಕೊಂಡು ಬರ್ತಾ ಇದ್ದಾಗ ದಿಕ್ತಟಂ ಧವಳಿಸೆ ಕೀರ್ತಿಯಂ, ನಿನ್ನ ಧವಳ ಕೀರ್ತಿಯಿಂದ ಎಲ್ಲ ದಿಕ್ಕುಗಳನ್ನು ಬಿಳುಪು ಮಾಡಿಕೊಂಡು ಬರುವಂಥ ಕ್ರಮ ಏನಿದೆ, ಆಗ ಧವಳ ಮಂಗಳ ಗೇಯ. ಎಷ್ಟೋ ಜನ ವಿದ್ವಾಂಸರಿಗೆ ಇದು ಏನು ಅಂತ ಗೊತ್ತಾಗಿರಲಿಲ್ಲ. ಧವಳ ಅಥವಾ ಧವಳಾರ ಅಂತ ಒಂದು ಗೇಯ ಪ್ರಬಂಧ ಇದೆ. ಇದು ರೂಪಕ ತಾಳದಲ್ಲಿ ಹಾಡ್ತಾರೆ. ತಕ ತಕ ಧಿಮ್ಮಿ ತಕ ತಕ ಜಣು, ಆ ಬಗೆಯಲ್ಲಿ ಸಂತುಲಿತ ಧೃತಾವರ್ತ ಗತಿ ಅಂತ ಛಂದಸ್ಸು, ಅದರೊಳಗೆ ಹಾಡ್ತಾರೆ. ಪ್ರಾಚೀನ ಗೇಯ ಪ್ರಬಂಧಗಳಲ್ಲಿ ನೋಡ್ತೀವಿ, ವಿಶೇಷವಾಗಿ ಮಧ್ಯಕಾಲದಲ್ಲಿ ಬಳಕೆಯಲ್ಲಿದ್ದಂಥದ್ದು. ಆ ಧವಳಾರಗಳನ್ನು ಹಾಡಿಕೊಂಡು ಬರ್ತಾ ಇದ್ರು. ಕರ್ಣಿ ಅಂತ ಒಂದು ಛಂದಸ್ಸಿದೆ, ಸಂಸ್ಕೃತದ ಛಂದಸ್ಸು, ಕನ್ನಡದಲ್ಲಿ ಕೆಲವೊಮ್ಮೆ ಬಳಕೆಯಾಗಿದೆ. ಡಿ.ವಿ.ಜಿಯವರು ಒಮ್ಮೆ ಕನಕಾಲುಕ ಅನ್ನುವ ನಾಟಕದಲ್ಲಿ ಬಳಸಿದ್ದಾರೆ. ಆ ಕರ್ಣಿ ಛಂದಸ್ಸು ಈ ಧವಳಗತಿಯಿಂದಲೇ ಓಡುತ್ತದೆ. ಆ ಧವಳಗೇಯ ಅದನ್ನು ರೂಪಕ ತಾಳವನ್ನು ತುಂಬ ಓಡಿಸೋಕ್ಕಾಗೋಲ್ವಲ್ಲ, ರಾಜ ಗಾಂಭೀರ್ಯದಲ್ಲಿ ನಡೆದುಕೊಂಡು ಬರಬೇಕು. ಯಕ್ಷಗಾನದಲ್ಲಂತೂ ಸ್ತ್ರೀವೇಷಕ್ಕೆ ಕಿರುಹೆಜ್ಜೆ, ಪುಂಡುವೇಷಕ್ಕೆ ತ್ವರಿತವಾದ ಮಧ್ಯಮಗತಿಯ ಮಧ್ಯಮ ಸ್ತರದ ಸ್ಪ್ಯಾನ್ ಅಂತೀವಲ್ಲ, ಆ ಹಾಸು ಬೀಸು ಇರ್ತಕ್ಕಂಥ ಹೆಜ್ಜೆಗಳು, ರಾಜವೇಷಕ್ಕೆ ವಿಳಂಬಗತಿಯ ಹೆಜ್ಜೆ, ಮತ್ತು ಬಣ್ಣದ ವೇಷಗಳಿಗೆ, ರಾಕ್ಷಸ ವೇಷಗಳಿಗೆ ಮತ್ತೂ ವಿಳಂಬಗತಿಯ ದಾಪಿನ ಹೆಜ್ಜೆಗಳು ಅಂತ ಹೀಗೆಲ್ಲ ವಿಭಾಗ ಮಾಡಿದ್ದಾರಲ್ಲ. ರಾಜ ಅವಸರದಲ್ಲಿ ಬರೋಕ್ಕಾಗೋಲ್ಲ. ನಾಟ್ಯಶಾಸ್ತ್ರಕಾರ ಹೇಳ್ತಾನೆ, ಯಾವತ್ತೂ ಉತ್ತಮ ಪಾತ್ರಗಳು ಗಂಭೀರವಾಗಿ ನಿಧಾನವಾಗಿ ಮಾತಾಡಬೇಕು, ಅವಸರವಾಗಿ ನಡೆದಾಡಬಾರ್ದು, ಸರಕ್ ಚರಕ್ ಅಂತೆಲ್ಲ ತಿರುಗಬಾರದು. ಅವೆಲ್ಲ ಅಲ್ಪ ಪಾತ್ರಗಳು, ನೀಚ ಪಾತ್ರಗಳು ಮಾಡತಕ್ಕಂಥದ್ದು ಅಂತ ಹಸ್ತಾದಿಗಳನ್ನು ಮಾಡುವಾಗಲೂ ಹೇಳ್ತಾನೆ. ಎಷ್ಟು ತಿರುಗಿಸಬೇಕು, ಎಷ್ಟು ತಿರುಗಿಸಬಾರದು ಅಂತಕ್ಕಂಥದ್ದೆಲ್ಲ ಬರುತ್ತದೆ. ಇಲ್ಲಿ ಆ ವಿಳಂಬಕ್ಕೆ ಸರಿಯಾಗಿ ಧವಳಾರ ಅಥವಾ ಧವಳ ಛಂದಸ್ಸು ಒಗ್ಗಿ ಬರುತ್ತದೆ. ಆ ಮಂಗಳ ಗೇಯಗಳಿಂದ ಒಪ್ಪಿ ಬರ್ಪ ಕೌರವ ಧವಳ. ಇಲ್ಲಿ ಧವಳ ಅಂತಂದರೆ ಒಂದು ದೊಡ್ಡ ಬೆಳ್ಳಗಿರ್ತಕ್ಕಂಥ ನಂದಿಕೇಶ್ವರನನ್ನು ಹೋಲುವಂಥ ವೃಷಭ ಅಂತ. ಹಸುಗಳಿಗೆ, ಕುದುರೆಗಳಿಗೆ ಬಣ್ಣದಿಂದ ಹೆಸರಿಡ್ತಾ ಇದ್ರು. ಕಪಿಲ ಅಂತಂದರೆ ಕಂದು ಬಣ್ಣದ ಹಸು ಅಂತ. ಧವಳ ಅಂತಂದರೆ ಬೆಳ್ಳಗಿರ್ತಕ್ಕಂಥ ಹಸು. ಶಬಲ ಅಂತಂದರೆ ಮಚ್ಚೆ ಇರತಕ್ಕಂಥ ಹಸು, ಅಥವಾ ಬೇರೆ ಬೇರೆ ಮಿಶ್ರ ವರ್ಣಗಳಿರ್ತಕ್ಕಂಥ ಹಸು. ಹೀಗೆಲ್ಲ ಇತ್ತು. ಶಬಲ, ಧವಳ, ಕಪಿಲ ಇವೆಲ್ಲ ಉತ್ತಮವಾದ ಗೋವುಗಳು ಅಂತ. ಈಗಲೂ ನಮ್ಮ ದೇಶೀಯವಾದ ಗೋವುಗಳನ್ನು ನೋಡಿದ್ರೆ ಈ ಲಕ್ಷಣಗಳನ್ನು ಹೊಂದಿವೆ ಅಂತ ಗೊತ್ತಾಗುತ್ತದೆ. ಆ ಓಂಗೋಲಿನ ಮಹಾವೃಷಭ ಈ ಧವಳ. ನನಗೆ ನಮ್ಮ ದೇಶೀಯ ತಳಿಗಳ ಗೋವುಗಳ ಪೈಕಿ ತುಂಬ ಪ್ರಿಯವಾಗತಕ್ಕಂಥದ್ದು ಅಂದರೆ ಒಂದು ಗೀರ್, ಮತ್ತೊಂದು ಈ ಓಂಗೋಲು. ಗೀರು ಕೆಂಬಣ್ಣದಲ್ಲಿ ಮೂರ್ತಿಮತ್ತಾದ ನಂದಿನಿಯಂತೆ ಲಲಾಟೋದಯ ಮಾಭುಗ್ನಂ ಪಲ್ಲವ ಸ್ನಿಗ್ಧಪಾಟಲ ಬಿಭ್ರತಿ ಶ್ವೇತರೋಮಾಂಕಂ ಸಂಧ್ಯೇವ ಶಿಶಿನಂ ನವಂ ಅಂತಿದ್ರೆ, ಇಲ್ಲಿ ಕೈಲಾಸ ಗೌರಂ ವೃಷಮಾರು ವೃಕ್ಷೋ ಪಾದರ್ಪಣ ಅನುಗ್ರಹ ಪೂತ ಪೃಷ್ಠ ಅಂತ ಆ ಕುಂಭೋದರನ ಪರಿಚಯ ಮಾಡಿಕೊಡುವಾಗ ಕಾಳಿದಾಸ ಕೈಲಾಸ ಗೌರ ವೃಷಭ ಅಂತನಲ್ಲ, ಹಾಗೆ ಕಾಣಿಸುತ್ತೆ. ಆ ಮಹಾವೃಷಭ, ಓಂಗೋಲಿನ ವೃಷಭದಂತೆ ಇರ್ತಕ್ಕಂಥವನು ಇವನು. ಆ ಧವಳಂಗೆ, ಅಂಥ ಕೌರವ ಧವಳಂಗೆ ನೋಡಿ. ರಾಜವೃಷಭ, ಕವಿವೃಷಭ ಅಂತೆಲ್ಲ ವೃಷಭ ಶಬ್ದವನ್ನು ಗೌರವವಾಚಕವಾಗಿ ಬಳಸ್ತಾರೆ, ಅದು ಉಂಟು. ಹಾಗೆ ಧವಳ ಶಬ್ದವನ್ನು ಬಗೆಬಗೆಯಲ್ಲಿ ಬಳಸಿದ್ದಾನೆ, ಪ್ರತ್ಯೇಕವಾದ ಬೇರೆ ಬೇರೆ ಅರ್ಥಗಳಲ್ಲಿ ಬಳಸಿದ್ದಾನೆ. ಹಾಗೆ ಬರುವ ನೀನು ದೇಸಿಗನವೊಲ್ ವರ್ವನೆ ಬರ್ಪುದಾಯಿತೆ, ಒಂಟಿಯಾಗಿ ನೀನು ಬರುವುದಾಯ್ತಲ್ಲ, ಏನಿದು ವೈಪರೀತ್ಯ. ಕೆಟ್ಟು ಬದುಕಬಾರದು, ಬದುಕಿ ಕೆಡಬಾರದು. ಕೆಟ್ಟು ಬದುಕಬಹುದು, ಆದರೆ ಬದುಕಿ ಕೆಡಬಾರದು. ಏನೋ ಕಷ್ಟ ಎಲ್ಲ ಬಂದು ಕಷ್ಟವನ್ನು ಮೀರಿ ಚೆನ್ನಾಗಿ ಬಾಳಿದ್ರೆ ಸಂತೋಷ.
ಚೆನ್ನಾಗಿ ಬಾಳ್ತಾ ಇದ್ದವರು, ನಳನಳಿಸುವ ಹಸಿರು ಮರ ಏನೂ ಎಲ್ಲೇ ಇಲ್ಲದೆ ಬರಡಾಗಿ ಬತ್ತಲೆ ಆಗಿ ಹೋದರೆ ಎಷ್ಟು ಸಂಕಟ ಆಗುತ್ತದೆ. ಅದು ವಿಷವೃಕ್ಷವೇ ಆಗಿದ್ದರೂ ದುಃಖವಾಗುತ್ತದೆ. ದುರ್ಯೋಧನ ಅಂತ ವಿಷವೃಕ್ಷ ಈಗ ಶಿಶಿರ ಬಂದು ಎಲ್ಲ ಎಲೆ ಹೋಗಿದೆ, ಮಾತ್ರವಲ್ಲ ಬೇರಿಗೆ ಕುಟ್ಟೆ ಹಿಡಿದು ಗೆದ್ದಲು ಬಂದಿದೆ. ಆಗ ಅವನನ್ನು ನೋಡಿ, ಇದೇನಪ್ಪ ಹೀಗಾಯ್ತಲ್ಲ, ನೀನು ಸ್ವಲ್ಪ ಸಂಧಿಯನ್ನಾದರೂ ಮಾಡಿಕೋ ಇನ್ನಾದರೂ ಅಂತ ಹೇಳ್ತಾನೆ. ಕೊನೆವರೆಗೂ ಇವನು ಸಂಧಿ ಆಗಲಿ ಅಂತ ಬೇಡ್ತಾ ಇದ್ದವನು. ಹಾಗಾಗಿ ಆ ಬಗೆಗೆ ಗಮನ ಇಟ್ಟವನು ಭೀಷ್ಮ. ಕರ್ಣ ಭೀಷ್ಮ ಪತನ ಆದೊಡನೆ ಹೋಗ್ತಾನೆ. ಆಗ ಮತ್ತೆ ಕರ್ಣನಿಗೂ ಭೀಷ್ಮ ಹೇಳ್ತಾನೆ, ಮೂಲ ಮಹಾಭಾರತದಲ್ಲಿ ಬರುತ್ತದೆ. ಹಾಗಾಗಿ ಮತ್ತೆ ಕೇಳ್ತಾನೆ. ದುರ್ಯೋಧನ ಸಸೇಮಿರ ಒಪ್ಪಲ್ಲ. ನೆಲಕಿರಿವೆನೆಂದು ಬಗೆದಿರೆ ಛಲಕೆಗಿರಿವೆಂ ಪಾಂಡು ಸುತರುಳ್ ಈ ನೆಲನ್ ಇದು ಪಾಳ್ ನೆಲನ್ ಎನಗೆ ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಅಜ ಮತ್ತೆ ಪುದು ಮಾಡ್ದ ಪೆನೆ. ನೋಡಿ ಅವನ ಹಠ. ಆದರೆ ಅದು ನಿಜವೂ ಹೌದು. ಇನ್ಯಾವುದಕ್ಕಾಗಿ ಇವನು ಉಳಿಯಬೇಕು, ಇವನು ಬಾಳಬೇಕು, ಸಂಧಿ ಮಾಡಿಕೊಳ್ಳಬೇಕು. ಕಡೆಗೆ ಸೋಲುವವರಿಗೆ ಸಾವೇ ಶರಣ್ಯ ಅಂದರೆ ಒಂದು ಬಗೆಯ ತೆಗಾಯಿಸುವ ಬುದ್ಧಿ ಬರುತ್ತದಲ್ಲ, ಅದಾಗಿದೆ. ಕಲಿಗಂ ಶಂಕೆಯ ಚಾಗಿಗಂ ಬೆರಗೆ ಮೇಣ್ ಕಟ್ಟಾಳ್ ನೆರಂಬಾರ್ವನೇ ಕುಲಜಂಗಂ ಮರೆವಾಳೆ ಸಜ್ಜನಿಕೆಗಂ ಕಳ್ವೋಜಯೇ ಧರ್ಮಿಗಂ ಕೊಲೆಯೇ ಮಂತ್ರಿಗಂ ಇಚ್ಛೆಕಾರ ತನವೇ ತಕ್ಕಂ ಪಿಸುಣ್ಪೇಳ್ವೆನೆ ಚಲಮಂ ಗಂಡುಮ ನಪ್ಪು ಕೈವೆ ನೆನಗ ಕೌಂತೆಯರೋಳ್ ಸಂಧಿಯೇ ಅಂತ ಒಂದು ಆಟದ ಮಾತನ್ನು ಹೇಳ್ತಾನೆ. ವೀರನಿಗೆ ಸಂದೇಹ ಬರುತ್ತದ, ತ್ಯಾಗಿಗೆ ಆಶ್ಚರ್ಯ ಇರುತ್ತದ, ಕಟ್ಟಾಳಿಗೆ ಬೇರೆ ನೆರವು ಬೇಕೆ, ಸತ್ಕುಲ ಪ್ರಸೂತನು ಟಕ್ಕು ಮರೆಯಲ್ಲಿ ಬಾಳಬೇಕೆ, ಸಜ್ಜನಿಕೆಗೆ ಬೂಟಾಟಿಕೆಯೇ, ಧರ್ಮಾತ್ಮನಿಗೆ ಕೊಲೆಯೇ, ವಿವೇಕಿಯಾದ ಮಂತ್ರಿಗೆ ಕಾಮವೇ, ಉದಾರಿಗೆ ಪೈಶೂನ್ಯವೇ. ಅದು ಹೇಗೆ ಅಸಾಧ್ಯವೋ ಆ ರೀತಿಯಲ್ಲಿ ನನಗೂ ಕೂಡ ಸಂಧಿ ಎನ್ನುವುದು ಆಗೋದಿಲ್ಲ. ಕೌಂತೆಯರೋಳ್ ಸಂಧಿಯೇ ನೆಲಕಿರಿವೆನೆಂದು ಬಗೆದರೆ ಛಲಕಿರಿವೆಂ. ನೆಲಕ್ಕಾಗಿ ಹೋರಾಡ್ತೀನಿ ಅಂತ ಇದುವರೆಗೆ ಅಂದುಕೊಂಡಿದ್ದೆ, ಇನ್ನು ಛಲಕ್ಕಾಗಿ ಹೋರಾಡ್ತೀನಿ. ನಾನಂತೂ ಗೆಲ್ಲೋದಿಲ್ಲ, ಅದು ತೀರ್ಮಾನವಾಯಿತು. ಗೆದ್ದರೂ ನಾನು ಬಾಳೋದಿಲ್ಲ, ಅದು ತೀರ್ಮಾನವಾಯಿತು. ಹೀಗಾಗಿ ಸಾಯೋದಿಕ್ಕಾಗಿ, ಹಠ ಸಾಧಿಸೋದಿಕ್ಕಾಗಿ ನಾನು ಸಾಯ್ತೀನಿ, ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಮಟ್ಟಕ್ಕೆ ಬಂದ. ಇದು ಉದ್ಯೋಗ ಪರ್ವದಲ್ಲಿ ಕರ್ಣಭೇದನ ಸಂದರ್ಭದಲ್ಲಿ ಕರ್ಣ ಕೃಷ್ಣನಿಗೆ ಹೇಳ್ತಾನೆ. ಕೃಷ್ಣ ಕರ್ಣನನ್ನ ನಮ್ಮ ಪಕ್ಷಕ್ಕೆ ಬಾ ಅಂದಾಗ, ಇಲ್ಲ ಬರಲಾರೆ, ಹಿಂದು ಬರಲಾಗದಷ್ಟು ಮುಂದೆ ಹೋಗಿದ್ದೀನಿ. ನಮ್ಮ ಎಷ್ಟೋ ಜನ ಈ ಲೋಕ ಜೀವನದಲ್ಲಿ, ನಮ್ಮ ಸುತ್ತಮುತ್ತಲೇ ಇರುವ ಜಗಜ್ಜೀವನದಲ್ಲಿ ಹಿಂದಿರುಗಿ ಬಾರದಂತೆ ದುರ್ಮಾರ್ಗದಲ್ಲಿ ಹೋಗಿಬಿಟ್ಟಿರ್ತಾರೆ. ಅವರು ಅಲ್ಲಿಯೇ ಮುಂದುವರಿಯಬೇಕಲ್ಲದೆ ಮತ್ತೆ ತಿರುಗಿ ಬರೋಕ್ಕಾಗತ್ಯ? ಸಿದ್ದರಾಮಯ್ಯ ಬದಲಾಗೋಕೆ ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ಆ ಬಗೆಯಲ್ಲಿ ಹಾಗೆ ಅವರು ಅಷ್ಟು ಮಟ್ಟಕ್ಕೆ ಅನ್ಯಾಯದ ಮಾರ್ಗದಲ್ಲಿ, ಅವಿನೀತಿಯ ಮಾರ್ಗದಲ್ಲಿ ಹೊರಟಿರ್ತಾರೆ. ಮರಳಿ ಬಂದರೆ ಅವರಿಗೆ ಮತ್ತೆ ಕಲ್ಲೇಟೆ ಬೀಳುತ್ತದೆ. ಹೀಗಾಗಿ ಆಗುವುದಿಲ್ಲ. ಅನಂತಮೂರ್ತಿಯವರ ಕೊನೆಗಾಲ ನೋಡಿದ್ರೆ ಗೊತ್ತಾಗೋದಿಲ್ವೇ? ಮರಳಿ ಬಾರದಂತೆ ದೂರ ಹೋಗ್ಬಿಟ್ರಲ್ಲ. ಯಾಕೆಂದರೆ ಮರಳಿ ಬರುವುದಕ್ಕೆ ಅಂತರಂಗ ಆಸೆ ಪಟ್ಟರು ಬಹಿರಂಗ ಬಿಟ್ಟು ಕೊಡೋದಿಲ್ಲ. ಸಿನಿಮಾಗಳಲ್ಲಿ ಮಾತ್ರ ಆಗುತ್ತೆ. ಟಕ್ಕನೆ ಬೋರ್ಡ್ ಬದಲಾಯಿಸಿಬಿಡ್ತಕ್ಕಂಥ ರೀತಿಯಲ್ಲಿ ಗೊಂಬೆಗಳಲ್ಲಿ ಉಂಟು ಇನ್ವರ್ಟೆಡ್ ಪಪೆಟ್ಸ್ ಅಂತ. ಹಿಂಗೆ ತಲೆ ಕೆಳಕಾಗ್ಬಿಟ್ರೆ ಹೆಣ್ಣು ಹೋಗಿ ಗಂಡು, ಸನ್ಯಾಸಿ ಹೋಗಿ ಸಂಸಾರಿ, ಈ ಥರದ್ದೆಲ್ಲ ಆ ಟ್ರಾನ್ಸ್ಫರ್ ಸೀನರಿಗಳು ವಾಸ್ತವ ಲೋಕದಲ್ಲಿ ಆಗೋಲ್ಲ. ವ್ಯಾಸರಿಗೆ ಗೊತ್ತು. ಕರ್ಣ ಹೇಳ್ದ, ನಾನು ತುಂಬ ದೂರ ಹೋಗಿದ್ದೀನಿ, ಬರಲಾರೆ. ಆದರೆ ಗೊತ್ತು ಪಾಂಡವರಲ್ಲಿ ಧರ್ಮವಿದೆ, ನೀನಿದ್ದಲ್ಲಿ ಜೈವಿದೆ, ಸ್ವರ್ಗದಲ್ಲಿ ನಾವೆಲ್ಲ ಸೇರೋಣ ಅಂತ. ತುಂಬ ಹೃದಯವಾದ ಭಾವ ಅದು, ತುಂಬ ಹೃದಯಂಗಮವಾದ ಸನ್ನಿವೇಶ. ದುರ್ಯೋಧನ ಈ ಸ್ಥಿತಿಗೆ ಈಗ ಬಂದಿದ್ದಾನೆ. ಆಗಲೇ ಇದ್ದಿದ್ರೆ ಬದಲಾಗ್ತಾ ಇದ್ದನೋ ಏನೋ. ಕೆಲವೊಮ್ಮೆ ನಮಗೆ ತುಂಬ ಸ್ವಂತ ಬುದ್ಧಿ ಬೇಡ ಅನಿಸುತ್ತೆ. ಸ್ವಂತದ ದುರ್ಬುದ್ಧಿ ಅಂತೂ ಬೇಡವೇ ಬೇಡ ಅನಿಸುತ್ತದೆ. ನೆಲಕಿರಿವೆನೆಂದು ಬಗೆದರೆ ಛಲಕಿರಿವೆಂ ಪಾಂಡು ಸುತರೊಳ್ ಈ ನೆಲದೊಳ್ ಇದು ಈ ನೆಲನೊಳ್ ಇದು ಪಾಳ್ ನೆಲನ್ ಎನಗೆ. ಈ ನೆಲ ಈಗ ನನ್ನ ಪಾಲಿಗೆ ಪಾತಕವಾದ ಭೂಮಿ. ಪಾಂಡವರಿಗೆ ಒಲಿತಾ ಇದ್ದಾಳೆ. ನೆಲ ಯಾವತ್ತು ಯಾರಿಗೆ ಅಂಟುಕೊಂಡು ಬರುತ್ತದೆ
ಆರೊಡನೆ ಒಕ್ಕಲಿದ್ದು ಆರೊಡನೆ ಉರಿ ಹಾಕಿದಳು ಅಂತ ಕುಮಾರವ್ಯಾಸ ಹೇಳಿಸ್ತಾನಲ್ಲ ಕೃಷ್ಣನ ಮೂಲಕವಾಗಿ ಸಂಧಿಯಲ್ಲಿ. ಹಾಗಾಗಿ ಇದು ಬೇಡ, ಅವನು ಒಪ್ಪಲಿಲ್ಲ. ಕಟ್ಟಕಡೆಗೆ ಸತ್ತಾಗಲೂ ಭೂಮಿಯನ್ನು ಅವಚಿಕೊಂಡು ಸತ್ತ ಅಂತ ಕುಮಾರವ್ಯಾಸ ರುಧಿರದ ತಿಲಕನಾದನಲ್ಲಿ ಧರಂಗನೆಗೆ ಅಂತ ಆ ಮಾತೇ ತುಂಬ ಚೆನ್ನಾಗಿದೆ. ಅಂದರೆ ಭೂಮಿಗೆ ಇವನು ಕಲ್ಯಾಣ ತಿಲಕ ಅಂತಲ್ಲ, ನೀನು ಸತ್ತ ಮೇಲೆ ನನಗೆ ಪಾಂಡವರು ಇರ್ತಾರೆ ಅಂತ ಇವನು ಹೆಣವನ್ನೇ ಮೀಟಿ ಹಿಸುಕಿ ರಕ್ತವನ್ನು ಕಲ್ಯಾಣ ತಿಲಕವಾಗಿ ಇಟ್ಕೊಂಡು ಹಸೆ ಮಣೆ ಮೇಲೆ ಕೂತ್ಕೋತಾಳೆ ಆ ಪೃಥ್ವಿ ಆ ಮಟ್ಟಿಗೆ. ಹಾಗಾಗಿ ಪಾಂಡುಸುತರ ಈ ನೆಲ ನನಗೆ ಪಾಳ್ನೆಲ, ದಿನಪಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ತಪ್ಪನೆ. ನನ್ನ ಸ್ನೇಹಿತ, ನನ್ನ ಆತ್ಮವೇ ಆದಂಥ ಆಪ್ತಮಿತ್ರ ಕರ್ಣ, ಅವನು ಇದಕ್ಕಾಗಿ ಸತ್ತ, ಅವನಿಗೆ ಸಾವನ್ನ ತಂದುಕೊಟ್ಟ ಈ ನೆಲ ನನಗೆ ಬೇಕಾ? ವಾಳ್ದಪ್ಪನೆ, ಹೊಂದಿಕೊಂಡು ಬಾಳತಿನ ಖಂಡಿತವಾಗಿ ಇಲ್ಲ, ಸಂಧಿ ಸಾಧ್ಯವೇ ಇಲ್ಲ ಅಂತಾನೆ. ಬಾಡಮಂ ಐದಂ ಅವರ್ ಮುಂಬೇಡಿದೊಡೆ அவர் பாடமம் ஐதம் வேடிதொடே ஆனித்தனில்ல ರಾಜ್ಯಾರ್ಧಮಂ ಆಂಬೇಡಿ ಅವರಲ್ಲಿಗೆ ಅಟ್ಟಿದೊಡೆ ರಾಜ್ಯಾರ್ಧಮಂ ಬೇಡಿ ಅವರಲ್ಲಿಗೆ ಅಟ್ಟಿದೊಡೆ ಏಡಿಸಿ ರೋಡಿಸನೆ ಪವನನಂದನಂ ಎನ್ನಂ. ಏನು ಮಾರ್ಮಿಕವಾದ ಸಂಗತಿ ನೋಡಿ. ಒಂದು ಪಕ್ಷ ಸಂಧಿಯೇ ಮಾಡಿಕೊಳ್ಳೋಣ ಅಂತ ಅದಕ್ಕೆ ಪ್ರಸ್ತಾವ ತಂದರೆ, ಪ್ರಪೋಸಲ್ ಫಾರ್ ಟ್ರೀಟಿ ಮಾಡಕ್ಕೆ ಹೋದರೂ ಅದು ನಡೆಯೋದಿಲ್ಲ. ಇದೂ ಗೊತ್ತಿರುತ್ತೆ. ಎಷ್ಟೋ ಬಾರಿ ದುಷ್ಟರಿಗೆ ನಮ್ಮ ದುಷ್ಟತನ ಯಾವ ಮಟ್ಟದ್ದು ಅಂದರೆ ಸಂಧಾನವನ್ನು ಅವರು ಒಪ್ಪಲಾರರು ಅನ್ನುವ ಸ್ಥಿತಿಗೂ ಗೊತ್ತಿರುತ್ತದೆ. ಇಷ್ಟೆಲ್ಲ ತಿಳಿಯದೆ ಪೆದ್ದುತನದಿಂದ ದುಷ್ಟತನ ಮಾಡೋಕ್ಕಾಗೋಲ್ಲ. ದುಷ್ಟತನಕ್ಕೆ ತುಂಬ ಬುದ್ಧಿ ಬೇಕು. ಅದರ ಹಿಂದೆ ದುರ್ರನ್ನುವಂಥ ಒಂದು ಉಪಸರ್ಗ ಬೇಕಷ್ಟೇ, ಇನ್ನೇನಿಲ್ಲ. ಬಾಡಮನ್ ಐದನವರ್ ಬೇಡಿದೊಡೆ ಆ ನಿತ್ಯನಲ್ಲ, ಭಾಗವನ್ನು ಅವರು ಬೇಡಿದರು. ಬಾಡ ಅಂದರೆ ಭಾಗ, ಅದನ್ನು ಬೇಡಿದರು. ಆದರೆ ಆ ನಿತ್ಯನಿಲ್ಲ, ನಾನು ಕೊಡಲಿಲ್ಲ. ರಾಜ್ಯಾರ್ಧಮನ್ ನಾನು ಕೊಡಲಿಲ್ಲ. ಅವ್ರ ಪಾಪ ಒಳ್ಳೆಯ ರೀತಿಯಲ್ಲಿ ಬಂದು ಕೇಳಿದಾಗ ನಾನು ಕೊಡಲಿಲ್ಲ. ಈಗ ನಾನು ಅದನ್ನೇ ಕೇಳಿಕೊಂಡು ಹೋದರೆ, ಬೇಡಿ ಅವರಲ್ಲಿಗೆ ಅಟ್ಟಿದೊಡೆ ರಾಜ್ಯಾರ್ಧಮನ್ನ ಬೇಡಿಕೊಂಡು ಅಟ್ಟಿದರೆ, ಏಡಿಸಿ ಅಂದರೆ ಏಳಿಸಿ ಗೇಲಿ ಮಾಡಿ ಹೇಳನ ಮಾಡುವುದು ಮಾಡಿ ನನ್ನನ್ನು ಪವನನಂದನ ಗೇಲಿ ಮಾಡೋದಿಲ್ವಾ, ನಗೆಪಾಟಲು ಮಾಡೋದಿಲ್ವಾ ಅಂತ ಇವರು ಮಾಡಿದ್ದೇ ಇವರಿಗೆ ಪ್ರತಿಕೂಲವಾಗುತ್ತದೆ ಎನ್ನುವುದಕ್ಕೆ ಒಳ್ಳೆಯ ನಿದರ್ಶನ. ಇಷ್ಟ ಮಟ್ಟಿಗೆ ಸ್ವಸ್ಥಾನ ಪರಿಜ್ಞಾನ ಇದ್ದರೆ ಸಾಕು. ದುರ್ಯೋಧನಿಗೆ ಆ ಮಟ್ಟಿಗೆ ಜಾಣ್ಮೆ ಚೆನ್ನಾಗಿ ಉಂಟು. ಹಾಗಾಗಿ ನಾನಂತೂ ಸಂಧಿಯನ್ನು ಮಾಡಲಾರೆ. ಈಗಂತೂ ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ ಒಂದು ಮರ್ಯಾದೆ ಇದೆ, ಅದು ಹೋಗುತ್ತದೆ ಅಂತ. ಕೆಲವೊಮ್ಮೆ ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋ ಸ್ಥಿತಿ ಬಹಳ ಕಷ್ಟ. ಭೈರಪ್ಪನವರ ತಬ್ಬಲಿ ನೀನಾದಿ ಮಗನೆ ಅನ್ನುವ ಕಾದಂಬರಿಯಲ್ಲಿ ಕಾಳಿಂಗ ಕಟ್ಟಕಡೆಗೆ ವೆಂಕಟರಮಣ ಹತ್ರಕ್ಕೆ ಹೋಗಬೇಕಾಗುತ್ತದೆ. ತನ್ನ ಮಗಳು, ಎಳೆ ಮಗು, ಆ ತಾಯಿ ಹಾಲಿಲ್ಲ, ಬೇರೆ ಹಾಲನ್ನು ಕುಡಿಯೋದಿಲ್ಲ, ಅಂದರೆ ಬಾಟ್ಲ ಹಾಲನ್ನು ಕುಡಿಯೋದಿಲ್ಲ. ಆ ಹಾಲನ್ನು ಕುಡಿಸೋಕ್ಕಿರುವ ಒಬ್ಬ ದಾದಿಗೆ ಮೈ ಸರಿಯಿಲ್ಲ, ಅವಳು ಬರ್ತಿಲ್ಲ. ಹಾಗಾಗಿ ಒಂದೇ ಸಮ ಚೀತ್ಕರಿಸಿ ಹತ್ತು ಸುಸ್ತಾಗ್ತಾ ಇದೆ. ಅದಕ್ಕೆ ಪುಣ್ಯಕೋಟಿ ತಳಿಯ ಹಾಲೇ ಬೇಕು. ಅದನ್ನು ಕೊಡೋದಕ್ಕೆ ವೆಂಕಟರಮಣ ತಯಾರಿಲ್ಲ. ಕಾಳಿಂಗಜ್ಜನ ವಂಶ ನಿರ್ವಂಶ ಆಗಲಿ ಅಂತ ದಿನ ದೇವರ ಮುಂದೆ ಬೇಡ್ತಾ ಇದ್ದೀನಿ, ಇವನು ಗೋವಹತ್ಯೆ ಮಾಡ್ತಾ ಇದ್ದಾನೆ, ಮತ್ತು ದೇವಸ್ಥಾನದ ಸೊತ್ತನ್ನೆಲ್ಲ ನಾಶನ ಮಾಡಿದ್ದಾನೆ ಅಂತ ಅವನ ಹಠ. ಆಗ ಹೋಗಿ ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದು ಹೇಗೆ ಅಂತ ಅವಳು ಹೆಂಡತಿಗೆ ಬಹಳ ಬೇಸರ. ಆದರೆ ಕಟ್ಟ ಕಡೆಗೆ ಸರಿಯಾಗುತ್ತದೆ, ಕಥೆ ಸಂಗತಿ ಬೇರೆ. ಆದರೆ ಆ ಸ್ಥಿತಿ, ಆ ಮನಶ್ಚಿಂತನೆ ಬಂದೇ ಬರುತ್ತದೆ ದುರ್ಯೋಧನನಿಗೆ, ಅದು ಉಂಟು. ಹಾಗಾಗಿ ಅವನು ಹೇಳ್ತಾನೆ, ನನಗೆ ಹಾಗೇ ಆಗುತ್ತದೆ, ಗೊತ್ತೇ ಇದೆ, ನನ್ನ ಬದುಕು ನನಗೆ ನಿಚ್ಚಳವಾಗಿದೆ ಅಂತ ಹೇಳ್ತಾನೆ. ಎಂದು ರಾಜರಾಜಂ ನುಡಿಯೇ ಗಾಂಗೆಯನ್ ಇಂತೆಂದಂ ಜೇತುಗೇಹ ಅನಲ ಬೀಜಂ ಉಗ್ರವಿಷ ಸಂಜಾತ ಅಂಕುರಂ ಕ್ರೀಡನ
ಉದ್ಧತಿ ಕೃದ್ಯೂತ ವಿನೋದ ಪಲ್ಲವಚಯಂ ಪಾಂಚಾಲ ರಾಜಾತ್ಮಜ ಆಯತಕೆ ಜಗ್ರಗ ಪುಷ್ಪಂ ಆಗೆ ಬೆಳೆದ ಆ ವೈರದ್ರುಮಂ ಕೌರವ ಕ್ಷಿತಿಪಾಲ ಊರು ಕಿರೀಟ ಭಂಗ ಫಲಮಂ ಮಾಡದೆ ಏಂ ಪೋಕುಮೇ. ಇದು ಆರೋಹಣ ಕ್ರಮದಲ್ಲೇ ಹಾಡ್ಬೇಕು ಪದ್ಯನ. ಶಂಕರಾಭರಣ ಬೆಳ್ಕೊಂಡು ಹೋಗ್ಬೇಕಲ್ಲ. ಮರ ಬೆಳೆದದ್ದು ಎಷ್ಟು ಅದ್ಭುತವಾಗಿ ನನ್ನ ಮಾತನ್ನು ಕಸ್ಕೊಂಡು ಹೇಳಿಬಿಟ್ಟಿದ್ದಾರೆ. ತುಂಬಾ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಆ ಮರ ಬೆಳೆದದ್ದು ವೈರ ವೃಕ್ಷ ಹೇಗೆ ಅದು ದುಷ್ಫಲವನ್ನು ಬಿಡದೆ ಮೃತ್ಯು ಫಲವನ್ನು ಬಿಡದೆ ಇರುವುದು ಹೇಗೆ ಅಂತ ಕವಿ ಒಂದು ಸಾವಯವ ರೂಪಕಾಲಂಕಾರವನ್ನು ಮಾಡ್ತಾ ಇದ್ದಾನೆ. ಜತು ಗೇಹಾನಲ ಬೀಜಂ ಉಗ್ರ ವಿಷ ಸಂಜಾತ ಅಂಕುರಂ. ಅರಗಿನ ಮನೆಯ ಬೀಜ ಮತ್ತೆ ವಿಷದ ಅಡುಗೆಯ ಸಂದರ್ಭದಲ್ಲಿ ಸಿಂಪಡಿಸಿದ ವಿಷವೇ ನೀರಾಗಿ ಅದು ಮೊಳಕೆ ಒಡೆದಿದೆ. ಕ್ರೀಡನ ಉದ್ಧತಿ ಕೃದ್ಯೂತ ವಿನೋದ. ಆಟದ ಜೂಜು ಅಂತ ಹೇಳಿ ಮಾಟದ ಜೂಜು ಮಾಡಿ ಕಾಟದ ಜೂಜಾಗಿ ಮಾಡಿಸಿದಂಥದ್ದೇನಿದೆ ಅದು ಪಲ್ಲವಚಯಂ. ಅದು 3 ಎಲೆ 6 ಎಲೆಯಾಗಿ 6 ಎಲೆ 100 ಎಲೆಯಾಗಿ ಬೆಳಕೊಂಡು ಬಂದದ್ದು. ಪಾಂಚಾಲ ರಾಜಾತ್ಮಜಾಯತ ಕೇಶಗ್ರಹ ಪುಷ್ಪಮಾಗೆ. ಅವಳ ತಲೆಗೂದಲನ್ನು ದರದರ ಹಿಡಿದು ಎಳ್ಕೊಂಡು ಬಂದದ್ದು ಸಭೆಯಲ್ಲಿ ಹೂವನ್ನು ಬಿಟ್ಟದ್ದಾಯಿತು. ಅಲ್ಲಿ ಮತ್ತೆ ಮತ್ತೆ ಧ್ವನಿಗಳು ಬೇರೆ ತುಂಬ ಚೆನ್ನಾಗಿದೆ ನೋಡಿ. ಅಗ್ನಿ ಸುಟ್ಟು ಬೂದಿ ಮಾಡುವಾಗ ಒಂದು ಕಿಡಿ ಬೀಳುತ್ತಲ್ಲ, ಒಂದು ಕಿಡಿ ಬಿದ್ದೇ ಅರಗಿನ ಮನೆ ಸುಟ್ಟಿದ್ದು. ಆ ಕಿಡಿ ಅನ್ನುವಲ್ಲಿ ಬೀಜತ್ವ, ವಿಷಸೇಕ ಅನ್ನುವಲ್ಲಿ ನಮಗೆ ನೀರು ಬಿದ್ದು ಮೊಳಕೆ ಒಡೆಯುವಿಕೆ, ಮತ್ತೆ ದ್ಯೂತದ ವಿನೋದ ಪಲ್ಲವ. ಆ ದ್ಯೂತದಲ್ಲಿ ಹಾಸಂಗಿ ಹಾಸಿಕೊಂಡು ದಾಳುಗಳನ್ನು ಉರುಳಿಸಿದಂತೆ ಚಿಗುರುಗಳು ಬೆಳೀತಾ ಹೋಗುತ್ತದೆ. ಇನ್ನು ಪುಷ್ಪವತಿಯಾದ ಅವಳನ್ನು ಹಿಡಿದು ಎಳೆದು ಬರುವಾಗ ಆ ವಿಷವೃಕ್ಷ ಅಧರ್ಮ ದ್ರುಮ ಪುಷ್ಪಮಯವಾಯಿತು. ಇನ್ನು ವೈರದ್ರುಮಂ ಕೌರವ ಕ್ಷಿತಿಪಾಲ ಊರು ಕಿರೀಟ ಭಂಗ ಫಲಮಂ. ಅವನ ತೊಡೆಗಳನ್ನು ಕಿರೀಟವನ್ನು ಎರಡನ್ನೂ ಭಂಗ ಮಾಡುತ್ತದೆ. ಮೂಲ ಮಹಾಭಾರತದಲ್ಲಿ ಕಿರೀಟ ಭಂಗದ ಪ್ರತಿಜ್ಞೆ ಇಲ್ಲ, ಅದು ಆಮೇಲೆ ಆಯಿತು. ಆದರೆ ಇಲ್ಲಿ ಮೊದಲಿಂದಲೂ ಕಿರೀಟ ಭಂಗ ಇದೆ. ಅಂದರೆ ತಲೆಗೆ ಕಾಲಿಂದ ಒದೆಯೋದು, ಅವನು ಧರಿಸಿದ ಕಿರೀಟ ಬೀಳುವಂತೆ ಮಾಡತಕ್ಕಂಥದ್ದು. ಈ ರೀತಿಯ 2 ಪ್ರತಿಜ್ಞೆಗಳನ್ನು ನೆರವೇರಿಸಬೇಕು ಅಂತನ್ನುವುದು. ಆ ತುಷ್ಫಲ ಅಲ್ಲಿಗೆ ಬಂದು ಮುಗಿಯುತ್ತದೆ. ಈ ವೈರ ವೃಕ್ಷ ಈ ಮಟ್ಟಕ್ಕೆ ಬೆಳೆಯುವುದೇ ಹೌದು ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡು ಬಿಡ್ತಾನೆ. ಭೀಷ್ಮ ಕೂಡ ಏನು ಮಾಡೋಕ್ಕಾಗದೆ ಕೌರವ ಅಲ್ಲಿಂದ ತೆರಳುತ್ತಾನೆ. ಅಲ್ಲಿಗೆ ಪಂಚಮಾಶ್ವಾಸ ಮುಗಿಯುತ್ತದೆ. ಮುಂದೆ ನಡೀತಾನೆ ದುರ್ಯೋಧನ. ಶರಂ ಒಂದಂ ತೆಗೆದು ನಿಜೋದರದಿಂ ಒಂದು ಶರಂ ತೆಗೆದು ಲೆಕ್ಕಣಿಕೆ ಮಾಡಿ ಗಜಮದ ಮಸಿಯಂ ತರಿಸಿ ಪತಾಕಾ ಪಟದೊಳ್ ಬರೆದು ಅಟ್ಟಿರಂ ಅಂಧದ್ರುಪತಿಗಂ ಸಿಂಧು ಸುತಂ. ಆದರೆ ಭೀಷ್ಮ ಸುಲಭವಾಗಿ ಅವನನ್ನು ಬಿಟ್ಟುಕೊಡೋದಿಲ್ಲ. ಯಾಕೆಂದರೆ ಅವನಿಗೆ ಸಂಸಾರ ಇಲ್ಲದಿದ್ದರೂ ಅವನ ಸಂಸಾರ ಕಟ್ಟಿಕೊಂಡಿದ್ದಾನೆ. ನೋಡಿ, ಈ ಕೌರವರ ಪಾಂಡವರ ಹುಟ್ಟಿಗೆ ಕಾರಣರಾದರು ಅಂತ ಹೇಳುವ ಪಾಂಡು ಮತ್ತು ಧೃತರಾಷ್ಟ್ರ, ಅವರುಗಳಿಗೆ ನೇರವಾಗಿ ಹುಟ್ಟಿಗೆ ಕಾರಣರಾದಂಥ ವೇದವ್ಯಾಸರಿಗೆ ಈ ಸಂದರ್ಭದಲ್ಲಿ ಅಂಟೇ ಇಲ್ಲ. ಅವರು ಇಡೀ ಕುರುಕ್ಷೇತ್ರ ಮಹಾಸಂಗ್ರಾಮ ಆಗುವಾಗ ಸಮೀಪದಲ್ಲಿಯೇ ಆಶ್ರಮ ಇತ್ತು. ಒಮ್ಮೆ ಕೂಡ ಬಂದು ಯಾರು ಬದುಕಿದ್ದೀರಾ ಯಾರು ಸತ್ತಿದ್ದೀರಾ ಅಂತ ವಿಚಾರಿಸೋಲ್ಲ. ಅವರು ಬರೋದು ಕಟ್ಟ ಕಡೆಗೆ ಅಶ್ವತ್ಥಾಮ ಲೋಕಕಂಟಕವಾಗುವಂತೆ ಬ್ರಹ್ಮಶಿರೋಸ್ತ್ರ ಅಥವಾ ಐಶಿಕಾಸ್ತ್ರ ಬಿಟ್ಟಾಗ. ಆದರೆ ಭೀಷ್ಮ ಪ್ರತಿ ಕ್ಷಣವೂ ಇವರಿಗೆ ಸಂಧಿ ಮಾಡಿಸಬೇಕು, ಅವ್ರ ಸತ್ರೆ ಏನು ಗತಿ ಇವ್ರ ಸತ್ರೆ ಏನು ಗತಿ ಅಂತ ಒದ್ದಾಡಿಕೊಂಡೇ ಇದ್ದದ್ದು
ಕಟ್ಟು ಎಲ್ಲಿದೆ, ಅಂಟು ಎಲ್ಲಿದೆ, ಅದನ್ನು ಯಾವ ರೀತಿ ಸ್ವೀಕರಿಸ್ತೀವಿ ಎನ್ನುವ ಮನಸ್ಸಿನಲ್ಲಿದೆ ಅಷ್ಟೇ, ಇನ್ನೇನೂ ಇಲ್ಲ ಅಂತ ಅನ್ನೋದು ಗೊತ್ತಾಗುತ್ತದೆ. ಅದರಿಂದಲೇ ಯಾರಿಗೆ ಲಿಪ್ತಿ ಉಂಟೋ ಅವರಿಗೆ ಅಷ್ಟೇ, ಅದು ಇಲ್ಲದೆ ಇದ್ದವರಿಗೆ ಯಾವುದೂ ಇಲ್ಲ. ಪಾಪ ಭೀಷ್ಮನಿಗೆ ವಂಶ ಅನ್ನುವ ಅಭಿಮಾನ ಉಳಿದಿದೆ. ಸಂತಾನದ ಅಭಿಮಾನ ಇಲ್ಲದೆ ಇದ್ದರೂ ವಂಶದ ಅಭಿಮಾನ ಇದೆ. ನಾವೇನಂದುಕೊಳ್ತೀವಿ, ನಮಗೆ ಈ ಅಭಿಮಾನ ಇದ್ದರೆ ತಪ್ಪು, ಇನ್ನೊಂದು ಅಭಿಮಾನ ಇದ್ದರೆ ಪರವಾಗಿಲ್ಲ ಅಂತ. ಎಷ್ಟೋ ಜನಕ್ಕೆ ವ್ಯಕ್ತಿಗತವಾದ ಅಹಂಕಾರ, ನನಗೇನೂ ಇಲ್ಲ, ನಮ್ಮ ಆಚಾರ್ಯರ ಬಗ್ಗೆ ನಂಗೆ ಗೌರವ ಉಂಟು ಅಂತ. ಅವರ ಆಚಾರ್ಯರು ಶಂಕರರೋ ರಾಮಾನುಜರೋ ಮಧ್ವರೋ ಯಾರೋ ಇರ್ತಾರಲ್ಲ, ಅವರ ಆಚಾರ್ಯರಲ್ಲಿ ಇವರ ಅಹಂಕಾರವನ್ನು ನಿಕ್ಷೇಪ ಮಾಡಿದ್ದಾರಷ್ಟೇ. ಅಂತರಂಗದಲ್ಲಿ ನಿಕ್ಷೇಪ ಮಾಡೋಕ್ಕೆ ಬದಲಾಗಿ ಬಹಿರಂಗದ ಒಂದು ಪೀಠದಲ್ಲಿ ನಿಕ್ಷೇಪ ಮಾಡಿದ್ದಾರೆ. ಅಲ್ಲಿಗೆ ಬಂತಲ್ಲ ಕುತ್ತು. ಹೀಗಾಗಿರುತ್ತದೆ. ಆದರೆ ನಿರ್ಮಮರಿಗೆ ಚಿಂತೆಯೇ ಇಲ್ಲ. ನಿಸ್ತ್ರೈಗುಣ್ಯೇ ಪತಿ ವಿಚರತಾಂ ಕೋವಿಧಿ ಕೋ ನಿಷೇಧ ಅಂತ ಶುಕಾಷ್ಟಕ ಹೇಳುತ್ತದಲ್ಲ. ಹಿಡಿದೆಳೆದು ಅಪ್ಪ ಕೂತ್ಕೋ ಅಂತ ಹೇಳಿ, ನಾನು ಪಾಂಡುತನೆಯರಿಗೆ ನಿನ್ನ ಪರವಾಗಿ ಬೇಡಿಕೆ ಮಾಡ್ತೀನಿ ಅಂತ ಹೇಳ್ತಾನೆ. ಇದು ನೋಡಿ, ಪಾಪ ದುರ್ಯೋಧನನ ಪರವಾಗಿ ಅಪ್ಲಿಕೇಶನ್ ಹಾಕ್ಕೊಳ್ಳೋದು ಭೀಷ್ಮ. ಶರಮುಂದಂ ತೆಗೆದು ನಿಜೋದರದಿಂ, ಅತ್ಯದ್ಭುತವಾದ ಪದ್ಯ. ಲೆಕ್ಕಣಿಕೆ ಮಾಡಿ ಗಜಮದ ಮಸಿಯಂ ತರಿಸಿ ಪತಾಕ ಪಟದೊಳ್ ಬರದಟ್ಟಿದನ್ ಅಂಧನೃಪತಿಗಂ ಸಿಂಧು ಸುತಂ. ದುರ್ಯೋಧನನಿಗೆ ಹೇಳಿದ್ರೆ ಪ್ರಯೋಜನವಿಲ್ಲ, ಇವರ ಅಪ್ಪನಿಗೆ ಪುತ್ರ ವಾತ್ಸಲ್ಯ ಇದೆ, ಅಲ್ಲಿಗಾದರೂ ಹೇಳಬೇಕು ಅಂತ ಸಂಜಯನ ಕಡೆಗೆ ತಿರುಗಿ ನೋಡಿ, ಸಂಜಯ, ಇವನಪ್ಪ ಹೋಗಿ ಕೇಳಲಿ, ಇವನಿಗೆ ಕೇಳಿಕೊಳ್ಳೋಕ್ಕೆ ಬಾಯಿಲ್ಲ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧಗಳು ಎನ್ನೋಳಿರಲಾಗಿ ಆ ವಿಪರೀತ ಸ್ಥಿತಿ ದುರ್ಯೋಧನಿಗೆ ಬಂದಿದೆ. ಹಾಗಾಗಿ ಇವರಪ್ಪನಿಗೆ ಬೇಡಿಕೊಳ್ಳೋಕೆ ಸಂಕೋಚವೇ ಇಲ್ಲ. ಹಿಂದೆಯೇ ಹೇಳಿದ್ನಲ್ಲ, ಬಹಳ ನಯವಾಗಿ ಸಂಜಯ ದೌತ್ಯದಲ್ಲಿ ಹೇಳಿದ್ನಲ್ಲ, ಪಾಂಡವರೇ ನೀವು ಒಳ್ಳೆಯವರು, ನನ್ನ ಮಕ್ಕಳು ಕೆಟ್ಟವರು, ಅವರು ನನ್ನ ಮಾತು ಕೇಳೋಲ್ಲ, ನೀವು ಕೇಳ್ತೀರಾ, ನಿಮಗೆ 12 ವರ್ಷ ವನವಾಸ ಅಭ್ಯಾಸವಾಗಿದೆ, 1 ವರ್ಷದ ಅಜ್ಞಾತವಾಸದಲ್ಲಿ ಸೇವಾವೃತ್ತಿ ಅಭ್ಯಾಸ ಆಗಿದೆ, ಹಾಗಾಗಿ ನೀವು ಕಾಡಲ್ಲಿರಿ, ಮಕ್ಕಳಿಗೆ ಪಾಪ ಕಾಡಲ್ಲಿದ್ದ ಅಭ್ಯಾಸವಿಲ್ಲ, ಅವರು ಊರಲ್ಲೇ ಇರಲಿ, ಹಾಗೆ ಯೂಯಂ ಯೂಯಂ ವಯಂ ವಯಂ, ಚೆನ್ನಾಗಿರೋಣ, ಈ ಮಾತನ್ನೇ ಹೇಳಿ ಕಳಿಸಿದ್ದು ಸಂಜಯ ರಾಯಭಾರದಲ್ಲಿ. ಹಾಗಾಗಿ ನಿರ್ಲಜ್ಜೆ ದುರ್ಯೋಧನಂಗಿಲ್ಲದೆ ಇದ್ರೂ ದುರ್ಯೋಧನನ ಅಪ್ಪನಿಗಿದೆ. ಅದಕ್ಕೆ ಅಲ್ಲಿಗೆ ಪತ್ರ ಬರೆಸ್ತಾನೆ. ನೋಡಿ, ಯಾವುದೋ ಒಂದು ಧ್ವಜ ಕಿತ್ತು ಬಿದ್ದಿದೆ, ಆ ಧ್ವಜ ಪಟವನ್ನು ತೆಗೆದುಕೊಂಡು ಆನೆಯ ಮದಧಾರೆಯ ಮಸಿಯನ್ನು ಮಾಡಿಕೊಂಡು ಬರೆಯೋದಿಕ್ಕೆ ತನ್ನ ಬೈಯಿಂದಲೇ ಒಂದು ಬಾಣವನ್ನು ಕಿತ್ತು ಅದರೊಳಗೆ ಅದ್ದಿ ಲೇಖನಿಯಾಗಿ ಮಾಡಿಕೊಂಡಿದ್ದು ಅಂತ. ಆ ಕಲ್ಪನೆಯೇ ತುಂಬ ಸೊಗಸಾದಂಥದ್ದು. ಬರದಟ್ಟಿದನ್ ಅಂಧ ನೃಪತಿಗಂ ಸಿಂಧು ಸುತಂ. ಸಿಂಧು ಪುತ್ರ ಅಂಧ ನೃಪತಿಗೆ ಪತ್ರ ಬರೆದು ಕಳಿಸ್ತಾನೆ. ನೀನು ಗಾಂಧಾರಿ ಇಬ್ಬರೂ ಕೂಡ ಕುರುಕುಲ ಪ್ರದೀಪ ದುರ್ಯೋಧನನ್ನ ಕೌಂತೆಯರೋಳು ಎತ್ತಾನೂ ಸಂಧಿಯಂ ಮಾಡಿ ಪೂರ್ವಕ್ರಮದೊಳೆ ನಡೆವಂತು ಮಾಡ್ಪುದು, ಹೇಗಾದರೂ ಮಾಡಿ ಪ್ಯಾಚಪ್ ಮಾಡಿ ಅಂತ. ಮನೆಯಲ್ಲಿ ಎಷ್ಟೋ ಜನ ದೊಡ್ಡವರು ಪಾಪ ಡಿವೋರ್ಸ್ ಮಾಡ್ಕೋತೀವಿ ಅಂತ ಹೇಳ್ತಕ್ಕಂಥ ಮುಂದಿನ ತಲೆಮಾರಿನವ್ರನ್ನ, ಇಲ್ಲ ಹಾಗಾದರೂ ಆಗುತ್ತೆ, ಹೀಗಾದರೂ ಆಗುತ್ತೆ, ಏನಾದರೂ ಮಾಡಿ ಅಂತ ಆಲ್ಟರ್ನೇಟಿವ್ಸ್ ಮೇಲೆ ಆಲ್ಟರ್ನೇಟಿವ್ಸ್ ಕೊಡ್ತಾ ಇರ್ತಾರಲ್ಲ, ಆ ತರಹ ಇದು. ಆಗ ಹಾಗೆ ಕಳಿಸಿಕೊಡುವಾಗ ದುರ್ಯೋಧನಿಗೆ ಹೇಳ್ತಾನೆ, ಅಪ್ಪ ಸ್ವಲ್ಪ ತಾಳು, ಯೋಚನೆ ಮಾಡು, ಸ್ವಲ್ಪ ನಿಧಾನ ಮಾಡು, ಯುದ್ಧವೇ ಮಾಡು, ಅದರೊಳಗೆ ಒಂದು ಸ್ವಲ್ಪ ನಿಧಾನ ಇರಲಿ ಅಂತಾನೆ. ಆದರೆ ದುರ್ಯೋಧನ ಒಪ್ಪೋಲ್ಲ. ನಾನು ತೆರಳುತ್ತೀನಿ ಅಂತ ಹೇಳಿ ಹೊರಟೆ ನಿಂತಿದ್ದಾನೆ. ಬೆಸ ಕೈವೆಂಬಿಡಿಂ ಅಜ್ಜ ಅಜ್ಜ ಬೆಸ ಕೈಯಂ ಬಿಡಿಂ ಮಂಗಳ ಮಹಾಶ್ರೀ ಸಂಧಿ ಕಾರ್ಯಕ್ಕೆ ಲಂಘಿಸಿದೆಂ ನಿಮ್ಮಯ ಮಾತಂ ವರ್ಮೆಗೆ ಲಂಘಿಸಿದೆಂ ಬಿಡಿಂ ಅಜ್ಜ ಯಮದು ಆಜ್ಞಾಲಂಘನಂ ದೋಷಂ ವಂದಿಸದು ಅಜ್ಜ ಇನ್ನು ಆಗ್ರಹಮಂ ಬಿಸುಳ್ಪುದು ಅಜ್ಜ ಎನೆ ಸತ್ವಕ್ಕಂ ತದೇಕಾಂಗ ಸಾಹಸಕಂ ವಿಸ್ಮಯಂ ಉತ್ತು ಮೆಚ್ಚಿ ಪೊಗಳ್ದಂ ಮಂದಾಕಿನಿ ನಂದನಂ. ಏನು ಮಂಗಳ ಮಹಾಶ್ರೀ,
ಬೆಸಕೈವಂ ಬಿಡಿ ಮಜ್ಜ. ಅಜ್ಜ ಆಗಲಿ ನೋಡೋಣ. ಮಂಗಳ ಮಹಾಶ್ರೀ ಸಂಧಿ ಕಾರ್ಯಕ್ಕೆ ಲಂಘಿಸಿದಂ ನಿಮ್ಮಯ್ಯ ಮಾತಂ. ಮಂಗಳಾಂತವಾಗಲಿ ಅಂತ ನೀವು ಅಂದುಕೋತಿದ್ದೀರಾ, ಆ ಮಂಗಳಾಂತವಾಗೋಲ್ಲ. ಅದಕ್ಕೆ ಅಡ್ಡಿ ಬಂದೆ ನಾನು ಅಂತ ನೀವು ತಪ್ಪಾಗಿ ತಿಳಿಯಬೇಡಿ, ಕ್ಷಮಿಸಿ. ಈಗಾಗಲೇ ಬೇಕಾದಷ್ಟು ಉಂಟಲ್ಲ ತಪ್ಪು ಕೆಲಸಗಳು, ಹಾಗಾಗಿ ಇದರೊಳಗೂ ಒಂದು ಅದು. ನಿಮ್ಮಯ ಮಾತನೊರ್ಮೆಗೆ ಮದಾಜ್ಞಾಲಂಘನಂ ದೋಷಂ ಹೊಂದಿಸದು. ನಿಮ್ಮ ಮಾತನಿಗೆ ಮೀರದೆ ಅಂತ ಅದು ದೋಷವಾಗೋದಿಲ್ಲ, ಪ್ರೀತಿ ಇದೆ. ಹಾಗಾಗಿ ಇನ್ನಾಗ್ರಹಂ ಬಿಸುಳ್ಪುದು, ಸಂಧಿ ಮಾಡಿಕೊ ಅನ್ನುವ ಆಗ್ರಹವನ್ನು ಪಕ್ಕಕ್ಕೆ ಬಿಸಾಡಿ ಸತ್ವಕ್ಕಂ ತದೇಕಾಂಗ ಸಾಹಸಕಂ ವಿಸ್ಮಯ ಮತ್ತು ಮೆಚ್ಚಿ ಪೊಗಳ್ದಂ ಮಂದಾಕಿನಿ ನಂದನಂ. ಹೀಗೆ ಅವನು ಹೇಳ್ತಾ ಇದ್ದಂತೆ, ಅಬ್ಬ ನಿನ್ನ ಹಠವೇ ನಿನಗೆ ದೊಡ್ಡದಯ್ಯ, ಏನೇ ಆದರೂ ತಪ್ಪನ್ನೇ ಆದರೂ ಅದೇನು ತದೇಕವಾಗಿ ಮಾಡ್ತಾ ಇದೀಯಾ, ಅಲ್ಲಿಗೆ ನಿನಗೆ ನಿಶ್ಚಯತೆ ಇದೆ ಅಂತ ಗೊತ್ತಾಯಿತು. ವೈರದಲ್ಲಾದರೂ ಒಂದು ನೈಶ್ಚಿತ್ಯ ಬೇಕಲ್ಲ, ಅದು ತುಂಬ ತುಂಬ ದೊಡ್ಡದಾದದ್ದು. ಎಷ್ಟೋ ಬಾರಿ ಪ್ರೀತಿಯ ಪರೀಕ್ಷೆ ನಾಚಿಕೆಯನ್ನು ಮೀರೋದ್ರೊಳಗೆ, ವೈರದ ಪರೀಕ್ಷೆ ಸಾವನ್ನು ಮೀರೋದ್ರೊಳಗಿದೆ. ಒಬ್ಬರನ್ನ ನಾವು ತುಂಬ ಪ್ರೀತಿಸ್ತೀವಿ ಅಂದರೆ ನಾಚಿಕೆಯನ್ನು ಬಿಟ್ಟು ನಿಂತುಕೋಬೇಕು. ಗೋಪಿಯರು ಕೃಷ್ಣನನ್ನು ಅಕಳಂಕವಾಗಿ ಪರಮೋತ್ಕಟವಾಗಿ ಪ್ರೀತಿಸಿದರು ಅಂತಂದರೆ ವಸ್ತ್ರಾಪರಣ ಮಾಡದ. ಪ್ರತ್ಯೇಕತೆ ಎನ್ನುವ ಭಾವ, ನಾಚಿಕೆ ಎನ್ನುವುದು ಮರೆ ಮಾಡ್ಕೊಳ್ಳೋಕ್ಕೆ ಏನಾದ್ರು ಉಂಟು ಅನ್ನೋದರ ಆದರೆ ತಾನೇ ಅದರ ಪರೀಕ್ಷೆ ಆಯಿತು. ಇಲ್ಲಪ್ಪ ಅಂತ ಕೈ ಎತ್ತಿ ನಮಸ್ಕಾರ ಮಾಡಿದ್ರು. ಇನ್ನು ಈ ಒಂದು ವೈರದ ಪರೀಕ್ಷೆ ಹಿರಣ್ಯಕಶಿಪುವಿನಲ್ಲಿ ಎದುರಿಗೆ ಉಗ್ರೋಗ್ರವಾದ ನರಸಿಂಹಾಕೃತಿಯಾಗಿ ಬಂದಾಗಲೂ ಕೂಡ ಆತ ಅಂಜದೆ ಸಂಧಿ ಮಾಡಿಕೊಳ್ಳದೆ ಸೆಣಸುವುದಕ್ಕೆ ಸಿದ್ಧನಾದನಲ್ಲ. ಇಲ್ಲಿಗೆ ಈ ಕಾಲಕ್ಕೆ ಮಗನೇ, ನಾನು ಎಲ್ಲೆಲ್ಲೋ ಹುಡುಕ್ತಾ ಇದ್ದ ಹರಿಯನ್ನು ನೀನು ಸಾಕ್ಷಾತ್ಕರಿಸಿಕೊಟ್ಟೆ, ಒಳ್ಳೆ ಮಗ ಅನ್ನಿಸ್ಕೊಂಡೆ ತಂದೆಗೆ ಅಂತ ಪ್ರಹ್ಲಾದನಿಗೆ ಹೇಳಿ ಅವನು ಎದುರಾದನಲ್ಲ. ವೈರವನ್ನು ಆ ಮಟ್ಟಕ್ಕೆ ಮಾಡಿದ್ರೂ ಪರವಾಗಿಲ್ಲ. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ, ಕಂಬದಿನ ಬಿಂಬದಿನ ಮೋಕ್ಷ ಅವರಿಂಗಾಯಿತು ಅಂತಾರಲ್ಲ, ಈ ಉತ್ಕಟತೆಯಾದರೂ ಬೇಕು. ನೀವು ಕಮ್ಯುನಿಸ್ಟ್ಗಳ ಪೂರ್ಣವಾಗಿ ಸರಳವಾಗಿ ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ಅಪ್ಪಟ ಕಮ್ಯುನಿಸ್ಟ್ಗಳಾಗೆ ಬಾಳಿ, ಅದಕ್ಕೂ ಕಮ್ಯುನಿಸ್ಟೇ ತೋರಿಸ್ತಾರೆ. ಏನು ಮಾಡೋದು? ತುಂಬ ಜನ ಕಮ್ಯುನಿಸ್ಟ್ಗಳೆಲ್ಲ ಕಮ್ಯುನಿಸ್ಟಿಯವರೇ ಆಗಿದ್ದಾರೆ. ಅಪ್ಪಟ್ಟ ಸನಾತನ ಧರ್ಮೀಯರೇ ಅಲ್ಲಾದರೂ ಗಟ್ಟಿಯಾಗಿರಬೇಕು, ಅಲ್ಲೂ ಇಲ್ಲ. ಈ ರೀತಿಯಾದ ಎಡಬಡಿಂಗಿತನ ಸಿಂಬಳದ ನೋಣ. ಹಾಗೆ ಈ ದುರ್ಯೋಧನನ ಹಠವನ್ನು ಕಂಡು ಭೀಷ್ಮ ಮೆಚ್ಚಿ ಕಳಿಸಿಕೊಡ್ತಾನೆ. ಆಗ ಒಂದು ಮಾತನ್ನು ಹೇಳ್ತಾನೆ, ಮಗನೇ, ನೀನಂತೂ ಮೆಮ್ಮಂ ಪೇಳ್ದಂ ಕೈಗೊಳ್ಳದೆ ಚಲಮನೆ ಕೈಕೊಂಡು ಹಠವನ್ನೇ ಮಾಡಿಕೊಂಡು ನೀನು ಹೋಗೋದಿದ್ದರೆ ಸ್ವಲ್ಪ ತಾಳು. ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯ ಇನ್ನೂ ಸತ್ತಿಲ್ಲ, ಅವರು ಬದುಕಿದ್ದಾರೆ, ಎಲ್ಲೋ ಅವರು ಬರಲಿ. ಇಷ್ಟು ವಿಸ್ತಾರವಾದ ಕುರುಭೂಮಿಯಲ್ಲಿ ಎಲ್ಲಿ ಅವರು ನಿನ್ನನ್ನು ಹುಡುಕ್ತಾ ಇದ್ದಾರೋ ಗೊತ್ತಿಲ್ಲ, ಅವರು ಬರೋವರೆಗೂ ತಾಳು. ಏಕಾಂಗಿಯಾಗಿ ಹೋರಾಡಬೇಡ. ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಈ ಭೂಪ್ರದಕ್ಷಿಣೆ ಮಾಡೋದಕ್ಕೆ ಹೋಗಿದ್ದ ನಿನ್ನ ಗುರುದೇವ ಬಲದೇವ ಇದಾನಲ್ಲ, ಅವನೂ ಬರಲಿ. ಈ 4 ಬೆಂಬಲದಲ್ಲಿ ಏನಾದರೂ ಮಾಡು. ಅಲ್ಲಿ ಪಾಂಡವರಿಗೂ ದೊಡ್ಡ ಬೆಂಬಲ ಇಲ್ಲ, ಅವರು ಹಿಡಿಯಷ್ಟು ಜನ ಇದ್ದಾರಷ್ಟೇ. ಹಾಗಾಗಿ ಸ್ವಲ್ಪ ತಾಳು, ಇಂದಿನ ಇರುಳನ್ನು ಹೇಗಾದರೂ ದಾಟಿಕೊಂಡು ಬಾ. ಹಾಗಾಗಿ ವೈಶಂಪಾಯನ ಸರೋವರಮಂ ಪೊಕ್ಕಿರ್ತು ಇಂದಿನಿರುಳಂ ಕಳೆದು ನೀನು ನಾಳೆ ನೆಗಳುವುದು. ನಾಳೆ ಕಾಪಾಡಿಕೋ, ಇದು ಒಂದು ರಾತ್ರಿ ಬಹಳ ಮುಖ್ಯ, ಇಟ್ಸ್ ಎ ಕ್ರೂಷಿಯಲ್ ಟೈಮ್ ಅಂತ ಹೇಳಿ ಕಳಿಸಿಕೊಡ್ತಾನೆ. ಆಗಲೇ ಜಲಸ್ತಂಭನ ಮಂತ್ರೋಪದೇಶವನ್ನು ಮಾಡಿದ್ದು ಅಂತ. ಹಾಗಾಗಿ ಹೊರಡುವುದಕ್ಕೆ ಸಿದ್ಧನಾಗ್ತಾನೆ ದುರ್ಯೋಧನ. ಆಗಲೂ ಅವನು ಬೇಸರ ಮಾಡ್ಕೋತಾನೆ ನೋಡಿ. ಅಜ್ಜ ಅರಿಗಳ್ ಪಾಂಡವರ್ ಅವರೊಳ್ ವಿರೋಧಮಂಬಿಸುಟು ಸಂಧಿಯಂ ಮಾಡುವುದು ಎಂಬರ ಮಾತು ಕೇಳಿಸಲ್ ಎನ್ನ 2 ಕಿವಿಗಳನ್ ಅದೇಕೆ ಬಿದಿ ಮಾಡಿದನೋ. ಏನ್ ಹಠ! ದುರ್ಯೋಧನನ ಆಕ್ರಮಣಶೀಲತೆಯನ್ನೇ ಅವರು ತಮ್ಮ ಗಾನದಲ್ಲಿ ಕೂಡ ವ್ಯಂಜಿಸಿದ್ದಾರೆ. ಅರಿಗಳ್ ಪಾಂಡವರ್ ಅವರೊಳ್ ನಾಂ ವಿರೋಧಮಂ ಬಿಸಿಟು ಸಂಧಿಯಂ ಮಾಡುವುದು ಎಂಬರ ಮಾತಂ ಕೇಳಿಸಲೇ ಎನ್ನೆರಡು ಕಿವಿಗಳನ್ನು ಅದೇಕೆ ಬಿದಿ ಮಾಡಿದನು. ಏನಿದು? ನನ್ನ ಕಿವಿಗಳನ್ನು ಸಂಧಿ ಮಾಡ್ಕೊ ಅಂತ ಬೇರೆಯವರು ಬಂದು ಗುಂಗಿ ಹುಳದಂಗೆ ಕೊರೆಯೋದಿಕ್ಕೇನಾ ಬ್ರಹ್ಮ ಮಾಡಿದ್ದು? ಇವನು ಕಿವಿ ಇಲ್ಲದೆ ಬಾಳಬೇಕಾದವನು. ಬರೀ ಬಾಯೊಂದೇ ಕೆಲವರಿಗೆ. ಇನ್ಪುಟ್ ಮೋಡ್ ಅನ್ನೋದು ಇರೋದೇ ಇಲ್ಲ, ಸದಾ ಔಟ್ಪುಟ್ ಮೋಡ್ ಅಂತ ನಿರಂತರವಾಗಿ ಹಾಗೇ ಹೇಳ್ತಾ ಇರ್ತಾರೆ.
ಏನು ಮೂರ್ತಿರಾಯರು ಅಪರವಯಸ್ಕನ ಅಮೆರಿಕ ಯಾತ್ರೆ ಅಂತ ಒಂದು ಪುಸ್ತಕದಲ್ಲಿ ತುಂಬ ಸೊಗಸಾಗಿ ಬರೀತಾರೆ. ಅಲ್ಲಿ ಕಾನ್ಸುಲೇಟಲ್ಲಿ ಒಬ್ಬಾಕೆ ಇರ್ತಾಳೆ, ವಟ ಗುಡ್ತಾ ಇರ್ತಾಳೆ, ಸೈಡ್ ಕೊಡದೆ ಮಾತಾಡ್ತಿರ್ತಾಳೆ. ಅವರು ಒಂದು ವಾಕ್ಯವನ್ನು ಹೇಳೋಕ್ಕಾಗಿದ್ದು ಆಕೆ ಯಾವುದೋ ಪತ್ರ ಪರಿಶೀಲನೆ ಮಾಡ್ತಾ ಇದ್ದಾಗ ಮಾತ್ರ ಒಂದು ವಾಕ್ಯ ಮುಗಿಸೋಕ್ಕಾಗುತ್ತೆ, ಇನ್ನು ಯಾವ ವಾಕ್ಯವನ್ನು ಮುಗಿಸೋಕ್ಕಾಗೋದಿಲ್ಲ ಆ ತರಹ. ಆಗ ಇವರ ಸೊಸೆ ಆಕೆಯೂ ಅಮೆರಿಕನ್ನು, ಬಿಡಿ ಇವಳಿಗೆ ಕಿವಿ ಇಲ್ಲ, ಬರೀ ಇರೋದು ಬಾಯಿ ಮಾತ್ರ, ಹೊರಡೋಣ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಕೇಳ್ಮೆ ಇಲ್ಲದೇ ಇದ್ದರೆ ಹೇಗೆ? ಸಂಗೀತದಂಥ ಕಲೆ ಒಲಿಯಬೇಕು ಅಂದರೆ ಹಾಡುವುದಕ್ಕೆ ಮುನ್ನ ಕೇಳಬೇಕಲ್ವ. ಮತ್ತೊಬ್ಬರ ಹಾಡನ್ನು ಕೇಳೋಲ್ಲ, ಮತ್ತೊಬ್ಬರ ನೃತ್ಯ ನೋಡೋಲ್ಲ, ಮತ್ತೊಬ್ಬರ ಕಾವ್ಯ ಓದೋಲ್ಲ ಅಂದರೆ ಆಯಾ ಕಲೆಗಳಲ್ಲಿ ಒಂದು ಸ್ವಲ್ಪವಾದರೂ ಪ್ರವೇಶ ಹೇಗೆ ಬರೋಕ್ಕೆ ಸಾಧ್ಯ? ಒಬ್ಬರು ಕಾದಂಬರಿಕಾರರಿದ್ದರು, ಚೆನ್ನಾಗಿ ಬರಿತಾ ಇದ್ರು ಕಾದಂಬರಿಯನ್ನು ಬಿಡಿ. ಅವರು ಹೇಳಿಕೊಡ್ತಾ ಇದ್ದಿದ್ದು ಟಿ ಕೆ ರಾಮರಾವ್ ಅಂತ ಪತ್ತೆದಾರಿ ಕಾದಂಬರಿ ಬರಿತಾ ಇದ್ದವರು. ನಾನು ಬೇರೆಯವರ ಕಾದಂಬರಿ ಓದಲ್ಲ, ಓದಿದ್ರೆ ಪ್ರಭಾವಕ್ಕೆ ತುತ್ತಾಗ್ತೀನಿ ಅಂತ. ಅವರು ಬೇರೆಯವರ ಕಾದಂಬರಿಗಳು ಓದಿದ್ರು ಅಂತ ಆ ಕಾದಂಬರಿ ಓದಿದಾಗ ಗೊತ್ತಾಗ್ತಿತ್ತು, ಅದು ಬೇರೆ ಸಂಗತಿ. ಆದರೆ ಅವರೆದುರಿಗೆ ಯಾರಾದರೂ ನಿಮ್ಮ ಕಾದಂಬರಿ ಓದಿದ್ರೆ ನಾನು ಪ್ರಭಾವಕ್ಕೆ ತುತ್ತಾಗ್ತೀನಿ ಅಂತ ಓದಲ್ಲ ಅಂದರೆ ಏನು ಮಾಡಿರೋರು? ಹೀಗಾಗಿ ಅವಿವೇಕ ಅದೆಲ್ಲ. ಆಮೇಲೆ ಅವನು ಹೊರಡ್ತಾನೆ, ವೈಶಂಪಾಯನ ಸರೋವರದ ಬಳಿಗೆ ಬರ್ತಾನೆ. ಆ ವೈಶಂಪಾಯನ ಸರೋವರದ ಸನ್ನಿವೇಶವನ್ನು ಕವಿ ತುಂಬ ಚೆನ್ನಾಗಿ ವರ್ಣಿಸ್ತಾನೆ. ಎಂದು ಕುರುಕುಲ ಪ್ರದೀಪಂ ತತ್ಸರೋವರಮಂ ಐದೆ ವಂದಾಗಳ್ ಒಂದು ಎರಡು ಮತ್ತರ್ ಅಂತರದಿಂದಂ ಪೊರಮಟ್ಟ ಪಜ್ಜೆಯಿಂ ಸಲೆಕೊಳನಂ ಪಿಂದು ಪೆರಗಾಗಿ ಪುಗೆ ಛಿ ಎಂದು ಅವನಂ ರಾಜ್ಯಲಕ್ಷ್ಮಿ ಪೇಸಿ ಬಿಸುಟ್ಟಳ್. ಹೀಗೆ ಮಾಡಬೇಕು, ಪದ್ಯಕ್ಕೆ ನಾಟಕೀಯತೆ ಹೀಗೆ ತರಬೇಕು, ರನ್ನ ಕೇಳಿ ಸಂತೋಷ ಪಡಬೇಕಿತ್ತು. ಮೋಹನವನ್ನ ಅದೆಷ್ಟು ಚೆನ್ನಾಗಿ ಆರಂಭ ಮಾಡಿದ್ರು. ಆದರೆ ರಾಜ್ಯಲಕ್ಷ್ಮಿ ಛಿ ಅಂತ ಹೇಳಿ ಪೇಸಿ ಬಿಸುಟ್ಟಳ್ ಅನ್ನೋದನ್ನ ನಿರ್ದಾಕ್ಷಿಣ್ಯವಾಗಿ ಶ್ರುತಿಯಲ್ಲಿದ್ದರೂ ದುರ್ಯೋಧನನ ಪಾಲಿಗೆ ಅಪಶ್ರುತಿ ಮಾಡುವಂತೆ ಹೇಳಿದ್ರು. ಯಾವುದು ಯಾವಾಗ ಗುಣವಾಗುತ್ತದೆ ಅನ್ನೋದಿದೆಯಲ್ಲ, ದೋಷ ಯಾವುದು ಗುಣವಾವುದು ಅಂತಂದರೆ ಔಚಿತ್ಯವೇ ಗುಣ, ಅನೌಚಿತ್ಯವೇ ದೋಷ ಅನ್ನುವ ಪರಮ ಸಿದ್ಧಾಂತಕ್ಕೆ ಬರಬೇಕು. ರಸಪೋಷಕ ಯಾವುದೋ ಅದು ಔಚಿತ್ಯ, ರಸಪೋಷಕವಲ್ಲದ್ದು ಅನೌಚಿತ್ಯ. ಅವನು ವೈಶಂಪಾಯನ ಸರೋವರಕ್ಕೆ ನೇರವಾಗಿ ಹೋಗದೆ ಹಿಂದಿಂದೆ ಬಂದ ಅಂತ, ಹಿಂದಕ್ಕೆ ನಡ್ಕೊಂಡು ಬಂದ. ಒಂದು ಎರಡು ಮತ್ತಂತರದಿಂ ಪೊರಮಟ್ಟ ಪಜ್ಜಯಿಂ, ಹಿಂದೆ ಬಂದು ಸರೋವರಕ್ಕೆ ಬೆನ್ನಾಕಿಕೊಂಡು ಪ್ರವೇಶ ಮಾಡಿದ. ರಾಜ ಯಾವತ್ತೂ ಹಿಮ್ಮುಖನಾಗಿ ನಡೆಯಬಾರದು, ಹಿಮ್ಮೊಗವಾಗಿ ನಡೆಯಬಾರದು. ಅದು ಏನಿದ್ರೂ ಹೇಡಿಗಳು ಪರಾಭೂತರಾದವರು ಮಾಡಬೇಕು. ಈ ರೀತಿ ಹೆಜ್ಜೆ ಹಿಂದೆ ಹಾಕದಲ್ಲಿ ಲಕ್ಷ್ಮಿ ಉಳಿಯೋಲ್ಲ ಅಂತ. ನಮ್ಮಲ್ಲಿ ಲಕ್ಷ್ಮಿ ಯಾರ್ಯಾರಿಗೆ ಉಳಿಯೋದಿಲ್ಲ ಅಂತ ವೃದ್ಧ ಚಾಣಕ್ಯ, ಚಾಣಕ್ಯ ನೀತಿ ಈ ಥರದ ಗ್ರಂಥಗಳಲ್ಲಿ ದೊಡ್ಡ ಪಟ್ಟಿಯೇ ಕೊಟ್ಟಿದ್ದಾರೆ. ಅದರೊಳಗೆ ಒಂದು ನೀರಿನಲ್ಲಿ ತನ್ನ ಪ್ರತಿಬಿಂಬ ನೋಡ್ಕೊಳ್ತಕ್ಕಂಥವನು, ಮತ್ತೆ ಯಾವನು ಊಟ ಮಾಡುವಾಗ ತಟ್ಟೆಯನ್ನು ನೆಕ್ಕತಕ್ಕಂಥವನು, ಹೀಗೆಲ್ಲ ಹೇಳಿದ್ದಾರೆ. ಅದರೊಳಗೆ ಒಂದು ಹಿಂದೆ ಹೆಜ್ಜೆ ಇಡ್ತಕ್ಕಂಥವನು, ಇವರಲ್ಲೆಲ್ಲ ಲಕ್ಷ್ಮಿ ಉಳಿಯೋಲ್ಲ ಅಂತ. ಆಮೇಲೆ ಆ ಹಿಂದೆ ಹೆಜ್ಜೆ ಇಟ್ಟುಕೊಂಡು ಬಂದ ಜಾಣ್ಮೆ ಯಾರೂ ತಾನು ಸರೋವರದ ಒಳಹೊಕ್ಕಿದ್ದೀನಿ ಅಂತ ಗೊತ್ತಾಗಬಾರದು, ಹೊರ ಬಂದಿದ್ದೀನಿ ಅಂತ ಗೊತ್ತಾಗಬೇಕು ಅಂತ. ಆದರೆ ಈ ಅವಿವೇಕಿಗೆ ಒಂದು ಗೊತ್ತಾಗಲಿಲ್ಲ. ಅಲ್ಲೊಬ್ಬ ಶರ್ಲಾಕ್ ಹೋಮ್ಸ್ ಇರ್ತಾನೆ, ಒಳಗಡೆ ಹೆಜ್ಜೆ ಬಂದಿಲ್ಲ, ಹೊರಗಡೆ ಮಾತ್ರ ಬಂದಿದೆ ಅಂದರೆ ಏನರ್ಥ? ದುರ್ಯೋಧನ ಸ್ವಯಂಭುವಾಗಿ ಸರೋವರದಿಂದ ಏನು ಸಾಕ್ಷಾತ್ ಜಲದೇವತೆಯಂತೆ ಹೊರಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಗೊತ್ತು ಮಾಡಿಕೊಳ್ಳಿಲ್ಲ. ಕೆಲವೊಮ್ಮೆ ಅತಿಬುದ್ಧಿ ಆಗುತ್ತದೆ. ಹಾಗಾಗಿ ರಾಜ್ಯಲಕ್ಷ್ಮಿ ಛಿ ಇವನ ಜೊತೆಗೆ ಇರೋಲ್ಲ ಅಂತ ಆಗಲೇ ಕಡ್ಡಿ ಮುರಿದಿಟ್ಟಳಂತೆ. ಡಿವೋರ್ಸ್, ದೇಶೀಯವಾದ ಡಿವೋರ್ಸ್ ಮಾಡಿಟ್ಟಿದ್ದಳು. ಆಮೇಲೆ ಆ ವೈಶಂಪಾಯನ ಸರೋವರ ಹೇಗೆ ತೋರಿತು ಅನ್ನೋದನ್ನ ಕವಿ ಹೇಳ್ತಾನೆ. ಗಗನಂ ಬೀಳ್ದುದೋ ಮೇನೆಲಕ್ಕೆ ನೆಲನೇಂಪತ್ತಿತ್ತೋ ಮೇನಿಲ್ಲಿ ಪನ್ನಗ ವೃಂದಾರಕರ್ ಎಂದುಂ ಇರ್ಪ ಬಿಲನು ಮೇಣಿಲ್ಲಿ ದಿಂಗ್ನಾಗರಾಜಿಗೆ ಮೈ ಕರ್ಚಿಕೊಳಲ್ಕೆ
ಅಜಂ ಸಮೇದ ತೋಯೋದ್ದೇಶಮೋ ಸಂದೆಯಂಬಗೆಗೆ ಆದತ್ತು ಎನಿಸಿದ್ದುದು ಏಂಪಿರಿದೋ ವೈಶಂಪಾಯನ ಅಬ್ಜಾಕರಂ. ಎಲ್ಲ ಜನರಂಜನೆಯನ್ನ ಮಾಡತಕ್ಕಂಥ ಈ ಸರೋವರ ಸರ್ವ ಜನರಂಜನಿಯಾಗಿದ್ದು ಈ ಸರಸ್ಸು ಈಗ ದುರ್ಯೋಧನನಿಗೆ ಮಾತ್ರ ರಂಜನಿಯಾಗಿ ಕಾಣ್ತಾ ಇಲ್ಲ. ಗಗನಂ ಬೀಳ್ದುದು, ಆಕಾಶವೇ ಬಿದ್ದಿದೆಯಾ, ನೆಲಕ್ಕೆ ನೆಲವೇ ಅಂಟಿಕೊಂಡು ಇಷ್ಟು ವಿಸ್ತಾರವಾಯ್ತಾ? ಇಲ್ಲಿ ಪನ್ನಗ ವೃಂದಾರಕ ವೃಂದ, ಜಲದೇವತೆಗಳಲ್ಲಿ ಒಂದು ವರ್ಗ ಉರಗಗಳು, ನಾಗದೇವತೆಗಳು ಅವರಿದ್ದಾರೆ. ಅದಕ್ಕಾಗಿ ಮಾಡಿದ ಬಿಲವೋ, ಇಲ್ಲಿ ನಗರಾಜಿಗೆ ನಾಗರಾಜಿಗೆ ಅಂದರೆ ದಿಗ್ಗಜರಾಜಿಗೆ ಮೈಯುರ್ಚಿಕೊಳ್ಳಲ್, ಮೈ ತೊಳ್ಕೊಳ್ಳೋದಿಕ್ಕೆ ಅಂತ ಅಜಂ ಸಮೇದ ತೋಯೋದ್ದೇಶಮೋ, ಬ್ರಹ್ಮನೇ ದಿಗ್ಗಜಗಳ ಮೀಯುವುದಕ್ಕೆ ಸ್ನಾನಕ್ಕಾಗಿ ಮಾಡಿದ ವಿಸ್ತಾರವಾದ ಜಲಾಶಯವೋ ಇದು ಎನ್ನುವ ಸಂದೇಹ ಬರುವಂತೆ ಸಸಂದೇಹ ಅಲಂಕಾರ. ಆ ಒಂದು ಅಲಂಕಾರದಲ್ಲಿ ಕವಿ ವೈಶಂಪಾಯನ ಅಬ್ಜಾಕರಂ, ವೈಶಂಪಾಯನ ಸರೋವರ ವಿಸ್ತೃತವಾಗಿ ಕಾಣಿಸ್ತಾ ಇದೆ ಅಂತಾನೆ. ಪಂಪ ಇದು ಪಾತಾಳಕ್ಕೆ ಬಾಗಿಲ್ ಇದು ಅಂತ ಆರಂಭ ಮಾಡಿ, ಇದು ಪಾತಾಳದ ಬಾಗಿಲು, ಇದು ಕಾಳಾಂಬೋಧರ ಛಾಯೆ, ಲಯಕಾಲಾಂಬೋಧರ ಛಾಯೆಯಿಂದ ಕಾಣಿಸ್ತಾ ಇರತಕ್ಕಂಥದ್ದು, ಪ್ರಳಯ ಕಾಲದ ಮೋಡದ ಕಾಂತಿಯಿಂದ ಕಾಣಿಸ್ತಕ್ಕಂಥದ್ದು, ಮತ್ತೆ ಇದು ದುರ್ಯೋಧನನ ಪತನವನ್ನೇ ತೋರಿಸ್ತಕ್ಕಂಥದ್ದು, ಅವನ ಪಾತಿಥ್ಯ ಯಾವ ಮಟ್ಟದ್ದು ಅನ್ನುವುದನ್ನು ವಿಸ್ತರಿಸಿ ಹೇಳುವಂತೆ ಇದೆ ಅಂತೆಲ್ಲ ವರ್ಣಿಸಿದ್ದಾನೆ. ಆ ಪ್ರಭಾವ ಕಾಣಿಸುತ್ತದೆ. ಮುಂದೆ ಕುಮಾರವ್ಯಾಸ ಅಂತೂ ಇದು ಒಳ್ಳೆಯ ಮನ್ಮಥನ ಓಲಗ ಶಾಲೆಯಂತೆ ತೋರ್ತಾ ಇತ್ತು, ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತ. ಆ ವೈಶಂಪಾಯನ ಸರೋವರ ಅದರಂತೆ ಚೆನ್ನಾಗಿತ್ತು, ದುರ್ಯೋಧನಿಗೆ ಚೆನ್ನಾಗಿರಲಿಲ್ಲ. ಅದನ್ನು ಚೆನ್ನಾಗಿ ಹೇಳ್ತಾನೆ ಕವಿ ಕುಮಾರವ್ಯಾಸ. ಅಲ್ಲಿ ಗಾಳಿ ಸುಳಿದಾಗ ಅಯ್ಯೋ ಮಾರುತ ಸುಳಿದ ತನ್ನ ಮಗ ಮಾರುತಿಗೆ ಗೊತ್ತು ಮಾಡಿಬಿಡ್ತಾನೆ ಅಂತ ಬೆವರದನಂತೆ. ಗಾಳಿ ಸುಳಿದಾಗ ಬೆವರು ಬರೋಲ್ಲ, ಇಲ್ಲಿ ಅವನಿಗಾದರೂ ಬೆವರು ಬಂತು. ಕಾರಣ ಎಲ್ಲಿ ಮಗನಿಗೆ ತಾನಿರುವ ಗುಟ್ಟು ಬಿಟ್ಟುಕೊಡ್ತಾನೋ ಅಂತ. ಅಂತೂ ಗಭೀರ ನೀರಾಕರಂ ಇರ್ಪಂತಿದ್ದ ಮಹಾಸಮುದ್ರದಂತಿದ್ದ ಕಮಲಾಕರಮಂ ನೋಳ್ಪಲ್ಲಿ ಆ ಜಲಪಕ್ಷಿಗಳ ಧ್ವನಿ ಹೇಗಿತ್ತು. ಇದು ತುಂಬ ತುಂಬ ಸೊಗಸಾದ ಉತ್ಪ್ರೇಕ್ಷಾಲಂಕಾರದ ಪದ್ಯ. ಮುಂದೆ ನೋಡಿ. ಕುರುಪತಿ ನಿನ್ನ ಪೊಕ್ಕ ತೊರೆಗಳ್ ಮೊದಲಾಗಿಯೇ ಬತ್ತು ತೀರ್ಪು ಈ ದೊರೆಯ ದುರಾತ್ಮನಂ ಖಳನಂ ಆನ್ವಳಕೊಂಡೊಡೆ ಈ ಭೀಮನ್ ಈ ಸರೋವರ ಮುಮಂ ಎಮ್ಮುಮಂ ಕದಡುಗುಂ ಪುಗದಿರ್ ತೊಲಗು ತೊಲಗು ಎಂದು ಬಗ್ಗಿ ಪಂತಿರೆ ನೆಗೆದತ್ತನೇಕ ಬಕ ಕೋಕ ಮರಾಳ ವಿಹಂಗಸ್ವನಂ. ಅಲ್ಲಿರುವ ಹಂಸ, ಚಕ್ರವಾಕ, ಕಾರಂಡವ ಮೊದಲಾದ ಪಕ್ಷಿಗಳು ಮಾಡಿದ ನಾದ, ಹಂಸನಾದ ಬಂತು. ಈಗ ಕುರುಪತಿ ದುರ್ಯೋಧನ ಅಂತ ಜಲಪಕ್ಷಿಗಳು ಶಬ್ದ ಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದಂತೆ ಇತ್ತು. ತೂಪೆರೆದು ದೂರಕ್ಕೆ ಅಟ್ಟುವ ಹಾಗಿತ್ತಂತೆ. ಕುರುಪತಿ ನಿನ್ನ ಪೊಕ್ಕ ತೊರೆಗಳ್ ಮೊದಲಾಗಿಯೇ ಬತ್ತು ತಿರ್ಪುವಿ. ಅಯ್ಯೋ ಪಾಪಿ, ಪಾಪಿ ಸಮುದ್ರಕ್ಕೆ ಹೋದರೆ ಮೊಣಕಾಲುದ್ದ ನೀರಂತಾರೆ. ನೀನು ಕಾಲಿಟ್ಟೊಡನೆ ಸಮುದ್ರವು, ಸರೋವರಗಳು, ನದಿಗಳು ಬತ್ತಿ ಹೋಗುತ್ತವೆ. ಹಾಗಾಗಿ ನೀನಿಲ್ಲಿ ಕಾಲಿಡಬೇಡ, ನಾವು ನೆಮ್ಮದಿಯಿಂದ ಇದ್ದೀವಿ ಅಂತ. ಪಂಪ ಭಾರತದಲ್ಲೂ ಇಲ್ಲಿ ಬಾಳ್ವರಂ, ಇಲ್ಲಿ ನಾವು ನೆಮ್ಮದಿಯಾಗಿ ಬಾಳ್ತಾ ಇದ್ದವರನ್ನ ನೀನು ಬಗೆಗೆಡಿಸಬೇಡ ಅನ್ನುವ ಮಾತು ಬರುತ್ತದೆ. ಹಾಗೆ ಜಲಪಕ್ಷಿಗಳು ಹೇಳಿದವು ಅಂತ ಆ ಒಂದು ಭಾವವನ್ನು ಇವನು ವಿಸ್ತರಿಸಿದ್ದಾನೆ ರನ್ನ ಇಲ್ಲಿ. ದೊರೆಯ ದುರಾತ್ಮನಂ ಕಳನನ್ ನಾನ್ ಒಳಕೊಂಡೊಡೆ ಭೀಮನ್ ಈ ಸರೋವರಮಂ ಎಮ್ಮನುಂ ಕದಡುಗುಂ. ನಿನ್ನನ್ನೇನಾದರೂ ನಾವು ಒಳಗಡೆ ಬಿಟ್ಟುಕೊಂಡ್ರೆ ಭೀಮ ನಮ್ಮನ್ನ ಕದಡಿ ಈ ಸರೋವರವನ್ನೆಲ್ಲ ಬತ್ತಿಸಿ ನಮಗೆ ನೆಲೆ ಇಲ್ಲದಂತೆ ಮಾಡ್ತಾನೆ. ಅದಕ್ಕೆ ನೀನು ನಮ್ಮ ಮನೆ ಒಳಗಡೆ ಬರಬೇಡ. ಪುಗದಿರ್ ತೊಲಗು, ಒಳಗೆ ಬರಬೇಡ, ತೊಲಗು ಅಂತ ಬಗ್ಗಿ ಪಂತಿರೆ. ಬಗ್ಗಿಸುವುದು ಅಂತಂದರೆ ಧ್ವನಿ ಮಾಡುವುದು ಅಂತ.
ಮುದ್ದಣನ ರಾಮಾಶ್ವಮೇಧದ ಆರಂಭದಲ್ಲೇ ಬರುತ್ತದಲ್ಲ, ಬಗ್ಗಿಸೆಲೆ ಕೋಗಿಲೆ ಕೋಗಿಲೆ ನೀನು ಹಾಡು ಅಂತ. ಕೆಲವು ಅಚ್ಚಗನ್ನಡ ಶಬ್ದಗಳು ಹೊಸಗನ್ನಡದ ಹಿನ್ನೆಲೆಯಲ್ಲಿ ಹೇಗೋ ಕೇಳಿಸತ್ವೆ, ಏನು ಮಾಡೋಕ್ಕಾಗೋಲ್ಲ. ಅದಕ್ಕೆ ಅದರದೇ ಸೊಗಸು, ಇದಕ್ಕಿದರದೇ ಸೊಗಸು. ಆದರೆ ಒಂದಂತೂ ಹೇಳಬಹುದು, ಹಳಗನ್ನಡ ಗದ್ಯ ಪದ್ಯ ಎರಡಕ್ಕೂ ಚೆನ್ನ, ಗೀತಕ್ಕೆ ಅಷ್ಟು ಅಲ್ಲ. ಯಾಕೆಂದರೆ ಅರ್ಧಾಕ್ಷರಗಳು ಬಿಂದುಗಳು ತುಂಬ ಬರುತ್ತದೆ. ಮಾಡದಿರ್ ಪೋಗದಿರ್ ಸಾರ್ ಕೇಳ್ ಅಂತಂದರೆ ಠಣ್ಣಂತ ಅಲ್ಲಿಗೆ ನಿಲ್ಲಿಸಬೇಕು. ಇಲ್ಲ ಬಂದಂ ಪೋದಂ ನೆಗಳದಂ ತಿಂದಂ ಬಾಳ್ವಂ ಅಂತಂದಾಗ ಅಂತ ಬಾಯಿ ಮುಚ್ಕೋಬೇಕು, ಇಲ್ಲ ಹಲ್ಲು ಕಚ್ಕೋಬೇಕು, ಇಲ್ಲ ಬಾಯಿ ಮುಚ್ಕೋಬೇಕು. ಈ ತರಹ ಪದಾಂತಗಳಾಗುತ್ತವೆ. ರಾಗಕ್ಕೆ ಬೇಕಾಗಿರತಕ್ಕಂಥ ಆಜಂತ್ಯ ಸ್ವರಾಂತತ್ವ ಇರೋಲ್ಲ. ಹಾಗಿದ್ದಾಗ ಆಜಂತ್ಯವಿಲ್ಲದೆ ಇದ್ದರೆ ನಾ ರಾಜಂತಿ, ಚೆನ್ನಾಗಿ ರಾಜಿಸುವುದಿಲ್ಲ ನಾದ. ನಡುಗನ್ನಡದಲ್ಲಾದರೆ ಅದು ಉಂಟು. ಈಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂದರೆ ಬಾರಮ್ಮ ಅಂತ ಮಾ ಎಷ್ಟು ಬೇಕಾದರೂ, ಬಾರೌ ಭಾಗ್ಯದ ಲಕ್ಷ್ಮಿ, ಬಾರೌ ಭಾಗ್ಯದ ಲಕ್ಷ್ಮಿ ಪರವಾಗಿಲ್ಲ, ಹಳಗನ್ನಡದಲ್ಲೂ ಹೇಳಬಹುದು. ಆದರೆ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ಅಂದರೆ ಓಡಿ ಬಾರೈ ಅಂತಂತ ಹೇಳಬೇಕಾಗುತ್ತೆ. ಬಾರೈ ಅಂತಂದರೆ ಐ ಅಂತ ಹೇಳ್ತಾ ಇರೋಕ್ಕಾಗೋದಿಲ್ಲ, ಓಡಿ ಬಾರ ಅಂತ ಅನ್ಬೇಕಾಗುತ್ತದೆ. ಹೀಗಾಗಿ ನಾದ ಗೇಯಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ಗೇಯಕ್ಕೆ ನಡುಗನ್ನಡ ಉಚಿತ, ಉತ್ತಮ ತರತಮಗಳಿಂದ ನೋಡಿದರೆ. ಆದರೆ ಹೊಸಗನ್ನಡದಲ್ಲಿ ಗದ್ಯ ಬಿಟ್ಟು ಪದ್ಯ ಬರೆಯೋಕ್ಕಾಗೋದೇ ಇಲ್ಲ. ಆದರಣೀಯರಾದ ರಂಗನಾಥ್ ಶರ್ಮರಂತೂ ಹೇಳ್ತಾ ಇದ್ರು, ನಾನು ಮನೆಗೆ ಹೋಗುತ್ತಾ ಇದ್ದೇನೆ, ಇದನ್ನು ಯಾವ ಛಂದಸ್ಸಲ್ಲಿ ಹಾಕ್ತೀರ್ರಿ ಅಂತ ಕೇಳ್ತಾ ಇದ್ರು. ನಾನು ಏನೋ ಹೊಸಗನ್ನಡದ ವಕಾಲತ್ ಮಾಡ್ತೀನಿ ಅನ್ನೋ ಥರ ವಿನೋದ ಮಾಡೋರು. ನಾನು ಇನ್ನೂ ಹಳಗನ್ನಡದ ಕಡೆಗೆ ಓಡ್ತಾ ಇದ್ದೆ. ಹೀಗಾಗಿ ಈ ಹಳಗನ್ನಡದ ಭಾಷೆಯಲ್ಲಿ ಅದೆಷ್ಟು ಸೊಗಸಾಗಿ ಪದ್ಯ ರಚನೆ ಆಗಬಲ್ಲದು, ಆ ಭಾಷೆಗೆ ಎಷ್ಟು ಬಿಗುಪು, ಕಾಂತಿ, ಸೊಗಸು ಎಲ್ಲ ಇದೆ. ಇವತ್ತು ಕನ್ನಡ ಅಂತ ಅಬ್ಬರ ಮಾಡ್ತಕ್ಕಂಥ ಜನ ಹಳಗನ್ನಡದ ಕಡೆಗೆ ತಿರುಗಿ ನೋಡ್ತಾ ಇಲ್ಲ. ವಸ್ತುತಃ ಇವರು ಇಷ್ಟು ಲೀಲಾಜಾಲವಾಗಿ ಹಳಗನ್ನಡ ಕಾವ್ಯವನ್ನು ವಾಚನ ಮಾಡ್ತಾ ಇದ್ದಾರೆ. ತುಂಬ ಜನ ಗಮಕಿಗಳು ಹಳಗನ್ನಡ ಕಾವ್ಯಗಳನ್ನು ವಾಚನ ಮಾಡಲಾರರು. ಚಂಪು ಕಾವ್ಯ ವಾಚನ ಮಾಡಬೇಕು ಅಂದರೆ ಸ್ವಲ್ಪ ಹಿಂದಕ್ಕೆ ಬರ್ತಾರೆ. ಕುಮಾರವ್ಯಾಸನಿಗೆ ಮೊದಲು, ಕುಮಾರವ್ಯಾಸನಿಗೆ ಕೊನೆ ಎಷ್ಟೋ ಜನರ ಕಾವ್ಯ ವಾಚನ ಪಾಪ. ಹೆಚ್ಚೆಂದರೆ ಜೈಮಿನಿಯ ಕಡೆಗೆ ಸುಳಿದಾರು, ಇಲ್ಲ ಹರಿಶ್ಚಂದ್ರರ ಕಾವ್ಯದ ಕಡೆಗೆ ನಡೆದಾರು. ಆದರೆ ಮಿಕ್ಕ ಚಂಪು ಕಾವ್ಯಗಳ ಕಡೆಗೆ ಬರುವುದು ಕಷ್ಟ. ಯಾಕೆಂದರೆ ಅಲ್ಲಿ ಸಮಾಸ ಪದಗಳು ಜಾಸ್ತಿ ಇರುತ್ತವೆ, ಅಪರಿಚಿತ ಪದಗಳು ಉಂಟು, ರಳಕುಳ ಕ್ಷಳಗಳು ಬಂದು ತಲೆ ಕಂಗಿಡಿಸ್ತಕ್ಕಂಥದ್ದುಂಟು. ಅದನ್ನು ತುಂಬ ಸೊಗಸಾಗಿ ನಡೆಸ್ತಾ ಇದ್ದಾರೆ ಇವರು. ಹೇಳ್ತಾರೆ, ಆ ಪಕ್ಷಿಗಳು ಹೇಳ್ತಾ ಇವೆ, ನೀವು ನಮ್ಮ ಕಡೆಗೆ ಬರಬೇಡಿ ಮಹಾರಾಜರೇ, ದೂರ ಹೋಗಿ ಅಂತ. ನೆಗದತ್ತನೇಕ ಬಕಕೋಕ ಮರಾಲ ವಿಹಂಗಮಸ್ವನಂ. ಹಾಗೆ ನೆಗದತ್ತು, ಆಕಾಶವನ್ನು ಅಡರಿತ್ತು ಆ ಧ್ವನಿ. ಆದರೆ ದುರ್ಯೋಧನ ಅದಕ್ಕೆ ಲೆಕ್ಕವೇ ಮಾಡ್ತಾ ಇಲ್ಲ, ನುಗ್ಗುತ್ತಾ ಇದ್ದಾನೆ. ನುಗ್ಗಿದ ಬಗ್ಗೆ ನೋಡಿ, ಉರುಪಕ್ಷಪಾತ ಮಧುರಸ್ವರನಂ ಪ್ರಸಾದಿತ ದಿಶಂ ಅದಚ್ಯುತನಂ ಭಾಸುರ ಕಮಲ ಆಕರದುಳ್ ಧಾರ್ತರಾಷ್ಟ್ರನಂ ಪೋಲ್ತು ಧಾರ್ತರಾಷ್ಟ್ರಂ ಪೊಕ್ಕಂ. ಆ ಸರೋವರ ಯಾವ ಥರ ಇತ್ತು ಅಂತಂದರೆ, ಉರುಪಕ್ಷಪಾತ ಮಧುರಸ್ವರನಂ ಪ್ರಸಾದಿತ ದಿಶಂ ಅದು ಅಚ್ಯುತನಂ ಭಾಸುರ ಕಮಲಾಕರದುಳ್ ಧಾರ್ತರಾಷ್ಟ್ರನಂ ಪೋಲ್ತು ಧಾರ್ತರಾಷ್ಟ್ರಂ ಪೊಕ್ಕಂ ಅಂತ. ತನ್ನಂತೆ ಇದ್ದ ಆ ಸರೋವರವನ್ನು ತಾನು ಹೊಕ್ಕ ಅಂತ ಪಕ್ಷಪಾತ ಮಾಡ್ತಾ ಇದ್ದ ಇವನು. ಪ್ರಸಾದಿತ ದಿಶಂ ಅದಚ್ಯುತನಂ ಭಾಸುರ ಕಮಲಾಕರದುಳ್. ಮತ್ತೆ ದಿಕ್ಕುಗಳನ್ನು ಪ್ರಸನ್ನತೆಗೊಳಿಸುವಂತೆ ಇತ್ತು ಆ ಸರೋವರ. ಇನ್ನೊಂದು, ಎಲ್ಲವನ್ನೂ ಪ್ರಸನ್ನಗೊಳಿಸ್ತಕ್ಕಂಥ ರೀತಿಯಲ್ಲಿ ಅಚ್ಯುತನನ್ನ ನಿರಾಕರಿಸುವ ದುರ್ಯೋಧನನ ರೀತಿಯಲ್ಲಿ ಕಾಣಿಸ್ತಿತ್ತು. ಹಾಗಿರುವ ಸರೋವರದೊಳಗೆ ಇವನು ಧಾರ್ತರಾಷ್ಟ್ರ ಹೊಕ್ಕ. ಧಾರ್ತರಾಷ್ಟ್ರ ಅಂದರೆ ಹಂಸ ಅಂತ ಒಂದು ಅರ್ಥ ಇದೆ. ಆ ಸರೋವರ ಧಾರ್ತರಾಷ್ಟ್ರ ಹಂಸಗಳನ್ನು ಒಳಗೊಂಡಿದ್ದು ಅಂತ. ಅದರೊಳಗೆ ಧೃತರಾಷ್ಟ್ರನ ಮಗ ಧಾರ್ತರಾಷ್ಟ್ರ ಅವನು ಪ್ರವೇಶ ಮಾಡ್ತಾನೆ. ಆಮೇಲೆ ಅಲ್ಲಿ ಪ್ರಾಣಾಯಾಮಾದಿಗಳನ್ನು ಮಾಡಿ ಜಲಸ್ತಂಭನ ಮಂತ್ರವನ್ನು ಜಪ ಮಾಡ್ತಾನೆ. ಅದನ್ನ ಕವಿ ವರ್ಣಿಸ್ತಾನೆ. ವನರುಹವಿಷ್ಟರಂ ರುಚಿರ ರೇಚಕ ಪೂರಕ ಕುಂಭಕ ಕ್ರಿಯಾಮನಂ ಗಿರೇ ನೆತ್ತಿಯೊಳ್ದರ ನಿಮೀಲಿತ ದೃಷ್ಟಿ ನಿವಿಷ್ಟಮಾಗೆ ಮೂಗಿನ ತುದಿಯೊಳ್
നിരുദ്ധകരമും നിലേ മന്ത്രപദാക്ഷരങ്ങളും ജിനുകുതലിർദം ആ പരമയോഗിയവും മന്ത്രപദാക്ഷരങ്ങളും ജിനുകുതലിർദം ആ ഫണിരാജകേതനം. ಈ ಒಂದು ಯಮುನಾ ಕಲ್ಯಾಣಿ ಮಧ್ಯಮ ಶ್ರುತಿಯ ರಾಗ. ಕಲ್ಯಾಣಿಯನ್ನು ಮಧ್ಯಮ ಶ್ರುತಿಯಲ್ಲಿ ಹಾಡಿದರೆ ಯಮುನಾ ಕಲ್ಯಾಣಿ. ಇವನು ಕುಂಭಕದಲ್ಲಿ ಮಧ್ಯಮದಲ್ಲಿದ್ದಾನೆ. ಪೂರಕ ಪ್ರಥಮ, ರೇಚಕ ತೃತೀಯ, ಮಧ್ಯದಲ್ಲಿ ಬರತಕ್ಕಂಥದ್ದು ಅಂತಿಮ. ಇದು ಆದಿಮ, ಅದು ಅಂತಿಮ. ಪೂರಕ ಆದಿಮ, ರೇಚಕ ಅಂತಿಮ, ಕುಂಭಕ ಮಧ್ಯಮ. ಉಸಿರು ಬಿಗಿ ಹಿಡಿಯೋದು ಕುಂಭಕ. ಉಸಿರನ್ನು ಬಿಗಿ ಹಿಡಿಯದೆ ನೀರಿನಲ್ಲಿ ಹೇಗಿರೋಕ್ಕೆ ಸಾಧ್ಯ? ಜಲಬಂಧ ಮಾಡಿಕೊಳ್ಳಬೇಕಲ್ಲ, ನಾಸಾಬಂಧನ ಮಾಡಿಕೊಂಡಿದ್ದಾನೆ. ಹಂಸಗಳಂತಿದ್ದಂಥ ಸರೋವರ ಪಕ್ಷಪಾತದಿಂದ, ರೆಕ್ಕೆಗಳ ಬಡಿಯುವಿಕೆಯಿಂದ, ಮಾಧುರ್ಯದಿಂದ, ಧ್ವನಿಯ ಮಾಧುರ್ಯದಿಂದ, ಮತ್ತು ದಿಕ್ಕುಗಳಲ್ಲೆಲ್ಲ ಹರಡಿಕೊಳ್ಳೋದ್ರಿಂದ, ಮತ್ತು ನಿರ್ಮಲವಾದ ಕಾಂತಿಯಿಂದ ಅಂತ ಹಂಸದ ರೂಪದಲ್ಲೂ ಇದ್ದಂಥ ಕಮಲಾಕರ ಅದು ವಿಷ್ಣುವಿಗೆ ಮತ್ತು ಸರೋವರಕ್ಕೆ, ಹಂಸಗಳಿಗೆ ಎಲ್ಲಕ್ಕೂ ಆಗ್ತಕ್ಕಂಥ ಪದ್ಯ. ಅಷ್ಟು ನಿರ್ಮಲವಾದ ಮನೋಹರವಾದ ಸಾನ್ನಿಧ್ಯ. ನಾರಾಯಣನಂತಿತ್ತು, ಪರಮಹಂಸನಂತೆ ಇತ್ತು. ಆ ರೀತಿಯಾದ ಸರೋವರದ ಒಳಗೆ ಬಂದು ವನರುಹ ವಿಷ್ಟರಂಗೆ ಉಚಿತ, ಬ್ರಹ್ಮನಿಗೆ ಉಚಿತವಾಗುವಂಥ ರೀತಿಯಲ್ಲಿ ಅವನು ಬಂದು ಜಲಸಮಾಧಿಯಲ್ಲಿದ್ದಾನೆ. ರೇಚಕ ಪೂರಕ ಕುಂಭಕ ಕ್ರಿಯಾ ಮನಮಿರೆ ನೆತ್ತಿಯುಳ್ ಅಂದರೆ ಹಣೆಗಣ್ಣಿನ ಹಣೆಯ ಕಡೆಗೆ, ಅಂದರೆ ನಾಸಾಗ್ರದಲ್ಲಿ. ಕೆಲವರು ಹೇಳ್ತಾರೆ ನಾಸಾಗ್ರ ದೃಷ್ಟಿ ಅಂದರೆ ಮೂಗಿನ ಕೆಳತುದಿಯಲ್ಲ ಮೇಲ್ತುದಿ ಅಂತ, ಅಂದರೆ ಆಜ್ಞಾಚಕ್ರದ ಕಡೆಗೆ ಇಟ್ಕೊಳ್ಬೇಕು ಕಣ್ಣೋಟ ಅಂತ. ಹಾಗೆ ನೆತ್ತಿಯೋಳ್ ದರ ನಿಮೀಲಿತ ದೃಷ್ಟಿ ನಿವಿಷ್ಟಮಾಗೆ, ಅರ್ಧ ನಿಮೀಲಿತ ನೇತ್ರ, ಕಣ್ಣುಗುಡ್ಡೆಗಳೆರಡೂ ಕೂಡ ಹತ್ತಿರಕ್ಕೆ ಬಂದು ಮೂಗಿನ ಮೇಲ್ತುದಿಯಲ್ಲಿ ಸೇರಿಕೊಳ್ಳಬೇಕು ಅಂತ. ಹಾಗೆ ಆದ ದೃಷ್ಟಿಯಲ್ಲಿ ಮೂಗಿನ ತುದಿಯೋಳ್ ಹಾಗೆ ನಿರುದ್ಧ ಕರಮಂ ನಿಲೆ, ಕೈಯನ್ನು ಮೂಗಿನ ತುದಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಋಷಿವಂದನೆ ಮಾಡಬೇಕಾದ್ರೆ ಮುಖದ ಮುಂದೆ ಇಡಬೇಕು ಜೋಡಿಸಿದ ಕೈಗಳನ್ನು ಅಂತ ಉಂಟು. ದೇವವಂದನೆಗೆ ತಲೆಯ ಮೇಲೆ, ಋಷಿವಂದನೆಗೆ ಮುಖದ ಎದುರಿಗೆ, ಸಾಮಾನ್ಯ ಮಾನವರಿಗೆ ಎದೆ ಮಧ್ಯದಲ್ಲಿ ನಮಸ್ಕಾರ ಮಾಡಬೇಕು ಅಂತ ಹೀಗೆ ಪ್ರಣಾಮ ಪದ್ಧತಿಯೇ ಬೇಕಾದ ತರಹ ಉಂಟು. ಇವೆಲ್ಲ ಪದ್ಧತಿಗಳು, ಪರಮಾರ್ಥವಲ್ಲ. ನಮಸ್ಕಾರ, ಗೌರವಾರ್ಹತೆ ಅದೆಲ್ಲ ಇದ್ದರೆ ಸಾಕು. ಶಾಸ್ತ್ರ ಬೆಳಕೊಂಡು ಬಂದಿದೆ, ಹೇಳಬೇಕು, ವಿವರಣೆ ಹೇಳೋಣ ಅಷ್ಟೇ. ಮಂತ್ರ ಪದಾಕ್ಷರಂಗಳಂ ಜಿನುಗುತ್ತಲಿರ್ದನ್. ನೋಡಿ, ಉಪಾಂಶವಾಗಿ ಜಪ ಮಾಡ್ತಾ ಇದ್ದ. ಜಿನುಗೋದು ಅಂತಂದರೆ ಸ್ವಲ್ಪ ಸ್ವಲ್ಪ ಕೇಳೋದು, ಒಸರುವುದು ಅನ್ನುವಂತೆ. ನೀರಿಗೆ, ದ್ರವಕ್ಕೆ ಜಿನುಗುವುದು ಅಂತಾರೆ. ಇವನು ಬಾಯಿಂದ ಮಂತ್ರಾಕ್ಷರಗಳು ಸ್ಪಷ್ಟಾಸ್ಪಷ್ಟವಾಗಿ ಜಿನುಗುತ್ತಾ ಇದ್ವು ಅಂದರೆ ವ್ಯಕ್ತ, ಉಪಾಂಶು, ಮಾನಸ ಅಂತ 3 ತರಹ ಜಪ ಅಂತಾರೆ. ಉಚ್ಚೈಸ್ವರದಿಂದ ಕೇಳುವಂತೆ ಹೇಳಿದ್ರೆ ವ್ಯಕ್ತ ಘೋಷ, ಅದು ಮಂತ್ರ ಘೋಷ. ಹಾಗಲ್ಲದೆ ತುಟಿ ಆಡ್ತಾ ಇರುತ್ತೆ, ಹತ್ತಿರ ಕಿವಿಗೊಟ್ರೆ ನನ್ನಂಥವನಲ್ಲ, ಕುಶಾಗ್ರವಾದ ಕರ್ಣಶಕ್ತಿ ಇದ್ದವರು, ಆ ಕರ್ಣನ ಶಕ್ತಿ ಇದ್ದವರು ಕೇಳಿದಾಗ ಗೊತ್ತಾಗುತ್ತದೆ. ಹಾಗಲ್ಲದೆ ತುಟಿ ಬಿರಿಯದೆ ಒಟ್ಟು ಬೆಸೆದುಕೊಂಡಿದ್ದು ಒಳಗೆ ಜಪ ಮಾಡ್ತಾ ಇದ್ದರೆ ಅದನ್ನು ನಾವು ಮಾನಸ ಅಂತೀವಿ. ಹಾಗಲ್ಲದೆ ಇನ್ನೂ ಮೇಲೆ ಹೋದರೆ ತಜ್ಜಪಸ್ತಲ್ಲಯ ಸ್ಮೃತಃ ಅಂತ ಅದರೊಳಗೆ ಲೀನವಾದರೆ ಅದನ್ನು ಅಜಪ ಅಂತ ಕರೀತಾರೆ. ಗಾಯತ್ರಿಯಲ್ಲಿ ಒಂದು ಹಂತ ಇದೆ, ಅದು ಅಜಪ ಗಾಯತ್ರಿ ಅಂತ ಕೂಡ ಹೇಳ್ತಾರೆ. ಹೀಗೆಲ್ಲ ಉಂಟು. ಇವನು ಉಪಾಂಶವಾಗಿ ಜಪ ಮಾಡ್ತಾ ಇದ್ದಾನೆ. ಉಪಾಂಶ ಅನ್ನೋದಕ್ಕೆ ಗುಟ್ಟು ಅಂತ ಕೂಡ ಅರ್ಥ ಉಂಟು. ಹೀಗೆ ಗುಟ್ಟಿನ ಜಪವನ್ನು ಆ ಯೋಗದಲ್ಲಿ ಮಾಡ್ತಾ ಇದ್ದಾನೆ. ಇತ್ತ ಕಡೆ ಎಲ್ಲೆಲ್ಲಿ ಹುಡುಕಿದರೂ ದುರ್ಯೋಧನ ಕಾಣಿಸ್ತಾ ಇಲ್ಲ. ಅವನಿಲ್ಲದೆ ಯುದ್ಧ ಮುಗಿಯೋದಿಲ್ಲ. ಅವನನ್ನು ನಿಶ್ಶೇಷ ಮಾಡಬೇಕು. ಶತ್ರುಶೇಷ ಇದ್ದರೆ ಯುದ್ಧ ಮುಗಿದಂತೆ ಅಲ್ಲ. ಹಾಗಾಗಿ ಪಾಂಡವರ ಶಿಬಿರದಲ್ಲಿ, ಪಾಂಡವರ ಪಾಳೆಯದಲ್ಲಿ ಕೋಲಾಹಲ, ಸಂದೇಹ, ಕಾತರ ಎಲ್ಲ ಉಂಟಾಗಿದೆ. ಅಂದು ರಾತ್ರಿ ಆಗುವುದರೊಳಗೆ ಮುಗಿಸಬೇಕು, ಇಲ್ಲದೇ ಇದ್ದರೆ ಮತ್ತೇನೋ ಗೊತ್ತಿಲ್ಲ. ಇದನ್ನು ನಾವು ಚಿಂತನೆ ಮಾಡಿದಾಗ ಪಾಂಡವರಿಗೆ ಜಯ ಬರುವ ಹಂತದಲ್ಲಿದ್ದಾಗ ಯಾವ ಮಟ್ಟದ ಆತಂಕ ನೋಡಿ. 96-97 ರನ್ ಮಾಡಿದ್ದಾಗ ಇನ್ನು 1-2 ಬಾಲ್ ಇದೆ ಅಂತಂದಾಗ ಯಾವ ಮಟ್ಟದ ಆಂಗ್ಸೈಟಿ ಇರುತ್ತದೆ. ಅದು ಜಯಕ್ಕೆ ಅಷ್ಟು ಬೇಕಾಗಿದೆ ಅಂತಂದಾಗ ಒಂದು 4-6 ಮಾಡಲೇಬೇಕು ಅನ್ನೋ ಸ್ಥಿತಿ ಬಂದಿದೆ. ಆ ಕಡೆ ಗೂಟದಲ್ಲಿ ನಿಂತವನು ಕೇವಲ ನೇಮ್ ಸೇಕ್ ಬ್ಯಾಟ್ಸ್ಮನ್ ಆಗಿದ್ದಾನೆ. ಯಾವುದೋ ಒಬ್ಬ ಪಾಪ ಫೀಲ್ಡರೋ ಅಥವಾ ವಿಕೆಟ್ಸ್ಮೆನ್ನೋ ಅಂಥವನು ಆ ಕಡೆ ನಿಂತಿದ್ದಾನೆ. ಅವನು ಈ ಕಡೆಗೆ ಬಂದರೆ ನೆಗೆದು ಬಿತ್ತು.
ಅವನನ್ನು ಅಲ್ಲಿಯೇ ಉಳಿಸಿ ಈ ಕಡೆಯಿಂದಲೇ ಅವನು ಚೆಂಡನ್ನು ಬೌಂಡ್ರಿ ಮಾಡಬೇಕು. ಆ ಸ್ಥಿತಿಯಲ್ಲಿ ಪಾಂಡವರಿದ್ದಾರೆ. ಆಗ ನೋಡಿ ಏನಾಯಿತು. ತೊದಳಾಯ್ತು ಎನ್ನ ಪೂಂಡ ಪೂಣ್ಕೆ ಎನ್ನಯ ಪೂಂಡ ಪೂಣ್ಕೆ ತೊದಳಾಯ್ತು ಸಭೆಯೊಳ್ ಪಾಂಚಾಲ ರಾಜಾತ್ಮಜ ವದನ ಮ್ಲಾನತೆ ಮಾಂದುದಿಲ್ಲಗಡ ಮದ್ದೋರ್ದಂಡ ಕಂಡೂತಿ ಮಳ್ಗಿದುದಿಲ್ಲ ಇನ್ನುಂ ವಳಂ ಸುಯೋಧನಂ ಅದಕ್ಕೆ ಏಗೈವೆಂ ಎಂತಕ್ಕುಂ ಎಂಬುದಂ ಅಂದು ಉತ್ಸುಕ ಚಿತ್ತಂ ಉಮ್ಮಳಿಸಿದಂ ಕೌರವ್ಯ ಕೋಳಾಹಳಂ. ಪಾಪ ಅವಳು ವಿಕೀರ್ಣ ಕೇಶಿ ಪಂಚಾಲ ನಂದನೆ ಚಾರುಕೇಶಿ ಆಗಬೇಕಾಗಿದೆ. ಅದಾಗೋದು ಯಾವಾಗ? ದುರ್ಯೋಧನ ಸತ್ತಾಗ. ಆ ಚಿಂತೆ ಭೀಮನಿಗೆ ತುಂಬ ಕಾಡ್ತಾ ಇದೆ. ತೊದಲಾಯ್ತು ಎನ್ನಯ ಪೂಂಡ ಪೂಣ್ಕೆ ಸಭೆಯೊಳ್ ಪಂಚಾಲ ರಾಜಾತ್ಮಜಾ ವದನಂಬ್ಲಾನತೆ ಮಾಡುವುದಿಲ್ಲ. ಇದು ಭೀಮನ ಚಿಂತೆ. ನಾನು ಹೇಳಿದ ಮಾತು ಸುಳ್ಳಾಯಿತು, ತೊದಲಾಯಿತು. ಎಂಥದ್ದು? ತುಂಬಿದ ಸಭೆಯಲ್ಲಿ ಮಾಡಿರತಕ್ಕಂಥದ್ದು. ಸುರಸಿಂಧು ಪ್ರಿಯ ಪುತ್ರ ಕೇಳ ಕಲಶಚ ನೀ ಕೇಳ ಕೃಪಾ ಕೇಳ ಮಂದರದಿಂದ ಅಂಬುದಿಯಂ ಕಲಂಕಿದ ಸುರ ಪ್ರಧ್ವಂಸಿಯುಲ್ ಬಾಹುಮಂದರದಿಂ ಕಲಂಕುವೆಂಬಂತ ಅಬ್ಬರದ ಪ್ರತಿಜ್ಞೆಯನ್ನು ಮಾಡಿದ್ದ. ಪಂಪ ಭಾರತದಲ್ಲಿ ನೋಡಿದ್ದೀವಿ. ಅದು ಅವನು ಕುರುವೃದ್ಧುಲ್ ಗುರವೃದ್ಧುಲ್ ಚೂಚುಚುಂಡ ದ್ರೌಪದಿ ನಿಟ್ಲು చేసిన ದುರಾತ್ಮುನ್ ಅಂತ ಪಂಪ ಹೇಗೆ ಹೇಳಿದನೋ, ನನ್ನಯ್ಯ ಭಟ್ಟಾರಕನ ಪಂಪನ ಅನುಧ್ವನಿಯಾಗಿ ಬಂದಂಥ ಆ ಆಂಧ್ರ ಭಾರತದಲ್ಲಿಯೂ ಅದೇ ರೀತಿಯಾದಂಥ ಪದ್ಯ ಉಂಟು. ಪಂಪನ ಉಪಜೀವಿಯಾಗಿ ನನ್ನಯ್ಯ ಭಟ್ಟಾರಕ ತೋರ್ಕೋತಾನೆ. ಅದೇ ರೀತಿಯಾಗಿ ಬರ್ತಾನೆ. ಕುರುವೃದ್ಧುಲ್ ಗುರುವೃದ್ಧ ಬಾಂಧವುಲು ಚೂಚುಚುಂಡನ್ ದ್ರೌಪದಿ ನಿಟ್ಲು చేసిన ದುರಾತ್ಮುನ್ ಅಂತ ಅದೇ ಮತ್ತೆ ವಿಕ್ರೀಡಿತ ಛಂದಸ್ಸಲ್ಲಿ ಹಾಗೇ ಶುರು ಮಾಡ್ಕೋತಾನೆ. ನನ್ನಯ್ಯ ಪಂಪನನ್ನು ಓದಿಕೊಂಡಿದ್ದ ಅಂತ ಗೊತ್ತಾಗುತ್ತದೆ. ನನ್ನಯ್ಯ ಭಟ್ಟಾರಕನಿಗೆ ಗೆಳೆಯನಾಗಿ ನಾರಾಯಣ ಭಟ್ಟ ಆಂಧ್ರ ಭಾರತವನ್ನು ಬರೆಸದ ಅಂತ ಅವನೇ ಹೇಳ್ಕೊತಾನೆ. ಪಾಯಕ ಪಾಕಶಾಸನಿಕಿ ಮುನ್ನು ನಾರಾಯಣನಟ್ಲು ನಾಕು ನನ್ನಿ ನಾರಾಯಣುಡು ಅಂತ ಹೇಳ್ತಾನೆ. ಪಾಕಶಾಸನಿ ಅಂದರೆ ಇಂದ್ರನ ಮಗ ಅರ್ಜುನ. ಅವನಿಗೆ ನಾರಾಯಣ ಹೇಗೆ ನಾರಾಯಣ ನರನಿಗೆ ಒದಗಿ ಬಂದನೋ ಹಾಗೆ ಈ ಆಂಧ್ರ ಮಹಾಭಾರತ ರಚನೆಯಲ್ಲಿ ನನ್ನಿ ನಾರಾಯಣ ಭಟ್ಟ ಅವನು ಕರ್ನಾಟಕದಿಂದ ಬಂದಂಥವನು. ಅವನು ನನಗೆ ಸಹಾಯ ಮಾಡಿದ. ಈ ಚಂಪು ಕಾವ್ಯ ಪದ್ಧತಿಯನ್ನು ಕನ್ನಡದಲ್ಲಿ ಬೇರು ಬಿಟ್ಟದ್ದನ್ನು ತೆಲುಗಿಗೆ ತಂದುಕೊಟ್ಟ ಅಂತ. ಈ ಮಟ್ಟಕ್ಕೆ ಪಂಪನಿಂದ ನನ್ನಯ್ಯ ಪ್ರಭಾವಿತನಾಗಿದ್ದಾನೆ. ಅಂಥ ಪಂಪ ರನ್ನನನ್ನು ಪ್ರಭಾವಿಸ್ತೇ ಇರ್ತಾನೆ. ಪಂಪನ ಪೂರ್ವಜರು ತೆಲುಗಿನವರೇ. ಕನ್ನಡಕ್ಕೆ ತೆಲುಗಿನವರ ಕಾಂಟ್ರಿಬ್ಯೂಷನ್ ಪಂಪ, ತೆಲುಗಿಗೆ ಕನ್ನಡದವರ ಕಾಂಟ್ರಿಬ್ಯೂಷನ್ ನನ್ನಯ್ಯ. ಎಷ್ಟು ಒಳ್ಳೆಯ ಭಾಷಾ ಬಾಂಧವ್ಯ. ಅಂಥ ಪಂಪನಲ್ಲಿ ಬಂದ ಆ ಮಾತು ಈಗ ರನ್ನನ ಭೀಮನಲ್ಲಿ ಅದು ಅನುದನಿಯನ್ನು ಮರುದನಿಯನ್ನು ಕೊಡ್ತಾ ಇದೆ. ತೊದಳಾಯಿತು ಎನ್ನಯ ಪೂಂಡ ಪೂಣ್ಕೆ ಸಭೆಯೊಳ್. ಆ ಸಭೆಯಲ್ಲಿ ಮಾಡಿದ್ದು ಇನ್ನು ಪಂಚಾಲ ರಜಾತ್ಮಜಾ ವದನಂಬ್ಲಾನತೆ. ದ್ರೌಪದಿಯ ಮುಖದ ಕಾಂತಿ ಮಸುಕಿ ಹೋಗಿದೆ. ಅವಳ ಮ್ಲಾನತೆ ಕುಗ್ಗಿರುವಿಕೆ ಇನ್ನೂ ಹಿಗ್ಗಿಗೆ ಬಂದಿಲ್ಲ. ಅಯ್ಯೋ ಆದುದಿಲ್ಲವಲ್ಲ, ಮಾಡುವುದಿಲ್ಲ ಗಡ. ಅಯ್ಯೋ ಇನ್ನೂ ಅವಳ ಮುಖಕಾಂತಿ ಹೆಚ್ಚಲಿಲ್ವಲ್ಲ, ಅದು ಕಾಂತಿಹೀನತೆ ಮಸಕಾಗಲಿಲ್ವಲ್ಲ. ಮದ್ದೋರ್ದಂಡ ಕಂಡೂತಿ ಮುಳುಗಿದುದು. ದೋರ್ದಂಡ ಕಂಡೂತಿ ತೋಳ ತೀಟೆ. ಅಚ್ಚಗನ್ನಡ ಶಬ್ದವನ್ನು ಪ್ರೌಢ ಸಂಸ್ಕೃತ ಸಮಾಸ ಮಾಡಿದ್ದಾನೆ. ಮದ್ದೋರ್ದಂಡ ಕಂಡೂತಿ ಮುಳುಗಿದುದು. ಇಲ್ಲಿ ಅಯ್ಯೋ ಮುಳುಗಿ ಹೋಯಿತು, ತೀಟೆಗೆ ಅವಕಾಶವೇ ಇಲ್ಲ. ಇನ್ನು ಮೊಳಂ ಸುಯೋಧನನ. ಈ ಹೊತ್ತಿನವರೆಗೂ ಸುಯೋಧನನ್ ಎಲ್ಲಿದ್ದಾನೆ ಏನು ಅನ್ನೋದು ಗೊತ್ತಿಲ್ವಲ್ಲ. ಏಂಗೈವೆನ್ ಎಂತಕ್ಕುಂ ಅಂತ ಉತ್ಸುಕತೆಯಿಂದ, ಚಿಂತೆಯಿಂದ, ಔತ್ಸುಕ್ಯ ಚಿತ್ತತೆಯಿಂದ, ಅಂದರೆ ಆಂಕ್ಷಿಯಸ್ನೆಸ್. ಉತ್ಸುಕತೆ ಅಂದರೆ ಪರ್ಯುತ್ಸುಕತೆ ದುಃಖ. ಉತ್ಸುಕತೆ ಅಂದರೆ ಸಂತೋಷದ ಒಂದು ಅಂಶ ಉಂಟಾದರೂ ಅದರೊಳಗೆ ಔತ್ಸುಕ್ಯ ಅನ್ನುವಲ್ಲಿ ಕಾತರ ಅನ್ನುವ ಭಾವ ಉಂಟು. ಆ ಕಾತರತೆಯಿಂದ ಉಮ್ಮಳಿಸಿದ ಸಂಕಟ ಪಡ್ತಾ ಇದ್ದಾನೆ. ಕೌರವ್ಯ ಕೋಳಾಹಳಂ. ದುರ್ಯೋಧನಾದಿಗಳಿಗೆ ಸಮಸ್ತರಿಗೂ ಕೂಡ ಸಿಡಿಲಿನಂತೆ ಇರತಕ್ಕಂಥ ಭೀಮ ಚಿಂತೆ ಮಾಡ್ತಾ ಇದ್ದಾನೆ.
ಏನೇನು ಮಾಡ್ತೀನಿ ಅಂತ ನೋಡಿ. ಅವನೀಗ ದುರ್ಯೋಧನನ್ನ ಹಿಡ್ಕೊಂಡು ಬರೋದಕ್ಕೆ ಏನೂ ಮಾಡೋಕ್ಕೆ ಸಿದ್ಧ ಇದ್ದಾನೆ. ಹೀಗೆ ಹೇಳಿದ ಹೊರತು ವೀರಾಲಾಪಗಳಿಂದ ತುಂಬಿದ ಹೊರತು ಅವನ ಶಕ್ತಿ ಏನು ಅಂತ ಗೊತ್ತಾಗೋಲ್ಲ, ನಮಗೆ ಸಂದರ್ಭ ಗೊತ್ತಾಗೋಲ್ಲ. ಹಾಗಾಗಿ ಇನ್ನೇನೆಲ್ಲ ಮಾಡಬಹುದು, ದುರ್ಯೋಧನನ್ನ ಕಣ್ಣೆದುರಿಗೆ ತಂದು ಕೊಲ್ಲಿಸಿಕೊಳ್ಳಬೇಕಲ್ಲ, ಅದಾಗ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾನೆ. ಎತ್ತುವೆನೋ ಮಂದರಾದ್ರಿಯನ್ ಒತ್ತುವೆನೋ ರಸಾತಳಕೆ ನೆಲನಂ ದೆಸೆಯಂ ಪತ್ತುವೆನೋ ಪಗೆಯ ಬೆನ್ನಂ ಪತ್ತುವೆನೋ ಮಂದರಾದ್ರಿಯನ್ ಎತ್ತುವೆನೋ ನೆಲನಂ ರಸಾತಳಕೆ ಒತ್ತುವೆನೋ ದೆಸೆಯಂ ಪತ್ತುವೆನೋ ಪಗೆಯ ಬೆನ್ನಂ ಪತ್ತುವೆನೋ ದಿಶಾ ಗಜಂಗಳಂ ತುತ್ತುವೆನೋ ಎಂದು ಕೌರವ್ಯ ಕೋಲಾಹಳಂ ಉತ್ಸುಕ ಚಿತ್ತಂ ಉಮ್ಮಳಿಸಿದಂ. ಈ ಕಂದಕ್ಕೆ ಹಿಂದಿನ ವೃತ್ತದ ಬಾಲಂಗುಚ್ಚಿ ಕಟ್ಟಿ ಎಷ್ಟು ಚೆನ್ನಾಗಿ ಆಕಾಶದೆತ್ತರಕ್ಕೆ ಹಾರಬಿಟ್ರು. ಆ ಪಟದ ಬಣ್ಣವೋ ಅತ್ಯಂತ ಮನೋಹರವಾದದ್ದು. ಅದು ನಯನಕ್ಕೆ ದುರ್ಗಮ ಅಲ್ಲ, ಸುಗಮ. ದುರ್ಗಾರಾಗ ಎಷ್ಟು ಚೆನ್ನಾಗಿ ಬಂತು. ಎತ್ತುವೆನೋ ಅಂತ ಎತ್ತುಗಡೆ, ಮತ್ತೆ ರಸಾತಳಕ್ಕೆ ನೆಲನಂ ಒತ್ತುವೆನೋ ಅನ್ನುವಲ್ಲಿ ಕೆಳಕ್ಕೆ. ಈ ಕಂದದಂಥ ಅಲ್ಪ ಕುಕ್ಷಿ ಛಂದಸ್ಸನ್ನು ಒಂದು ರಾಗಕ್ಕೆ ಅಳವಡಿಸಿ ಪೂರ್ಣತೆ ತರುವುದು ತುಂಬ ಕಷ್ಟ. ಒಂದು ಮಟ್ಟಕ್ಕೆ ಒಂದು ಭಾಮಿನಿ ಷಟ್ಪದಿ ಆದರೆ ಒಂದು ಸೈಜಬಲ್ ಕ್ವಾಂಟಿಟಿ ಅಂತಾರಲ್ಲ, ಅದಿರುತ್ತದೆ. ಕಂದ ಹೀಗೆ ನೋಡ್ತಿದ್ದಂತೆ ಮಾಯ ಆಗ್ತಾ ಇರುತ್ತೆ, ಜಿಂಕೆ ಮರಿಯಂತೆ ನುಣಿಸಿಕೊಂಡು ಹೋಗುತ್ತದೆ. ಎತ್ತುವೆನೋ ಮಂದರಾದ್ರಿಯನ್, ಮಂದರ ಪರ್ವತವನ್ನು ಎತ್ತುತ್ತೀನಿ ಅಪರ ನಾರಾಯಣನಂತೆ, ಅಪರ ಕೂರ್ಮನಂತೆ. ಒತ್ತುವೆನೋ ರಸಾತಳಕ್ಕೆ ನೆಲನಂ ದಸೆಯಂ, ನೆಲವನ್ನು ಒತ್ತು ಬಿಡ್ತೀನಿ. ವಾಮನ ಮಾಡಿದ್ದು ಭೂಮಿ ಅಳೆಯುವಾಗ ಒತ್ತಿದ್ದೆ ತಾನೆ, ಹಾಗೆ ಮಾಡಲೇ. ಪತ್ತುವೆನೋ ಪಗೆಯ ಬೆನ್ನಂ, ವೈರ್ಯ ಬೆನ್ನನ್ನು ಹತ್ತಿಕೊಂಡು ನಾನು ಹೇಗೆ ಹೋಗೋದು, ಅಥವಾ ದಿಕ್ಕುಗಳನ್ನೇ ಬೆಂಬತ್ತಿಕೊಂಡು ಹೋಗೋದಾ, ಯಾವ ದಿಕ್ಕಾಪಾಲಾದರೂ ಅವನನ್ನು ಹುಡ್ಕೊಂಡು ಬರೋದು ಅಂತ ಹಾಗೆ ಮಾಡೋದಾ. ದಿಶಾಗಜಂಗಳಂ ತುತ್ತುವೆನು, ದಿಗ್ಗಜಗಳನ್ನೇ ತುತ್ತಾಗಿ ಮಾಡಿಕೊಂಡು ತಿಂದು ಬಿಡ್ಲಾ, ಅವುಗಳ ಮರೆಯಲ್ಲಿ ಎಲ್ಲಿ ಅವನ ಔತಿಟ್ಟುಕೊಂಡಿದ್ರು ಕೂಡ ಹುಡುಕುವ ಪ್ರಯತ್ನ ಮಾಡ್ಲಾ, ಏನು ಮಾಡಲಿ ಅಂತ ಗೊತ್ತಿಲ್ಲದೆ ಮತ್ತೊಂದು ಸಂಕಟದ ಆದರೆ ತನ್ನ ಶಕ್ತಿ ಸಾಮರ್ಥ್ಯ ದ್ಯೋತಕವಾದ ಪದ್ಯವನ್ನು ಮತ್ತೆ ಹೇಳ್ತಾನೆ ನೋಡಿ. ದಾಂಟುವೆನೋ ಕುಲನಗಂಗಳಂ ಈಂಟುವೆನೋ ಚತುಸ್ಸಮುದ್ರಮಂ ರವಿಶಶಿಯಂ ಮೀಂಟುವೆನೋ ಗಗನ ತಳದಿಂ ಗಂಟಲಂ ಒತ್ತುವೆನೋ ಸಕಲ ದಿಕ್ಪಾಲಕರಂ ಇನ್ನುಂ ವಳಂ ಸುಯೋಧನಂ ಅದಕ್ಕೆ ಏಗೈವೆಂ ಎಂತಕ್ಕುಂ ಎಂದು ಉಮ್ಮಳಿಸಿದಂ. ದಾಂಟುವೆನೋ ಕುಲನಗಂಗಳನ್, ಕುಲಾಚಲಗಳು, ಸಪ್ತ ಕುಲಪರ್ವತಗಳು ಅಂತ ಇವೆಯಲ್ಲ, ಮಹೇಂದ್ರ, ಮಲಯ, ಸಹ್ಯ, ಪಾರಿಯಾತ್ರ, ಶುಕ್ತಿಮಾನ್, ವಿಂಧ್ಯ, ಹಿಮಾಲಯ ಅಂತೆಲ್ಲ ಈ ಸಪ್ತ ಕುಲಪರ್ವತಗಳನ್ನೇ ದಾಟಿಬಿಡ್ಲಾ. ಇಂಟುವೆನೋ ಚತುಸ್ಸಮುದ್ರಮಂ, ಪೂರ್ವ ಜಲಧಿ, ಅಪರ ಜಲಧಿ, ದಕ್ಷಿಣೋತ್ತರ ಜಲಧಿಗಳನ್ನೆಲ್ಲವನ್ನು ಆಪೋಷಣ ತೆಗೆದುಕೊಂಡು ಬಿಡ್ಲಾ. ರವಿ ದಿಶೆಯಂ ಮಿಂಟುವೆನೋ, ಸೂರ್ಯನ ದಿಕ್ಕನ್ನ ನಾನು ಮೀಟಿ ಎತ್ತಿ ಬಿಡ್ಲಾ. ಸೂರ್ಯ ಪೂರ್ವದಿಂದ ಪಶ್ಚಿಮದವರೆಗೂ ತಿರುಗುತ್ತಾನಲ್ಲ, ಆಗ ಮೇರುವನ್ನೇ ಬಲವಂದು ಬರ್ತಾನೆ, ಅದಷ್ಟನ್ನು ಕಿತ್ತೆತ್ತಿ ಬಿಡ್ಲಾ. ಗಗನತಳದಿಂದಲೇ ಆ ಕೆಲಸ ಮಾಡ್ಲಾ. ಅಥವಾ ಸಕಲ ದಿಕ್ಪಾಲಕರಂ ಗಂಟಲೊತ್ತುವೆನು, 8 ದಿಕ್ಕಿನ ಪಾಲಕರನ್ನು ಒಟ್ಟಿಗೆ ಸೇರಿಸಿ ನೆಲಕ್ಕೆ ಹಾಕಿ ತದುಕಿ ಗಂಟಲನ್ನು ಒತ್ತಿ ನಿಮ್ಮ ಹೊಟ್ಟೆ ಒಳಗೇನಾದರೂ ಅವತಿಟ್ಟುಕೊಂಡಿದ್ದೀರಾ ದುರ್ಯೋಧನನ್ನ ಅಂತ ಹಾಗೆ ಮಾಡಲ್ಲ ಅಂತ. ಆ 2 ಪದ್ಯಗಳನ್ನು ಆಯ್ಕೆ ಮಾಡಿದರ ಉದ್ದೇಶ ಇಷ್ಟೇ. ಒಂದು ವೀರಾಲಾಪ, ಮತ್ತೊಂದು ಪದ್ಯಶಿಲ್ಪ. ಆ ಕನ್ನಡ ಮತ್ತು ತೆಲುಗು ಪದ್ಯಶಿಲ್ಪಗಳಲ್ಲಿ ತುಂಬ ಹೋಲಿಕೆ ಉಂಟು. ಸಂಸ್ಕೃತದಲ್ಲಿ ಈ ಥರದ ರಚನೆ ಮಾಡೋಲ್ಲ. ಎತ್ತುವೆನೋ ಮಂದರಾದ್ರಿಯನ್, ಒತ್ತುವೆನೋ ರಸಾತಳಕ್ಕೆ ನೆಲನ ದಸೆಯಂ, ಪತ್ತುವೆನೋ ಪಗೆಯ ಬೆನ್ನಂ, ಪತ್ತುವೆನೋ ದಿಶಾ ಗಜಂಗಳಂ, ತುತ್ತುವೆನೋ ದಾಂಟುವೆನೋ ಕುಲನಗಂಗಳನ್, ಇಂಟುವೆನೋ ಚತುಸ್ಸಮುದ್ರಮಂ, ರವಿದಿಶಯಂ ಮಿಂಟುವೆನೋ ಗಗನತಳದಿಂ ಗಂಟಲನ್ನು ಒತ್ತುವೆನೋ. ಈ ರೀತಿಯಾಗಿ ಕ್ರಿಯಾಪದದಿಂದ ಹಾಗೆ ಮಾಡ್ಲಾ ಹೀಗೆ ಮಾಡ್ಲಾ ಅನ್ನುವಂಥದ್ದು ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಬರೋಲ್ಲ. ಅಪೂರ್ವವಾಗಿ ಬರಬಹುದು.
ಆದರೆ ಇಂಥ ಕೆಲಸಗಳನ್ನು ಕನ್ನಡ ಕವಿಗಳು ಮಾಡಿದ್ದಾರೆ. ಅಂದರೆ ಸಂಸ್ಕೃತದ ಮಹಾಕವಿಗಳು ಮಾಡಿದ ಮೇಲೆ ದೇಶಭಾಷೆಯ ಕವಿಗಳಿಗೆ ಮಾಡೋಕ್ಕೆ ಉಳಿಯೋದು ತುಂಬ ಕಡಿಮೆ ಈ ಪದ್ಯ ರಚನೆಯಲ್ಲಿ. ಹಾಗಿದ್ದರೂ ಕೂಡ ನಮ್ಮದೂ ಸಾಧ್ಯ ಇದೆ ಅಂತ ತೋರ್ಪಡಿಸ್ತಾರಲ್ಲ, ಅದು ಇವರ ಕೆಚ್ಚು, ಇವರ ಕಾವ್ಯ ರಚನಾ ತಪಸ್ಸಿನ ಒಂದು ಯೋಗ. ಹಾಗೆ ಆ ಪದ್ಯ ರಚನೆಯ ಸ್ವಾರಸ್ಯವನ್ನು ತೋರಿಸಬೇಕು ಅಂತಲೇ ಈ ಪದ್ಯಗಳನ್ನು ಆರಿಸಿಕೊಂಡಿದ್ದಾಯಿತು. ಆಮೇಲೆ ಅವನು ಚತುರಂತ ಕ್ಷಿತಿಕಾಂತೆ ಜಲಧಿ ಕೇಳ್, ಸಪ್ತಾರ್ಚಿ ಕೇಳ್, ತಾತ ಮಾರುತ ಕೇಳ್, ಮಾರುತ ಮಾರ್ಗ ಕೇಳ್, ಪಗೆವನಂ ಕೊಂದು ಎನ್ನ ಕೋಪಾಗ್ನಿಗೆ ಆಹುತಿ ಮಾಳ್ಪೆಂ, ಕೊಲಲ್ ಆರದಂದು ತರಿಸಂದು ಆನ್ ಎನ್ನ ಸಂದ ಅಗ್ನಿಗೆ ಆಹುತಿ ಮಾಳ್ಪೆಂಗಳ ಎಂದು ಪೂರ್ದು ಒದರಿದಂ ಕೌರವ್ಯ ಕೋಳಗಳ. ಚತುರಂತ ಕ್ಷಿತಿಕಾಂತೆ ಕೇಳ್, ಭೂಮಿ ನೀನು ಕೇಳು ಅಂತನ್ನೋದನ್ನ ಇಷ್ಟು ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯವ? ಚತುರಂತ ಕ್ಷಿತಿಕಾಂತೆ, ಚತುರಂತ ಅಂದರೆ 4 ದಿಕ್ಕುಗಳನ್ನೇ ಅಂತವಾಗಿ ಉಳ್ಳಂತ ಭೂಮಿ ನೀನು ಕೇಳು. ಆ ಮತ್ತೆ ವಿಕ್ರೀಡಿತದ ಎತ್ತುಗಡೆಯೇ ಅಷ್ಟು ಚೆನ್ನ. ಏ ಭೂದೇವಿ ನೀನು ಕೇಳು, ಜಲಧಿ ಕೇಳು, ಸಾಗರವೇ ನೀನು ಕೇಳು, ಸಪ್ತಾರ್ಚಿ ಕೇಳು, ಸೂರ್ಯ ಅಗ್ನಿದೇವ ನೀನು ಕೇಳು, ತಾತ ಮಾರುತ ಕೇಳು, ತಂದೆ ಮಾರುತ ನೀನು ಕೇಳು, ಮತ್ತೆ ಮಾರುತ ಮಾರ್ಗ ಕೇಳು, ಆಕಾಶ. ಅದನ್ನು ನಾವು ವಾಯುಮಾರ್ಗ ದೇವಮಾರ್ಗ ಅಂತ ಹೇಳ್ತೀವಿ. ಪಗೆವನಂ ಕೊಂದು ಎನ್ನ ಕೋಪಾಗ್ನಿಗೆ ಆಹುತಿ ಮಾಳ್ಪೆಂ. ಇಲ್ಲಿ ಪಂಚಭೂತಗಳು ಬಂತು. ಚತುರಂತ ಕ್ಷಿತಿಕಾಂತೆ ಎನ್ನುವಲ್ಲಿ ಭೂಮಿ ಬಂದಳು, ಪೃಥ್ವಿಭೂತ, ಮತ್ತು ಜಲ ಬಂತು, ಅಗ್ನಿ ಬಂತು, ವಾಯು ಬಂತು, ಆಮೇಲೆ ಆಕಾಶ ಬಂತು. ಕ್ರಮ ಬಿಟ್ಟಿಲ್ಲ ನೋಡಿ. ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶ, ಆ ಕ್ರಮದಲ್ಲಿ ಪದ್ಯ ರಚನೆ ಮಾಡಿದ್ದಾನೆ. ಸಾಮಾನ್ಯವಾಗಿ ಛಂದಸ್ಸಿನ ನಿಯಮ ಇದ್ದಾಗ ಒಂದೇ ಕ್ರಮದಲ್ಲಿ ಹೆಸರುಗಳು ಬರಬೇಕು ಅಂದರೆ ಎಷ್ಟೋ ಬಾರಿ ಹೆಸರುಗಳು ಛಂದಸ್ಸಿನ ಗುರುಲಘು ವಿನ್ಯಾಸದಲ್ಲಿ ಒಗ್ಗುವ ಹಾಗಿರೋಲ್ಲ. ಆಗ ಪರ್ಯಾಯ ಪದಗಳಿಂದ ಮತ್ತೆ ಪಾದಪೂರ್ಣಾದಿ ನಿಪಾತಗಳಿಂದ ಹೇಗೋ ಒಗ್ಗಿಸಿಕೊಳ್ಳಬೇಕಾಗುತ್ತದೆ. ಒಂದು ಪದ್ಯ ಚೆನ್ನಾಗಿ ಬರೆಯೋದು ಸುಲಭ ಅಲ್ಲ, ಅದನ್ನು ನಾವು ತಿಳ್ಕೊಳ್ತೀವಿ. ಅದರಿಂದಲೇ ಇದು ದೊಡ್ಡ ಕೆಲಸ ಅಂತ ನಮಗೆ ಮೆಚ್ಚುಗೆ ಬಂದು ಕೇಳೋದಕ್ಕೆ ಕೂತ್ಕೋತೀವಿ. ಹಾಗಲ್ಲದೆ ಗದ್ಯವನ್ನು ಹರಕು ಮುರುಕು ತುಂಡು ಮಾಡದಂತೆ ಇಲಿ ಕಚ್ಚಿದ ನ್ಯೂಸ್ ಪೇಪರ್ನ ಹಾಗಿರ್ತಕ್ಕಂಥ ಕವಿತೆ ಬರೆದ್ರೆ ಯಾವನು ಸೀತಾನೆ, ಯಾವನು ಮೂಸ್ತಾನೆ? ನಾಯಿ ಮೂಸಿದ್ರೆ ಅಯ್ಯೋ ಇನ್ನು ಯಾವುದಾದ್ರೂ ಚರಂಡಿ ಪಕ್ಕ ಮೂಸಿದ್ರೆ ಒಂದು ಸ್ವಲ್ಪವಾದರೂ ಆಹಾರ ಇದೆ, ಇದ್ರೊಳಗೆ ಏನಿದೆ ಅಂತ, ಕತ್ತೆಗೆ ಮಾತ್ರ ಇದು ಲಭ್ಯ ಅಂತ ಬಿಟ್ಟು ಹೋಗುತ್ತೆ. ಆ ಸ್ಥಿತಿ ಬಂದಿದೆ ಕಾವ್ಯಕ್ಕೆ. ಹೀಗಾಗಿ ಈ ಪರಿಶ್ರಮಕ್ಕೆ ತನ್ನದೇ ಆದ ಫಲ ಇದೆ, ಮರೆಯಬಾರದು. ಕೇಳಿ ನೀವೆಲ್ಲ, ಪಗೆವನಂ ಕೊಂದು ಎನ್ನ ಕೋಪಾಗ್ನಿಗೆ ಆಹುತಿ ಮಾಳ್ಪೆಂ. ನನ್ನ ಕೋಪಾಗ್ನಿಗೆ ಅವನನ್ನೇ ಕಟ್ಟ ಕಡೆಯ ಆಹುತಿ, ಶಿಷ್ಟಕೃತ್ ಆಹುತಿಯನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ಕೊಲಲಾರದಂದು ತರಿಸಂದು ಆನ್, ಅವನನ್ನು ಕೊಲ್ಲೋಕ್ಕಾಗಲಿಲ್ವಾ? ನಾನೇ ಬಂದು ತರಿಸಂದು, ನಾನೇ ಬಂದು ನಿಂದಗ್ನಿಗೆ ಆಹುತಿ ಮಾಳ್ಪೆಂ, ನಾನು ನನ್ನನ್ನೇ ನಿನಗೆ ಆಹುತಿ ಮಾಡ್ಕೊಳ್ತೀನಿ ಅಗ್ನಿಭಟ್ಟಾರಕ ಎಂದು ಪೂಂತು ವರೆದಂ ಒದರಿದಂ ಕೌರವ್ಯ ಕೋಳಾಹಳಂ. ಮತ್ತೆ ಮತ್ತೆ ಆ ಕೌರವ್ಯ ಕೋಳಾಹಳಂ ಅಂತ 7 ಅಕ್ಷರದ ಪೂರ್ಣವನ್ನು ಮಾಡ್ತಾ ಇದ್ದಾನೆ. ಕವಿತಾ ಗುಣಾರ್ಣವಂ, ಸಂಸಾರ ಸಾರೋದಯಂ, ಈ ಥರ ಪಂಪ ಬರೀತಾ ಹೋಗ್ತಾನೆ. ಮತ್ತೇಭ ಶಾರ್ದೂಲ ವಿಕ್ರೀಡಿತ ವೃತ್ತಗಳಲ್ಲಿ ಯತಿಸ್ಥಾನದ ಬಳಿಕ ಬರುವ 7 ಅಕ್ಷರಗಳಿವೆಯಲ್ಲ, ಅದ್ಭುತವಾದವು. ಛಂದೋ ಗತಿಯ ಅತ್ಯದ್ಭುತವಾದ ಸೌಂದರ್ಯ ಆ ಭಾಗಗಳಲ್ಲಿ ಇವೆ. ಅದು ಒಂದು ಎಪಿಗ್ರಮ್ಯಾಟಿಕ್ ಸ್ಟೇಟ್ಮೆಂಟ್, ಒಂದು ಫ್ರೋಸನ್ ಬ್ಯೂಟಿ ಆ ರೀತಿಯಾಗಿ ಕಾಣಿಸುತ್ತದೆ. ಘನೀಕೃತ ಸೌಂದರ್ಯದಂತೆ ಆ ರೀತಿಯಾದ ಬಿರುದುಗಳನ್ನು, ನಾಮಧೇಯಗಳನ್ನು ನಿರ್ಮಾಣ ಮಾಡ್ತಾನೆ. ದಂದಶೂಕ ಪತಾಕಂ ಈ ಥರದ್ದೆಲ್ಲನೂ ಮಾಡಿಕೊಡ್ತಾನೆ. ಇವರನ್ನ ಪಂಪನಿಂದ ಕಲ್ತಂಥದ್ದು, ಅವನಿಗೆ ಸಂಸ್ಕೃತ ಕವಿಗಳು ಮಾಡಿದ ಮಾರ್ಗದರ್ಶನ ಇರಲಿ. ಹಾಗೆ ಶಪಥ ಮಾಡಿಕೊಂಡು ಕೌರವನನ್ನು ಕೊಲ್ಲದೇ ಇದ್ದರೆ ಬೆಂಕಿಗೆ ಬೀಳ್ತೀನಿ ಅಂದರೆ ಈಗ ಮಿಕ್ಕವರಿಗೆ ತಲೆನೋವು ಬರುತ್ತೆ. ಅರ್ಜುನ ಹಿಂದೆ ಹಾಗೆ ಮಾಡಿದ್ನಲ್ಲ. ಆದರೆ ಇದು ರನ್ನನ ದುರ್ಯೋಧನ ಭೀಮ ಮಾಡಿದ ಪ್ರತಿಜ್ಞೆ. ವ್ಯಾಸರ ಭೀಮ ಇಷ್ಟು ಪೆದ್ದ ಅಲ್ಲ. ನಾವ್ಯಾಕೆ ಸುಮ್ಮನೆ ಪ್ರತಿಜ್ಞೆ ಮಾಡಿಕೊಂಡು ಅವಧಿ ಹಾಕ್ಕೊಂಡು ಒದ್ದಾಡೋಣ ಅಂತ.
ಭೀಮ ಎಂದೂ ಕೂಡ ಅರ್ಜುನನಂತರ ಕೆರಿಯರಿಸ್ಟ್ ಅಲ್ಲ, ಅವನು ಆರ್ಟಿಸ್ಟ್. ತುಂಬ ಹೃದಯಂಗಮವಾಗಿ ಜನರನ್ನ ತನ್ನನ್ನು ಇಷ್ಟಪಡ್ತಕ್ಕಂಥವನು. ಹಾಗಾಗಿ ಅವನು ಕ್ರಮ ಇತ್ಯಾದಿಗಳನ್ನು ರೆಕಾರ್ಡ್ಗಳನ್ನು ಮಾಡೋದಕ್ಕೆ ಇಷ್ಟಪಟ್ಟವನೇ ಅಲ್ಲ. ಅವನು ಮಾಡಿದ್ದು ರೆಕಾರ್ಡ್ ಆಗಬೇಕೇ ಹೊರತು ರೆಕಾರ್ಡ್ಗೋಸ್ಕರವಾಗಿ ಅವನು ಮಾಡುವಂಥವನಲ್ಲ. ಅಪ್ಪಟ ಮನೋಧರ್ಮ ಸಂಗೀತ ಇದ್ದಂತೆ ಭೀಮ. ಅರ್ಜುನ ಹಾಗಲ್ಲ, ಕಂಡಕ್ಟೆಡ್ ಮ್ಯೂಸಿಕ್. ಕಲ್ಪನಾ ಸ್ವರ ಇವತ್ತು ಯಾವ ರಾಗದಲ್ಲಿ ಹಾಡ್ತೀರಾ? 4 ದಿವಸದಿಂದನೇ ಬಾಯ್ಪಾಠ ಮಾಡಿದ್ದೀನಿ. ಈ ರೀತಿಯಾದ ಸ್ಥಿತಿ ಅರ್ಜುನಂದು, ಲೆಕ್ಕಾಚಾರ. ಆದರೆ ಭೀಮಂದು ಹಾಗಲ್ಲ, ಲಹರಿ, ಮನೋಲಹರಿಯಲ್ಲಿ ಮಿಂಚುತ್ತಾನೆ. ಅದರಿಂದಲೇ ಭೀಮನ ಹತ್ತಿರ ಇದ್ದ ಜನ ಸುಖ ಪಡ್ತಾರೆ, ಅರ್ಜುನಿಂದ ದೂರ ಇದ್ದ ಜನ ಸುಖ ಪಡ್ತಾರೆ. ಯಾಕೆಂದ್ರೆ ದೂರದಿಂದ ಅರ್ಜುನನ್ ತುಂಬಾ ಚೆನ್ನಾಗಿ ಮೆಚ್ಚಬಹುದು. ಏನೋ ಅರ್ಜುನನ ಪ್ರೀತಿ ಪೂರ್ಣ ಪ್ರಮಾಣದಲ್ಲಿ ಸಂದಿದ್ದು ಒಬ್ಬ ಕೃಷ್ಣನಿಗೆ ಅಂತ ಅನ್ಸುತ್ತೆ ಅಷ್ಟೆ. ಅಥವಾ ಕೃಷ್ಣನ ಪೂರ್ಣ ಪ್ರೀತಿ ಅರ್ಜುನನಿಗೆ ಸಂದಿದ್ದು ಸಾರ್ಥಕವಾಯಿತು ಅಂತ ಹಾಗಂದುಕೋಬಹುದು. ಇರಲಿ, ಹೀಗೆಲ್ಲ ಕೋಲಾಹಲ ಮಾಡಿಕೊಂಡು ಪ್ರತಿಜ್ಞೆ ಮಾಡ್ಕೋತಾನೆ ರನ್ನ ಭೀಮ. ಅದು ಕ್ಲೈಮ್ಯಾಕ್ಸನ್ನು ಇನ್ನಷ್ಟು ಉತ್ಕಟ ಮಾಡೋದಕ್ಕೆ ಆ ಚಮತ್ಕಾರ ಮಾಡಿದ್ದಾನೆ. ಆಗ ಅಜಾತಶತ್ರು ಸಂಕಟ ಪಡ್ತಾನೆ. ಅಪ್ಪ, ಬೇಡ ಬೇಡ, ಈ ಥರ ಪ್ರತಿಜ್ಞೆಗಳನ್ನು ಮಾಡಬೇಡ. ಇದೊಂದು ದಿವಸ ಸ್ವಲ್ಪ ಹೇಳ್ದಂಗೆ ಕೇಳಿಬಿಡು, ತಾಳ್ಬೆ ಇಟ್ಕೋ. ಅವತ್ತು ಮಗ ಸತ್ತಾಗ ಅರ್ಜುನ ಪ್ರತಿಜ್ಞೆ ಮಾಡ್ದ, ಕೃಷ್ಣ ಎಲ್ಲೆಲ್ಲೋ ಕಷ್ಟಪಟ್ಟು ಕಡೆಗೆ ಕೃತಕ ಗ್ರಹಣವನ್ನೇ ಮಾಡಿಸಿ ಅವನನ್ನು ಕಾಪಾಡಿಕೊಡ್ಬೇಕಾಯ್ತು. ಅದರಿಂದ ಯೋಚನೆ ಮಾಡು ಅಂತಾನೆ. ಇವನು ಒಪ್ಪಲ್ಲ. ಆನುಂ ವಿಧೇಯನಲ್ಲಂ ನೀನುಂ ಗುರುವಲ್ಲಂ ಇಂದಿನ ಒಂದೆವಸಂ ಧಾತ್ರೀನಾಥ ಇಂದಿನೊಂದೆವಸಂ ನೀನುಂ ಗುರುವಲ್ಲಂ ಆನುಂ ವಿಧೇಯನಲ್ಲಂ ಪರಿಯ ಬಿಡಾಗ ಕುರುಸೋನುವಂ ಆಂ ಇಕ್ಕಿ ಮೆಟ್ಟಿ ಡೊಕ್ಕರಿಸಿದ ಪೆಂ. ಗಂಗಮ್ಮನವರನ್ನ ನಿಜವಾಗಲೂ ನಮ್ಮ ಸೈನಿಕರ ಉದ್ಬೋಧನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಅನ್ಸುತ್ತೆ. ನಮ್ಮ ಸೈನಿಕರಿಗೆ ಈ ಕಾವ್ಯ ಅರ್ಥ ಆಗೋಗಿದ್ದರೆ ಇವರನ್ನೇ ಕರ್ಕೊಂಡು ಗಡಿಯಲ್ಲಿ ಕಾವ್ಯವಾಚನ ಮಾಡಿಸಬೇಕು ಅನ್ಸುತ್ತೆ. ಯಾಕೆಂದ್ರೆ ಇಕ್ಕಿ ಮೆಟ್ಟಿ ಡೊಕ್ಕರಿಸುವುದನ್ನ ಎಷ್ಟು ಕರ್ಕಶವಾಗಿ ಒತ್ತಿ ಒತ್ತಿ ಹೇಳಿದ್ರು. ಇದು ವೇಣಿ ಸಂಹಾರದಲ್ಲಿ ಬರುವ ಭಾವ ಕವಿ ಹಾಗೆ ತೆಗೆದುಕೊಂಡಿದ್ದಾನೆ. ಆನುಂ ವಿಧೇಯನಲ್ಲಂ ನೀನುಂ ಗುರುವಲ್ಲಂ. ಇವತ್ತು ನಾನು ತಮ್ಮ ಅಲ್ಲ, ನೀನು ಅಣ್ಣ ಅಲ್ಲ, ನಿನಗೆ ನಾನು ವಿಧೇಯ ಅಲ್ಲ. ಆಹಾ, ಭೀಮ ಮಹಾವಿಧೇಯನಂತೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಎಂದವನು ಧರ್ಮರಾಜನಿಗೆ ವಿಧೇಯನಾಗಿದ್ದ? ತುಂಬಿದ ಸಭೆಯಲ್ಲಿ ಜೂಜಾಟ ಆಡ್ತಾ ಇದ್ದಾಗ ಎಲ್ಲ ಸೋತಾಗ ನಕುಲ ತಾರೋ ಬೆಂಕಿನ, ಸಹದೇವ ತಾರೋ ಬೆಂಕಿನ, ಈ ಜೂಜುಗಾರನ ಕೈನ ಈಗಲೇ ಸುಟ್ಟು ಬಿಡೋಣ ಅಂತ ಅಂದಿದ್ದವನವನು. ಹೀಗಾಗಿ ಅವನು ವಿಧೇಯನಲ್ಲಂ ಅಂತಂದ್ರೆ ಅದು ಹೊಸ ಮಾತಲ್ಲ. ಧಾತ್ರೀನಾಥ ಪರಿಯ ಬಿಡು, ನೀನು ಚಿಂತೆ ಮಾಡಬೇಡ. ಕುರುಸೂನುವನ ನಿಕ್ಕಿ ಮೆಕ್ಕಿ ಡೊಕ್ಕರಿಸಿದ ಪೆಂ, ಅವನ್ನ ಇಕ್ಕಿ ಮೆಟ್ಟಿ ಸಿಗಿದು ತೋರಣ ಕಟ್ಟಿಬಿಡ್ತೀನಿ ಅಂತ ಹೇಳಿ ಮುಂದೆ ತಾನು ಪರಿವಾರವನ್ನು ಸೇರಿಸಿಕೊಂಡು ಎಲ್ಲಿದ್ದಾನೆ ಅಂತ ಪ್ರಳಯ ಕಾಲ ದಂಡ ಮೆನಿಪ ನಿಜ ವಿಜಯ ಗದಾ ದಂಡಮನ ಎತ್ತಿಕೊಂಡು ದುರ್ಯೋಧನನ್ನ ಹುಡುಕಿಕೊಂಡು ಹೊರಡ್ತಾನೆ. ಈ ಪದ್ಯ ತುಂಬಾ ಸೊಗಸಾಗಿದೆ. ಕುರುಕುಲ ಕದಳಿ ಕಾನನ ಕರಿಕಳಭಂ ಶತ್ರುಶಲಭ ಸಂಪಾತನ ವಿಸ್ಫುರಿತ ಪ್ರದೀಪನ್. ಕುರುಕುಲ ಕದಳಿ ಕಾನನ ಕರಿಕಳಭಂ ಶತ್ರುಶಲಭ ಸಂಪಾತನ ವಿಸ್ಫುರಿತ ಪ್ರದೀಪನ್. ಆ ಕುರುಧರೆಯೊಳ್ ಕುರುಪತಿಯಂ, ಆ ಕುರುಧರೆಯೊಳ್ ಕುರುಪತಿಯಂ ಅರಸಿದಂ. ಪವನಸುತಂ ಅರಸಿದಂ. ಕಥನ ಕುತೂಹಲ. ಪವನಸುತಂ ಅರಸಿದಂ, ಗಾಳಿಯ ಮಗ. ಗಾಳಿ ಹೋಗಲಾಗದ ಎಡೆಯೇ ಭೂಮಿಯ ಮೇಲೆ ಇಲ್ಲ, ಎಲ್ಲೆಲ್ಲೂ ಗಾಳಿಗೆ ಎಡೆ ಉಂಟು. ಹಾಗಾಗಿ ಅದಕ್ಕೆ ಸರ್ವಮಾರ್ಗ ಅಂತ ಕರೀತಾರೆ. ಅಂಥ ಗಾಳಿಯನ್ನ ತಂದೆಯಾಗಿ ಪಡೆದ ಭೀಮ, ಅವನು ಕುರುಕುಲ ಕದಳಿ ಕಾನನ ಕರಿಕಳಭಂ, ಕುರುವಂಶವೆಂಬ ಬಾಳೆಯ ತೋಟಕ್ಕೆ ಮರಿಯಾನೆ ನುಗ್ಗಿದಂತೆ ನುಗ್ಗಿ ಎಲ್ಲವನ್ನು ಧ್ವಂಸ ಮಾಡೋದು. ಆನೆ ತಿನ್ನೋದೊಂದು ಭಾಗವಾದರೆ ಹಾಳು ಮಾಡೋದು 3 ಭಾಗ. ಶತ್ರು ಶಲಭ ಸಂಪಾತನ ವಿಸ್ಫುರಿತ ಪ್ರದೀಪ, ಶತ್ರುಗಳೆಂಬ ಪತಂಗದ ಹುಳುಗಳಿಗೆ
ಕೆನ್ನಾಲಿಗೆಯನ್ನು ಚಾಚಿಕೊಂಡು ಬರುವಂತಹ ಕಾಲದ್ವೀಪದಂತೆ ಇರತಕ್ಕಂಥವನು ಕುರುಧರೆಯುಳ್ ಕುರುಪತಿಯಂ ಅರಸಿದಂ. ಇದು ಈ ಪದ್ಯದ ಜೀವಾಳ. ಕುರುಭೂಮಿಯಲ್ಲಿ ಕುರುಭೂಪಾಲನ್ನು ಹುಡುಕಿದ್ದು ಅಂತ. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಹುಡುಕ್ತಾ ಇದ್ದೀವಿ ಅಂತಂದರೆ ಏನರ್ಥ? ಅಂದರೆ ಆ ಮಟ್ಟಕ್ಕೆ ಅವನನ್ನು ಹುಡುಕುವ ಸ್ಥಿತಿ ಬಂತು. ತನ್ನದು 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 ಅಂತ ಹೇಳ್ಕೊಂಡಿದ್ದ. ನಮ್ಮ ಸಾಶಿ ಮರಳಯ್ಯನವರು ತುಂಬ ಸೊಗಸಾದ ಈ ನೆಲವು ನನ್ನದು, ಈ ನಾಡು ನನ್ನದು ಅಂತ ನಾಡಗೀತೆ ಬರೆದಿದ್ದಾರೆ. ಅದನ್ನು ವಿನೋದ ಮಾಡ್ತಾ ಇದ್ರು ನಮ್ಮ ತಾಳ್ತಜೆ ಕೇಶವ ಭಟ್ರು. ಒಳ್ಳೆ ವಿದ್ವಾಂಸರು, ಯಕ್ಷಗಾನಾದಿಗಳಲ್ಲಿ ಗಮಕದಲ್ಲೆಲ್ಲ ಪಳಗಿದಂಥವರು. ನೋಡಿ, ಈ ಹಾಡು ಚೆನ್ನಾಗಿದೆ, ಆದರೆ ನಮ್ಮ ಜನಕ್ಕೆ ಅರ್ಥ ಆಗೋದು ನನ್ನದು ಅನ್ನೋ ಪದ ಮಾತ್ರ. ಈ ನೆಲವು ನನ್ನದು, ಈ ನಾಡು ನನ್ನದು, ನನ್ನದು ನನ್ನದು ನನ್ನದು. ಕಡೆಗೆ ಬರ್ತಕ್ಕಂಥದ್ದು ಇವೆಲ್ಲ ಒಳ್ಳೆಯದಾಗಿರಬೇಕು ಅಂತಲ್ಲ, ನನ್ನದು ನನ್ನದಾಗಬೇಕು ಅಂತ. ಈ ರೀತಿ ಇದ್ದವನು ದುರ್ಯೋಧನ. ಅಹಂಭಾವ, ಮಮಭಾವ, ಅಹಂಕಾರ ಮಮಕಾರಗಳ ಸಾಕಾರವಾಗಿದ್ದವನನ್ನು ಹುಡುಕುವಂತೆ ಆಯ್ತಲ್ಲ. ನೆಲದಲ್ಲಿ ಅವನಿಗೆ ಜಾಗವಿಲ್ಲದೆ ಜಲದಲ್ಲಿ ಇರುವಂತೆ ಆಯ್ತಲ್ಲ. ಇನ್ನೆಂಥದ್ದು ಆ ಗತಿ ಬಂತು. ಇದೊಂದು ರೀತಿಯಾಗಿ ವಿಜಯ ಮಲ್ಯ ಸ್ಥಿತಿ. ಆ ಥರ ನರೇಂದ್ರ ಮೋದಿಗೆ ಟ್ವೀಟ್ ಮಾಡೋದು, ಅವನನ್ನು ಯಾವ ಮೆಟ್ಟಲ್ಲಿ ಹೊಡಿಬೇಕು ಅಂತ ಜಗತ್ತಿಗೆ ಗೊತ್ತಾಗೋದಿಲ್ಲ. ದುಷ್ಟತನ ಅಂದರೆ ಅಂಥದ್ದಲ್ವ. ಪಲಾಯನ ಮಾಡಿರೋದು ದೇಶದಿಂದ. ನಮಗೆ ಗೊತ್ತಿರುವಂತೆ ಬ್ಯಾಂಕ್ಗಳು ಬಡವರಿಗೆ ಸಾಲ ಕೊಟ್ಟು ದಿವಾಳಿ ಆದದ್ದಲ್ಲ, ಹಿಡಿಯಷ್ಟು ಶ್ರೀಮಂತರಿಗೆ ತಮ್ಮ ಸರ್ವಸ್ವವನ್ನು ಬರೆದು ಮಾಡಿಕೊಟ್ಟಿದ್ರಿಂದ ಅಂತ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇವೆ. ಆದರೆ ಈ ಥರ ಧೂರ್ತತೆ ಎಲ್ಲೋ ಇದ್ದು ಉಪದೇಶ ಮಾಡ್ತಕ್ಕಂಥದ್ದು. ದಡದಲ್ಲಿದ್ದು ಎಲ್ಲರೂ ಈಜನ್ನು ಹಂಗೆ ಹೊಡಿಬೇಕು ಹಿಂಗೆ ಹೊಡಿಬೇಕು ಅಂತವರೆ. ಇವನು ಯಾವ ದಡದಲ್ಲಿದ್ದ ಗೊತ್ತಿಲ್ಲ. ಆಗ ಹುಡುಕಿ ಹೋಗ್ತಾನೆ. ಹೋದ ಬಗೆಯನ್ನು ತುಂಬ ಚೆನ್ನಾಗಿ ಕವಿ ವಿಸ್ತರಿಸಿ ವರ್ಣಿಸ್ತಾನೆ. ಆಮೇಲೆ ಅಲ್ಲಿ ಹೋಗ್ತಾ ಇದ್ದಾಗ ದೊಡ್ಡ ಗದ್ಯ ಭಾಗವನ್ನು ಹೇಳ್ತಾನೆ. ಅಲ್ಲಿ ಒಂದು ಸ್ವಾರಸ್ಯ ಇದೆ. ವೈಯಾಕರಣನಂತೆ ಶಬ್ದಮನ ಆಲಿಸಿಯುಂ, ಬೇಂಟೆಕಾರನಂತೆ ಅಡಿವೆಜ್ಜೆಯ ನರಸಿಯುಂ, ಗರುಡನಂತೆ ಹಾವಿನ ಹಳವೆಗೆಯನ್ ಆರೈದು ನೋಡಿಯುಂ, ವೈದ್ಯನಂತೆ ಅಹಿತ ಗದಾನ್ವೇಷಣಂ ಗೈದು ನೋಡಿಯುಂ ಅಂತ ದೊಡ್ಡ ಮಾಲೋಪಮಿಯನ್ನು ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ. ವ್ಯಾಕರಣ ವಿದ್ವಾಂಸನಂತೆ ಶಬ್ದವನ್ನು ಹುಡುಕ್ತಾ ಇದ್ದ ಅಂತ. ಪದಶಾಸ್ತ್ರ, ಶಬ್ದಶಾಸ್ತ್ರ, ವ್ಯಾಕರಣ, ಪದಚಿಂತಕರು, ಅರ್ಥಚಿಂತಕರಲ್ಲ ಪಾಪ. ನಮ್ಮ ಅನಕೃಷ್ಣರಾಯರು ಒಮ್ಮೆ ಸೇಡಿಯಾಪು ಕೃಷ್ಣ ಭಟ್ರನ್ನು ನೋಡಿ, ಓಹೋ ಶಬ್ದನಿಧಿ ಸೇಡಿಯಾಪು ಕೃಷ್ಣ ಭಟ್ರು ಅಂದ್ರಂತೆ. ಹೌದು, ಶಬ್ದಕ್ಕೆ ಮಾತ್ರ ನಿಧಿ, ಅರ್ಥಕ್ಕೆ ಅಲ್ಲ ಅಂತ ಅವರಂದ್ರಂತೆ. ದುಡ್ಡಿನವರಲ್ಲ ಅಂತ. ವ್ಯಾಕರಣ ವಿದ್ವಾಂಸರು ಪದಚಿಂತನೆ ಮಾಡ್ತಾರೆ. ದುರ್ಯೋಧನನ ಪದಚಿಂತನೆ ಮತ್ತೆ ಅವನ ಹೋದ ಶಬ್ದ ಇಲ್ಲಿದೆ. ಎಲ್ಲಿ ಎಲೆ ಅಲುಗಿದರೂ ಅವನ ನಿಧಾನ ಇಲ್ಲವ ಅಂತ ನೋಡ್ತಿದ್ದ ಅಂತ. ಮತ್ತೆ ಗರುಡನ ಹಾಗೆ ಹಾವಿನ ಹಳವಿಗೆ, ಹಾವಿನ ಬಾವುಟ ಅವನದು. ಗರುಡ ಅರಸಿದಂತೆ ಅವನು ಅರಸ್ತಾ ಇದ್ದ. ವೈದ್ಯ ರೋಗವನ್ನು ಹುಡ್ಕೊಂಡು ಹೋಗುವಂತೆ ಹುಡ್ಕೊಂಡು ಹೋಗ್ತಾ ಇದ್ದ. ಬೇಟೆಗಾರ ಪ್ರಾಣಿಗಳ ಹೆಜ್ಜೆಗಳ ಗುರುತನ್ನು ಹುಡುಕಿಕೊಂಡು ಹೋಗುವಂತೆ ಹೋಗ್ತಿದ್ದ ಅಂತೆಲ್ಲ ವರ್ಣನೆ ಮಾಡಿದ್ದಾನೆ. ಆಗ ಬಂದ. ಒಳಗೆ ಸರಿದ ಹೆಜ್ಜೆಗಳು ಇಲ್ಲ, ಹೊರಗೆ ಬಂದ ಹೆಜ್ಜೆಗಳಿವೆ. ಹಿಡದೇ ಬಿಟ್ಟ, ಇದು ಅವನದೇ ಹೌದು ಅಂತ. ಆಗ ಬಂದ ವೈಶಂಪಾಯನ ಸರೋವರ ತೀರದಲ್ಲಿ. ಆಗ ಇವರಿಗೆ ಆ ಸರೋವರ ಹೇಗೆ ಕಾಣಿಸ್ತು. ಮೊದಲು ದುರ್ಯೋಧನನಿಗೆ ನೀನು ಒಳಗೆ ಬರಬೇಡ ಅಂತ ಗದರಿಸಿ ಜಂಕಿಸಿ ಅಟ್ಟುವ ಹಾಗಿದ್ರೆ ಈಗ ಬೇರೊಂದು ರೀತಿ ಇತ್ತು ಅಂತ. ಅದೇ ವಸ್ತು, ಅದೇ ವಿಭಾವ, ಆದರೆ ಕೊಡುವ ಭಾವ ಬೇರೆ. ಅದನ್ನು ನೋಡಿ. ಮೀಂಗುಲಿಗವಕ್ಕಿ ಕೊಳನೊಳ್ಮೀಂಗೆ ಎರಗುವ ತೆರದಿಂ ಎರಗಿ. ಮೀಂಗುಲಿಗವಕ್ಕಿ ಮೀಂಗೆ ಎರಗುವ ತೆರದಿಂ ಕೊಳದೊಳ್ ಎರಗಿ. ನೋಡು ನೋಡು ಇಲ್ಲಿರ್ದಂ ಪಿಂಗಾಕ್ಷಂ ಎಂದು ಪವನ ಸುತಂಗೆ ಅರುಪುವ ತೆರದಿಂ ಪಿಂಗಾಕ್ಷಂ. ನೋಡು ನೋಡು ಇಲ್ಲಿರ್ದಂ ಎಂದು ಪವನ ಸುತಂಗೆ ಅರುಪುವ ತೆರದಿಂ. ಅಂತೂ ಅದೇ ಸೊಗಗಿಸಿತೋ.
ಆನಂದ ಭೈರವಿ ಎಲ್ತರ್ಲಿ ಅಂತ ಕಾಯ್ತಾ ಇತ್ತು. ಚೆನ್ನಾಗಿದೆ. ಭೈರವನಾದ ಭೀಮನಿಗೆ ಇಲ್ಲಿದ್ದಾನೆ ದುರ್ಯೋಧನ ಅಂತ ಗೊತ್ತಾದರೆ ಆನಂದ ಆಗಲೇಬೇಕಲ್ಲ. ಮೀಂಗುಲಿಗ ಬಕ್ಕಿ, ಮೀನನ್ನ ಕೊಲ್ಲುವ ಹಕ್ಕಿ ಇದು ಯಾವುದಿರಬಹುದು? ನೀರಲ್ಲಿರುವ ಕೊಕ್ಕರೆ ಕೂಡ ಮೀನನ್ನು ಕೊಲ್ಲುತ್ತೆ. ಆದರೆ ನೀರೊಳಗೆ ನುಗ್ಗಿ ಕೊಲ್ಲತಕ್ಕಂಥದ್ದು ಮಿಂಚುಳ್ಳಿ, ಕಿಂಗ್ ಫಿಶರ್ ಅಂತಾರಲ್ಲ, ಅದಿರಬೇಕು ಅಂತ ನನಗನ್ನಿಸುತ್ತದೆ. ಯಾಕೆಂದರೆ ಅದು ಹಾರತಾ ಇರುತ್ತದೆ ನೀರಿನ ಮೇಲೆ. ಮೀನು ಬರ್ತಿದ್ದಂತೆ ಜಲಕ್ಕನೆ ಅಲ್ಲಿ ಚಿಮ್ಮಿ ಬಂದು ಎರಗಿ ಹಿಡಿದು ಕೊಕ್ಕಿನಲ್ಲಿ, ಅದರ ಗಾತ್ರಕ್ಕೆ ಹೋಲಿಸಿದರೆ ಕೊಕ್ಕು ದೊಡ್ಡದು, ಅದು ಕೊಕ್ಕಲ್ಲಿ ಹಿಡಿದುಕೊಂಡು ಬರುತ್ತೆ. ಆ ಮೀಂಗುಲಿಗ ಬಕ್ಕಿ ಅಂದರೆ ಮಿಂಚುಳ್ಳಿ, ಕಿಂಗ್ ಫಿಶರ್ ನೋಡುವುದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಮರಿನವಿಲಿನಂಥ ಬಣ್ಣ ಅದರದು. ಮೀಂಗುಲಿಗ ಬಕ್ಕಿ ಕೊಳನೊಳ್ ಮೀಂಗೆರಗುವ ತೆರದಿ, ಕೊಳದಲ್ಲಿ ಮೀನಿಗಾಗಿ ಎರಗುತ್ತಾ ಇರುವ ಆ ಪಕ್ಷಿ ಮೀನಿಗಾಗಿ ಹುಡುಕ್ತಾ ಇದ್ದೀನಿ ಅಂತ ನಟಿಸ್ತಾ, ನೋಡು ಇಲ್ಲಿರ್ದಂ ಪಿಂಗಾಕ್ಷಂ, ದುರ್ಯೋಧನನ ಕಣ್ಣುಗಳು ಕಂದು ಬಣ್ಣದ್ದು ಅಂತ ಇವನು ಹೇಳ್ತಾನೆ. ಪಿಂಗಾಕ್ಷ ಅಂತ ತುಂಬ ಬಳಕೆಯನ್ನು ಮಾಡ್ತಾನೆ. ಪಂಪನಲ್ಲೂ ಕಾಣಿಸುತ್ತದೆ, ಮಿಕ್ಕವರೆಲ್ಲೆಲ್ಲೂ ಬರೋಲ್ಲ. ಇವನ ಈಸ್ ಎ ಬ್ಲೂ ಐಡ್ ಬಾಯ್ ಫಾರ್ ಮೆನಿ ಆಫ್ ಅವರ್ ಕನ್ನಡ ರೈಟರ್ಸ್. ನಮ್ಮ ಈ ಹೊತ್ತಿನ ಸಮ್ಮೇಳನಾಧ್ಯಕ್ಷರು ಯಾರಿದ್ದಾರೆ ಅವರಿಗೆ ಬಹಳ ದುರ್ಯೋಧನ ಅಂದರೆ ಇಷ್ಟ. ದುರ್ಯೋಧನ ಪ್ರಜ್ಞೆ ಅಂತ ಪ್ರಜ್ಞೆ ಕಳ್ಕೊಂಡವರು ಆಡುವ ಮಾತನ್ನೆಲ್ಲ ಆಡ್ತಾ ಇರ್ತಾರೆ. ಅದು ಹಾಗಿರಲಿ. ಆ ಮಿಂಗುಲಿಗ ಬಕ್ಕಿ ಪಿಂಗಾಕ್ಷನ್ ಇಲ್ಲಿರ್ದಂ, ಓ ದುರ್ಯೋಧನ ಇಲ್ಲಿದ್ದಾನೆ ಅಂತ ತೋರಿಸಿಕೊಡುವಂತೆ ಮೇಲಿಂದ ಗರ್ರನೆ ನೆಲಕ್ಕೆ ನೀರಿಗೆ ಇಳಿದು ನುಗ್ಗಿ ಕೊಕ್ಕನ್ನು ಚಾಚಿ ಕೊಕ್ಕೆಂಬ ಬೆರಳಿಂದ ತೋರಿಸ್ತಾ ಇತ್ತು. ಪವನಸುತಂಗರುಪುವ ತೆರದಿಂ, ಅದೆಂಥದ್ದು ಸೊಗೈಸಿತು, ಎಷ್ಟು ಚೆನ್ನಾಗಿ ಸೊಗಸ್ತಾ ಇದೆ, ತೋರಿಸ್ತಾ ಇದೆ ಅಂತ. ಅಂದರೆ ಅಲ್ಲಿದ್ದ ಚರಾಚರ ಜೀವಾಜೀವ ರಾಜಿ ಎಲ್ಲವೂ ಪಾಂಡವರಿಗೆ ಸಹಕಾರಿಗಳಾದವು. ಮತ್ತು ಆ ಸರೋವರವೇ ಇವರಿಗೆ ಒಂದು ಸೇವೆ ಸತ್ಕಾರ ಮಾಡುವಂತಿತ್ತು ಅನ್ನುವುದನ್ನು ನಾವು ನಾಳೆ ನೋಡೋಣ. ಮುಂದೆ ಆ ಸರೋವರದ ಸಿರಿಗನ್ನಡಿಯಲ್ಲಿ ಕಥಾಭಾಗ ಕಾಣೋಣ. ನಮಸ್ಕಾರ.